ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸೃಷ್ಟಿಸ್ಥಿತ್ಯಪ್ಯಯೇಹಾನೇತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಶುರನರದ್ವೀಷ ಶತ್ರುಆತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇ ಶ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಾ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಘೋರಸಿಕಾಃ ಭವಿಭಾವುಕಾಃ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಗಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠೇತ್ ಶೃಣೋತಿ ಯೋ ಭಕ್ತ್ಯಾ ಗೋಸಹಸ್ರಫಲಂ ಲಭೇತ್ ವಾಣಿತೆ ಕರ್ವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೋ ಶ್ರೀ ಗುರುಭ್ಯೋ ನಮಃ. ಭಾಗವತದಲ್ಲಿ ಧ್ರುವರಾಜರು ಭಗವಂತನನ್ನು ಸ್ತೋತ್ರ ಮಾಡುವಾಗ ಒಂದು ಮಾತನ್ನು ಹೇಳ್ತಾರೆ. ಪರಮಾತ್ಮ ಯಾವತ್ತೂ ಕೂಡ ತಾನು ಪ್ರತ್ಯಕ್ಷವಾಗಿ ಬಂದು ಅನುಗ್ರಹವನ್ನು ಮಾಡೋದಿಲ್ಲ. ಅಪ್ಪೆಚ್ಚುತೋ ಗುರುದ್ವಾರ ಅಂತ ಭಗವಂತ ಅನುಗ್ರಹವನ್ನು ಮಾಡುವುದು ಗುರುಗಳ ಮೂಲಕವಾಗಿಯೇ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನ ಅನುಗ್ರಹವನ್ನು ನಾವು ಗುರುಗಳ ಮೂಲಕವಾಗಿಯೇ ತಿಳಿಯಬೇಕು. ಆದ್ದರಿಂದ ಪ್ರಹ್ಲಾದರಾಜರೇ ವ್ಯಾಸರಾಜರಾಗಿ ಅವರೇ ರಾಘವೇಂದ್ರ ಸ್ವಾಮಿಗಳಾಗಿ ಬಂದಿದ್ದಾರಾದ್ದರಿಂದ ತಾರತಮ್ಯದಲ್ಲಿ ಬರತಕ್ಕಂತಹ ನಮಗಿಂತ ಉತ್ತಮರಾದವರೆಲ್ಲರೂ ಕೂಡ ನಮಗೆ ಗುರುಸ್ಥಾನದಲ್ಲಿರ್ತಾರಾದ್ದರಿಂದ ಯಾ ನಿವೃತ್ತಿಸ್ತನುಭೃತಾಂ ತಮಪಾದ ಪದ್ಮಧ್ಯಾನಾತ್ ಭವಜ್ಜನ ಕಥಾಶ್ರವಣೇನ ವಾಸ್ಯಾತ್ ಸಾಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥಮಾಭೂತ್ ಕಿಂ ಅಂತಕಾಶಿಲುಳಿತಾತ್ ತ್ವತತಾಂ ವಿಮಾನಾತ್ ಎಂಬುದಾಗಿ ಈ ಲಿಂಗದೇಹದ ಭಂಗ ಸಂಸಾರದ ನಿವೃತ್ತಿ ನಮಗಾಗೋದು ಪರಮಾತ್ಮನ ಕಥೆಯನ್ನು ಕೇಳಿದ್ರೆ ಆಗತ್ತೆ. ಆದರೆ ಪರಮಾತ್ಮನ ಕಥೆಯನ್ನು ಕೇಳಲಿಕ್ಕೆ, ಪರಮಾತ್ಮನ ಅನುಗ್ರಹವನ್ನು ಪಡೆಯಲಿಕ್ಕೆ, ಪರಮಾತ್ಮನಲ್ಲಿ ಬುದ್ಧಿ ನಮಗೆ ಹೋಗಲಿಕ್ಕೆ ನಮ್ಮ ಯೋಗ್ಯತೆಯಿಂದ ಸಾಧ್ಯವಿಲ್ಲ. ಆದ್ದರಿಂದ ಗುರುಗಳ ಮೂಲಕವಾಗಿಯೇ ಹೋಗಬೇಕು. ಆದ್ದರಿಂದ ಆ ಗುರುಗಳು ನಮಗೆ ಎಲ್ಲ ಸಂಸಾರದ ಬಂಧನವನ್ನು ಬಿಡಿಸ್ತಾರೆ. ಜಗತ್ತಿನಲ್ಲಿ ಪಿತಾ ಮಾತಾ ತಥಾ ಭ್ರಾತ ಸರ್ವೇ ಸಂಸಾರ ಹೇತವ. ತಂದೆ ತಾಯಿ ಬಂಧು ಬಳಗ ಹೆಂಡತಿ ಗಂಡ ಮಕ್ಕಳು ಇವರೆಲ್ಲ ನಮ್ಮನ್ನು ಸಂಸಾರಕ್ಕೆ ಕಾರಣ ಮಾಡ್ತಾರೆ. ಗುರುರೇಕಃ, ಒಬ್ಬ ಗುರು ಮಾತ್ರ ನಮ್ಮನ್ನು ಸಂಸಾರದಿಂದ ವಿಮೋಚನೆ ಮಾಡ್ತಾರೆ. ಆದ್ದರಿಂದ ಆ ಗುರುಗಳನ್ನು ನಾವು ಧನವ ಗಳಿಸುವ ಪ್ರದ್ರಾವಣಿಕರಂದದಿ ಶಾಸ್ತ್ರ ಶ್ರವಣ ಗೋಸುಗ ಸಂಚರಿಸು ಕೋವಿದರ ಮನೆ ಮನೆಗಳಲ್ಲಿ. ರೆಪ್ರೆಸೆಂಟೇಟಿವ್ಸ್ ಹೇಗೆ ಮನೆ ಮನೆಗಳಿಗೆ ಹೋಗಿ ತಮ್ಮ ಪ್ರಾಡಕ್ಟನ್ನು ತೋರಿಸಿ ಅದರ ವ್ಯಾಪಾರದ ಬಗ್ಗೆ ಮಾತಾಡ್ತಾರೆ, ಹಾಗೆ ಜ್ಞಾನ ಸಂಪಾದನೆಗಾಗಿ ನಾವು ಗುರುಗಳ ಮನೆಗೆ ಹೋಗಬೇಕು. ತಂದೆ ತಾಯಿಗಳ ಕುರುಹನರಿಯದ ಕಂದ ದೇಶಾಂತರದೊಳಗೆ ತನ್ನನ್ನು ಪಡೆದವರು ಇವರಂದದಲ್ಲಿ ಇಪ್ಪರ. ತಂದೆ ತಾಯಿಗಳನ್ನು ನೋಡದೇ ಇದ್ದ ಅನಾಥ, ತಂದೆ ತಾಯಿಗಳಿರುವ ಮಕ್ಕಳನ್ನು ನೋಡಿದಾಗ ನಮ್ಮಪ್ಪ ಅಮ್ಮ ಇದ್ದರೂ ಹೀಗೆ ಇರ್ತಾರೋ ಏನೋ ಅನ್ನುವಂತೆ ಶ್ರುತಿ ಪುರಾಣ ಸಮೂಹಗಳೊಳಗೆ ಭಾರತ ಪ್ರತಿ ಪದಗಳೊಳಗೆ ನಿರ್ಜಿತನ ಗುಣರೂಪಗಳ ಕಾಣುವ ಲವಲವಿಕೆಯಿಂದ ಮತಿಮತರು ಸಾರಸ್ವತ ಸಮುದ್ರದಿ ಶಫರಿಯಂದದಿ ಸಂಚರಿಸುವರು. ಏನು ಸುಂದರವಾಗಿ ಹೇಳ್ತಾರೆ ಜಗನ್ನಾಥದಾಸರು. ವೇದಗಳಲ್ಲಿ ಪುರಾಣಗಳಲ್ಲಿ ಭಗವಂತನ ಗುಣಗಾನವನ್ನು ಕೇಳಲಿಕ್ಕೆ ಆ ವೇದಗಳು ಮತ್ತು ಪುರಾಣಗಳೆಂಬತಕ್ಕಂಥ ಸಮುದ್ರದಲ್ಲಿ ಮೀನಿನಂತೆ ಸಂಚಾರ ಮಾಡಿ ಭಗವಂತನ ಗುಣಗಳನ್ನು ತಿಳಿದು ನಮಗೆ ಉಪಾಸನೆಯನ್ನು ಮಾಡುತ್ತಾರೆ. ಆದ್ದರಿಂದ ಪುರಾಣಗಳಲ್ಲಿ ಭಾಗವತದಲ್ಲಿ ಮೋಕ್ಷ ಕೊಡೋನು ಭಗವಂತನೇ ಆದರೂ ಕೂಡ
ಮೋಕ್ಷಮಿಚ್ಛೇದ್ ಜನಾರ್ದನ, ಮೋಕ್ಷವನ್ನು ಕೊಡೋದು ಭಗವಂತನೊಬ್ಬನೇ. ಆದರೆ ಆ ಮೋಕ್ಷವನ್ನು ಕೊಡುವ ಭಗವದ್ ಅನುಗ್ರಹ ಆಗಬೇಕಾದರೆ ಗುರುಗಳ ಮೂಲಕವಾಗೇ ಆಗಬೇಕು. ಅದಕ್ಕೋಸ್ಕರವಾಗಿ ಪ್ರಹ್ಲಾದ್ ನಮ್ಮ ಧ್ರುವರಾಜರಂತಾರೆ, ಯಾ ನಿವೃತ್ತಿ ತನುಭೃತಾಂ ತವಪಾದ ಪದ್ಮಧ್ಯಾನಾತ್. ಪರಮಾತ್ಮನ ಪಾದಾರವಿಂದಗಳ ಧ್ಯಾನವನ್ನು ಮಾಡೋಣದರಿಂದ ಸಂಸಾರದ ನಿವೃತ್ತಿ ಆಗತ್ತೆ. ಕೆಲವರಿಗೆ ಜೀವನದಲ್ಲಿ ಹೀಗಿರ್ತಾರೆ, ಕೆಲವರಿಗೆ ದೇವರ ಕಥೆ ಮಾತ್ರ ಬೇಕು. ನಮಗೆ ರಾಮಾಯಣ ಹೇಳ್ರಿ ಆಚಾರ್ಯ, ಪಾಂಡವರ ಕಥೆ ಬೇಡ. ಯಾಕೆಂದ್ರೆ ರಾಮಾಯಣದಲ್ಲಿ ಪರಮಾತ್ಮ ಸುಪ್ರೀಂ ಹೀರೋ. ಸಮುದ್ರಕ್ಕೆ ಸೇತುವೆ ಕಟ್ತಾನೆ, ಪುಷ್ಪಕ ವಿಮಾನ ತರ್ತಾನೆ, ಬೇಕಾದ್ದು ಮಾಡ್ತಾನೆ. ನಮಗೆ ರಾಮಾಯಣ ಸಾಕು, ಪಾಂಡವರ ಕಥೆ ಬೇಡ ಆಚಾರ್ಯ. ಅವ್ರ ಕಥೆಯೂ ನಮ್ಮಂಗೆ ಇರುತ್ತೆ. ಅಣ್ಣ ತಮ್ಮಂದರಲ್ಲಿ ಜಗಳ, ಅಣ್ಣಂದ್ರು ಮನೆಗೆ ಬೆಂಕಿ ಇಡೋದು, ತಮ್ಮ ಅಣ್ಣಂದ್ರು ಮನೆ ಬಿಟ್ಟು ಓಡಿಸೋದು. ಪಾಂಡವರ ಕಥೆ ನಮಗೆ ಬೇಡ, ನಮಗೆ ಬರೀ ರಾಮನ ಕಥೆಯೇ ಸಾಕು ಅಂತ ಕೆಲವರು ಹೇಳ್ತಾರೆ. ಆದರೆ ಪಾಂಡವರ ಕಥೆ ಕೆಲವರಿಗಿಷ್ಟ, ನಮಗೆ ಪಾಂಡವರ ಕಥೆ ಇಷ್ಟ ಆಚಾರ್ಯ. ಪಾಂಡವರ ಕಥೆಯಲ್ಲಿ ಆಪತ್ತು ಬಂದಾಗೆಲ್ಲ ದೇವರು ಬರ್ತಾ ಇರ್ತಾನೆ. ಹಾಗೆ ನಮಗೆ ಆಪತ್ತು ಬಂದಾಗೆಲ್ಲ ಭಗವಂತ ಬರ್ತಾನೆ ಅನ್ನುವ ನಿಶ್ಚಯ ಜ್ಞಾನ ನಮಗೆ ಪಾಂಡವರ ಕಥೆ ಕೇಳಿದಾಗತ್ತೆ. ಆದರೆ ರಾಮಾಯಣದಲ್ಲೂ ಕೂಡ ಭಗವಂತನೇ ಸುಪ್ರೀಂ ಹೀರೋ, ಸರ್ವಸ್ವತಂತ್ರನಾದರೂ ಕೂಡ ಪರಮಾತ್ಮನ ರಾಮನ ಕಥೆ ಯಾವಾಗ ಒಂದು ಉತ್ತಮವಾದ ಘಟ್ಟಕ್ಕೆ ಏರುತ್ತೆ ಅಂದರೆ ಸುಂದರಕಾಂಡ ಬಂದಾಗ. ಸುಂದರೇ ಸುಂದರೀ ರಾಮ, ಹನುಮಂತ ಬಂದ, ರಾಮ ಹನುಮರ ಸಮಾಗಮ ಕಿಷ್ಕಿಂಧ ಪಟ್ಟಣದಲ್ಲಿ, ಕಿಷ್ಕಿಂಧ ಕಾಂಡದಲ್ಲಿ ಋಷ್ಯಮೂಕ ಪರ್ವತದಲ್ಲಿ ಆಯಿತು ಅಂದಾಗ, ಮತ್ತು ಬೇರೆ ವಿಡಿಯೋ ಆಗೋಯ್ತು. ಋಷ್ಯಮೂಕ ಪರ್ವತದಲ್ಲಿ ರಾಮ ಹನುಮರ ಸಮಾಗಮವಾದಾಗ ಹನುಮಂತ ಲಂಕಾಪಟ್ಟಣಕ್ಕೆ ಹಾರೋಣ. ಅದರಿಂದ ಬರೀ ರಾಮನ ಕಥೆ ಬಂದರೂ ಅಲ್ಲಿ ಭಗವದ್ಭಕ್ತರ ಕಥೆ, ಬರೀ ಭಗವದ್ಭಕ್ತರ ಕಥೆ ಬಂದರೂ ಪರಮಾತ್ಮನ ಕಥೆ ಬಂದೇ ಬರುತ್ತೆ. ಯಾಕೆ ಅಂದರೆ ಭಗವಂತನ ಕಥೆಯಲ್ಲಿ ಭಕ್ತರು ಬರಲೇಬೇಕು, ಭಕ್ತರ ಕಥೆಯಲ್ಲಿ ಭಗವಂತ ಬರಲೇಬೇಕು, ಬರದೇ ಇದ್ದರೆ ಸಾಧ್ಯವೇ ಇಲ್ಲ. ಆದ್ದರಿಂದ ಭಗವಂತನ ಕಥೆಯಾದ ನರಸಿಂಹಾವತಾರವನ್ನು ಕೇಳಬೇಕಾದ್ರೆ ಪ್ರಹ್ಲಾದರಾಜರ ಗುಣವನ್ನು ಬಹಳ ಹೇಳ್ತಾರೆ. ಇಷ್ಟು ಯಾಕೆ ಹೇಳಿದೆ ಅಂದರೆ, ಪ್ರಹ್ಲಾದರಾಜರ ಗುಣವನ್ನು ಒಂದು 10-12 ಶ್ಲೋಕ ಹೇಳುತ್ತೆ ಅವನ ಗುಣವನ್ನು. ಅಂಥ ಗುಣವಂತನಿದ್ದಾನೆ ಪ್ರಹ್ಲಾದ ಅಂತ. ಹಿಂದಿನ ಶ್ಲೋಕದಲ್ಲಿ ಹಿರಣ್ಯಕಶಿಪು ಹಿಂದಿನ ಅಧ್ಯಾಯದಲ್ಲಿ ಬ್ರಹ್ಮದೇವರಿಂದ ವರವನ್ನು ಪಡೆದದ್ದನ್ನು ಕೇಳದಿದ್ದೇವೆ. ಅದ್ಭುತವಾದ ವರಗಳನ್ನು ಕೇಳಿದ್ದಾನೆ. ಮೇಲಾಗಬಾರದು, ಕೆಳಗಾಗಬಾರದು, ಹೊರಗಾಗಬಾರದು, ಒಳಗಾಗಬಾರದು, ಬೆಳಗ್ಗೆ ಆಗಬಾರದು, ಸಾಯಂಕಾಲ ಆಗಬಾರದು, ಬ್ರಹ್ಮದೇವರು ಸೃಷ್ಟಿ ಮಾಡಿದ ಯಾರಿಂದಲೂ ಮರಣವಾಗಬಾರದು ಎಂಬುದಾಗೆಲ್ಲ ಕೇಳಿದೆ ಹಿರಣ್ಯಕಶಿಪು. ನೀ ಸೃಷ್ಟಿ ಮಾಡಿದ ಯಾರಿಂದಲೂ ಮರಣವಾಗಬಾರದು ಅಂದ. ನರೈಹಿ ನ ಮೃಗೈಹಿ ಎಂದ. ನರರಿಂದಲೂ ಆಗಬಾರದು, ಮೃಗರಿಂದಲೂ ಆಗಬಾರದು. ಬಟ್ ಅವನಿಗೆ ಕಾಂಬಿನೇಷನ್ ದೇವರು ಮಾಡಬಲ್ಲ ಅನ್ನುವ ಜ್ಞಾನ ಅವನಿಗಿರಲಿಲ್ಲ. ನಾನು ಋಮೃಗೈಹಿ ಅಂತ ಕೇಳಿಬಿಟ್ಟಿದ್ರೆ ಕಾಂಬಿನೇಷನ್ ಆಗಿ 11ನೇ ಅವತಾರ ನಮಗೆ ಸಿಗ್ತಿತ್ತು. ಆದರೆ 10ನೇ ಅವತಾರಕ್ಕೆ ಮೀಸಲಾಗಿಬಿಡ್ತು. ಹೀಗೆ ಹಿರಣ್ಯಕಶಿಪು ವರವನ್ನು ಕೇಳಿದ ಮೇಲೆ ಭಯಂಕರವಾಗಿ ಲೋಕಕಂಟಕನಾಗಿ ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕದಂಶನಂ ತನ್ಮಧ್ಯೆ ಭೂತ ಸಂಚಾರ ಯದ್ವಾ ತದ್ವಂ ಭವಿಷ್ಯತಿ ಅಂತ ಮೊದಲೇ ಕೋತಿ ಹೆಂಡ ಕುಡಿಸಿ ಚೋಳ ಕಚ್ಚಿಸಿ ಮೇಲೆ ಪಿಶಾಚಿಯನ್ನು ಬಿಟ್ಟರೆ ಎಷ್ಟು ಅನಾಹುತವಾಗಬೇಕೋ, ಅನಾಹುತ. ದೈತ್ಯರಿಗೆ ವರದ ಬಲ ಸ್ವರೂಪತಃ ಭಗವದ್ವೇಷಿಗಳು, ತಾಮಸರು, ಅಸುರರ ಸ್ವಭಾವ ಇಂಥದ್ದು. ನಾನೇ ಬ್ರಹ್ಮನಾಗಬೇಕು, ನನ್ನ ದೈತ್ಯರೇ ಲೋಕಪಾಲಕರಾಗಬೇಕು. ಅಲ್ಲ, ಒಂದು ಜನ್ಮದಲ್ಲಿ ಹೇಗೆ ಸಾಧ್ಯ ಅಂದರೆ ಕಾಲಾತ್ಮನೋಶ್ಚ ನಿತ್ಯತ್ವ ತಂದ. ಕಾಲ ನಿತ್ಯ, ಜೀವ ನಿತ್ಯ, ಜೀವನಿಗೆ ಸಾವಿಲ್ಲ. ಇದನ್ನು ಎಷ್ಟೇ ಜನ್ಮಗಳಲ್ಲಾದರೂ ಸಾಧನೆ ಮಾಡೇ ತೀರ್ತೀನಿ ಅಂತಾನೆ. ಬ್ರಹ್ಮದೇವರ ಪದವಿ ಅದಕ್ಕೆ ಬರಬೇಕಾದ್ರೆ 100 ಕಲ್ಪಗಳ ಸಾಧನೆ, ಲಾತವ್ಯ, ಹೋತವ್ಯ, ಮಂತವ್ಯ, ಧ್ಯಾತವ್ಯ, ಸುತೇಜ ಮೊದಲಾದ ಅನೇಕ ಜನ್ಮಗಳನ್ನು ಕಳೆದು ಸಾಧನೆಯನ್ನು ಮಾಡಿ ಬರಬೇಕು. ಅದು ಎಲ್ಲರಿಗೂ ಸಿಗೋದಿಲ್ಲ. ಎಲ್ಲರೂ ಅಪೇಕ್ಷೆ ಮಾಡುವಂಥ ಪದವಿ ಅಲ್ಲ ಯಾವುದು, ಬ್ರಹ್ಮ ಪದವಿ. ದೇವತೆಗಳೂ ಕೂಡ ತಮ್ಮದಲ್ಲದೇ ಇದ್ದ ಪದವಿಯನ್ನು ಅಪೇಕ್ಷೆ ಪಡೋದಿಲ್ಲ. ನೋಡ್ರಿ, ನಿಮಗೊಂದು ನಿದರ್ಶನ. ಇಂದ್ರ ಮತ್ತು ಕಾಮರು 8ನೇ ಕಕ್ಷದವರು. ಇಂದ್ರ ಪದಚ್ಯುತನಾದಾಗ ಅಲ್ಲಿಗೆ ಸ್ಕಂದನನ್ನು, ಕಾಮನನ್ನು ತಂದು ಕೂಡಿಸಲಿಲ್ಲ. ಭೂಲೋಕದಲ್ಲಿದ್ದ ನಹುಷನನ್ನು ತಂದು ಕೂಡಿಸ್ತಾರೆ. ಆದ್ದರಿಂದ ಈ ರೀತಿಯಾಗಿ ನಾವು ತಿಳಿಯಬೇಕು, ದೇವತೆಗಳು ತಮ್ಮದಲ್ಲದೇ ಇದ್ದ ಪದವಿಗೆ ತಾವು ಬರೋದಿಲ್ಲ, ಅಪೇಕ್ಷೆ ಪಡೋದಿಲ್ಲ. ಆದ್ದರಿಂದಲೇ ಅಂತಹ ಈ ಬ್ರಹ್ಮದೇವರ ಪದವಿಗೆ ನಾನು ಬರ್ತೀನಿ,
ನಾನು ಬಂದು ಎಲ್ಲವನ್ನು ಮಾಡಬಲ್ಲೆ ಅನ್ನುವುದನ್ನು ನಮ್ಮ ಹಿರಣ್ಯಕಶಿಪು ಮಾಡಿದ್ದಾನೆ. ತನ್ನ ಮಗನ ಮೇಲೆ ಮಾಡಿದ ದ್ರೋಹದಿಂದ ತಾನು ಮೃತನಾಗಿದ್ದಾನೆ. ಆದ್ದರಿಂದ ಅಂತ ಹೇಳಿದಾಗ ಧರ್ಮರಾಜ ಕೇಳ್ತಾ ಇದ್ದಾನೆ. ರಾಜಸೂಯಾಗದ ಪರಮಾದ್ಭುತವಾದ ವಿಚಾರ ನಡೀತಾ ಇದೆ. ಅಲ್ಲಿ ಪರಮಾತ್ಮನಿಗೆ ಅಗ್ರಪೂಜೆಯ ಸಂದರ್ಭ. ಭಗವಂತನನ್ನು ಅವನ ಗುಣಗಾನವನ್ನು ಕೇಳ್ತಾ ಇದ್ದಾನೆ. ಭಗವದ್ಭಕ್ತನಾದ ಪ್ರಹ್ಲಾದರಾಜನ ಗುಣವನ್ನು ಕೂಡ ನಮ್ಮ ಧರ್ಮರಾಜ ಕೇಳ್ತಾ ಇದ್ದಾನೆ. ಮಗನಿಗೆ ದ್ರೋಹ ಮಾಡಿ ತಂದೆ ಯಾಕೆ ಸತ್ತ? ಯಾಕೆ ಅಂತಂದರೆ ಅಲ್ಲೊಂದು ಮಾತನ್ನು ಹೇಳ್ತಾರೆ. ಮಕ್ಕಳು ಎಷ್ಟೇ ಕೆಟ್ಟವರಾದರೂ ಕೂಡ, ಮಕ್ಕಳು ತಂದೆ ತಾಯಿಗೆ ವಿರೋಧ ಮಾಡಿದರೂ ಕೂಡ ತಂದೆ ತಾಯಿಗಳು ಮಕ್ಕಳಿಗೆ ವಿರೋಧ ಮಾಡೋದಿಲ್ಲ. ತಂದೆ ತಾಯಿಗಳ ಮೇಲೆ ತಂದೆ ತಾಯಿಗಳು ಮಕ್ಕಳಿಗೆ ದ್ರೋಹ ಮಾಡೋದಿಲ್ಲ. ಭವತಿ ಚ ಕುಪುತ್ರ ನೈವ ಕುಮಾತ. ಕೆಟ್ಟ ಮಕ್ಕಳು ಹುಟ್ಟಬಹುದೇ ಹೊರತು ಕೆಟ್ಟ ತಂದೆ ತಾಯಿ ಅಂತ ಇರೋದಿಲ್ಲ. ಆದ್ದರಿಂದ ಅವನ ಕಥೆಯನ್ನು ಹೇಳ್ರಿ ಎಂಬುದಾಗಿ ಕೇಳಿದಾಗ ಆಗ ಪ್ರಹ್ಲಾದ ಶಿಶುವಲ್ಲ, 4 ಜನ ಮಕ್ಕಳಿದ್ದರು, ಅವನೆಂಥ ಮಹಾತ್ಮ ಅಂತ ಪ್ರಹ್ಲಾದರಾಜರ ಗುಣವನ್ನು ಹೇಳ್ತಾರೆ. ಬಹಳ ಸುಂದರವಾದ ಪ್ರಹ್ಲಾದನ ಗುಣಗಳನ್ನು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮಾದ್ಭುತವಾದ ಪ್ರಹ್ಲಾದರಾಜರ ಗುಣವನ್ನು ನಾವು ಕೇಳೋಣ. ತಸ್ಯ ದೈತ್ಯಪತೆ ಪುತ್ರಾಃ 4 ಪರಮಾದ್ಭುತಾಃ ಪ್ರಹ್ಲಾದೋ ಭೂನ್ಮಹಾಂಸ್ತೇಷಾಂ ಗುಣೈರ್ಮಹದುಪಾಸಕಃ. ಹಿರಣ್ಯಕಶಿಪುವಿಗೆ 4 ಜನ ಮಕ್ಕಳು, ಎಲ್ಲರೂ ಪರಮಾದ್ಭುತವಾದ ವ್ಯಕ್ತಿಗಳೇ. ಅದರಲ್ಲಿ ಪ್ರಹ್ಲಾದ ಗುಣಪೂರ್ಣನಾದ ಭಗವಂತನ ಉಪಾಸಕನಾಗಿದ್ದ. ಅವನೂ ಒಳ್ಳೆಯ ಗುಣಗಳಿಂದ ಶ್ರೇಷ್ಠನಾಗಿರ್ತಕ್ಕಂಥವನಾಗಿದ್ದ. ಬ್ರಾಹ್ಮಣರ ಭಕ್ತರಾಗಿದ್ದ. ಅತ್ಯಂತ ಶೀಲ ಸಮಾಧವು ಅಂತ ಯಾವಾಗಲೂ ಸಮಾಧ್ಯವಸ್ಥೆಯಲ್ಲಿ ಅಸಂಪ್ರಜ್ಞಾತ, ಸಂಪ್ರಜ್ಞಾತ, ಧಾರಣ, ಧ್ಯಾನ ಈ ಸಮಯಗಳಲ್ಲಿ ಭಗವಂತನ ಚಿಂತನೆಯನ್ನೇ ಮಾಡ್ತಾ ಇದ್ದ. ಸುಳ್ಳು ಹೇಳ್ತಾ ಇರಲಿಲ್ಲ. ಎಲ್ಲದಕ್ಕಿಂತ ದೊಡ್ಡ ಗುಣ ಜಿತೇಂದ್ರಿಯ, ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡಿದ್ದ. ತನ್ನ ಇಚ್ಛೆ ಬಂದ ಕಡೆಗೆ ಇಂದ್ರಿಯಗಳು ಹೋಗಬೇಕು, ಬೇರೆ ಕಡೆಗೆ ಆಗಬಾರದು. ಹೀಗೆಲ್ಲ ಅಂಥ ಪ್ರಹ್ಲಾದರಾಜ ಇದ್ದಾನೆ. ಅವನ ಅನೇಕ ಗುಣಗಳನ್ನು ಹೇಳ್ತಾರೆ. ಇದನ್ನು ನಾವು ಉಪಾಸನೆ ಮಾಡಬೇಕು. ದೊಡ್ಡವರ ಗುಣಗಳನ್ನು ಉಪಾಸನೆ ಮಾಡಿದರೆ, ಆ ಗುಣಗಳನ್ನು ತಿಳಿದರೆ, ಆ ಗುಣದಲ್ಲಿರುವ ಕೆಲವೊಂದಾದರೂ ಅಂಶಗಳು ನಮಗೆ ಬರುತ್ತೆ. ರಾಯರನ್ನು ಉಪಾಸನೆ ಮಾಡುವಾಗ ಇದೆಲ್ಲ ನಾವು ತಿಳಿಯಬೇಕು. ಆ ಗುಣಗಳೆಲ್ಲ ಪ್ರಹ್ಲಾದರಾಜರ ಗುಣಗಳೆಲ್ಲ ರಾಯರಲ್ಲಿದೆ. ಆತ್ಮವತ್ ಸರ್ವಭೂತಾನಾಂ ಏಕಪ್ರಿಯ ಸುಹೃತ್ಸಮಃ. ಎಲ್ಲ ಜೀವಿಗಳಿಗೆ ಪ್ರಹ್ಲಾದರಾಜ ಅಂದರೆ ತಮಗೆ ತಮ್ಮ ದೇಹ, ತಮ್ಮ ಆತ್ಮ ಹೇಗೆ ಪ್ರಿಯವೋ ಹಾಗೆ ಅವರೆಲ್ಲರಿಗೂ ಅವನು ಬೇಕಾದವನಾಗಿದ್ದ. ಪರಮ ಮಿತ್ರ ಅಂತನಿಸಿದ್ದ ಎಲ್ಲರಿಗೂ ಸಹಿತ. ಗುರು ಹಿರಿಯರಿಗೆ ದಾಸನಂತೆ ನಮಸ್ಕಾರ ಮಾಡ್ತಾ ಇದ್ದ ಪ್ರಹ್ಲಾದ. ದೀನರಾದ, ದುಃಖಿತರಾದ ಜನರಲ್ಲಿ ತಂದೆಯಂತೆ ವಾತ್ಸಲ್ಯ ತೋರ್ತಾ ಇದ್ದ. 3ನೇ ಸ್ಕಂದ ಭಾಗವತದಲ್ಲಿ ಪ್ರಹ್ಲಾದರಾಜರ ಗುಣವನ್ನು ಕಶ್ಯಪರು ಮಗ ಹುಟ್ಟುವುದಕ್ಕಿಂತ ಮುಂಚೆ ಮೊಮ್ಮಗನ ಗುಣಗಾನವನ್ನು ಮಾಡ್ತಾರೆ. ಭಾಳ ಸುಂದರವಾಗಿ ಮೊಮ್ಮಗನ ಗುಣಗಾನವನ್ನು ಮಾಡ್ತಾರೆ. ಹೃಷ್ಟಪರಾರ್ಧೆ ವ್ಯಥಿತೇಶು ದುಃಖಿತಃ. ಇನ್ನೊಬ್ಬರಿಗೆ ಒಳ್ಳೆಯದಾದರೆ ನೋಡಿ ಆನಂದ ಪಡ್ತಾರಂತೆ ಪ್ರಹ್ಲಾದರಾಜರು. ಇನ್ನೊಬ್ಬರಿಗೆ ದುಃಖ ಬಂದರೆ ಆ ದುಃಖದಲ್ಲಿ ಪಾಲ್ಗೊಂಡು ಅವರಿಗೆ ಆ ದುಃಖವನ್ನು ಪರಿಹಾರ ಮಾಡ್ತಾರೆ. ಇದು ನಾವು ರಾಯರ ಉಪಾಸನೆ ಮಾಡುವಾಗ ರಾಯರು ಅಂಥವರೇ. ರಾಯರ ಜೀವನದಲ್ಲಿ ರಾಯರಿಗೆ ದಾರಿದ್ರ್ಯ ಬಂದಾಗ ಅನೇಕರು ರಾಯರ ಮನೆಗೆ ಅಕ್ಕಿ, ಬೇಳೆ, ಬೆಲ್ಲ, ತರಕಾರಿಗಳನ್ನು ತಂದುಕೊಟ್ರೆ ಎಲ್ಲ ಮೂಟೆಗಳನ್ನು ಒಳಗಿಟ್ಕೋತಾ ಇರಲಿಲ್ಲ. ಇನ್ನೊಬ್ಬರು ಬಂದವರಿಗೆ ಮೂಟೆ ಬಂದಿದೆ ಅಂತ ಗೊತ್ತಾಗಬಾರ್ದು, ಇನ್ನೊಬ್ಬರು ದಾನ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿರಬಾರ್ದು. ಎಲ್ಲ ಒಳಗಿಡ್ರಿ ಅಂತ ತಕ್ಷಣ ಒಳಗಿಡಿಸ್ತಾರೆ ಕೆಲವರು. ಆದರೆ ರಾಯರು ಹೇಳ್ತಾ ಇದ್ರು, ನನಗಿಷ್ಟೊಂದೆಲ್ಲ ಬೇಡ, ಇವತ್ತಿನ ಊಟಕ್ಕೆ ಎಷ್ಟು ಬೇಕೋ ನಾವೆಷ್ಟು ಜನ ಇದ್ದೇವೆ ಅಷ್ಟು ಕೊಟ್ಟರೆ ಸಾಕು ಅಂತ. ಅವರು ತಂದ ಮೂಟೆ ಅಕ್ಕಿಯಲ್ಲಿ 4 ಹಿಡಿ ಅಥವಾ 2 ಬೊಗಸೆ ತೊಗೊಳ್ಬೇಕು, ಮಿಕ್ಕಾದದ್ದನ್ನು ವಾಪಸ್ ಕಳಿಸ್ಬೇಕಂತಿಲ್ಲ. ಇದಿಷ್ಟು ನಿಮಗೆ ಕೊಡ್ತೀವಿ ಅಂದರೆ ರಾಯರು ಹೇಳ್ತಾ ಇದ್ರಂತೆ ವೆಂಕಟನಾಥರು ತಮ್ಮ ಪೂರ್ವಾಶ್ರಮದಲ್ಲಿ, ನನಗಿಂತ ದರಿದ್ರಾವಸ್ಥೆಯಲ್ಲಿ ಅನೇಕ ಜನ ಇದ್ದಾರೆ, ಅವರಿಗೆ ಅದನ್ನು ಕೊಡ್ರಿ ಅಂತ ರಾಯರು ಹೇಳ್ತಾ ಇದ್ರು ಅಂತ ರಾಘವೇಂದ್ರ ವಿಜಯದಲ್ಲಿ ನಾವು ಅವರ ಬಗ್ಗೆ ಕೇಳ್ತೀವಿ. ಆದ್ದರಿಂದ ದೀನರಾದ ಜನರಲ್ಲಿ ಹೃಷ್ಟಪರಾರ್ಧೆ ವ್ಯಥಿತೇಶು ದುಃಖಿತಃ. ಇನ್ನೊಂದು ಗುಣ ಹೇಳ್ತಾರೆ, ಬಹಳ ಸುಂದರವಾದ ಗುಣ. ಇದು ರಾಯರಲ್ಲೂ ಕಾಣಬಹುದು, ಪ್ರಹ್ಲಾದರಾಜರಲ್ಲೂ ಕಾಣಬಹುದು, ವ್ಯಾಸರಾಜರಲ್ಲೂ ನಾವು ಕಾಣಬಹುದು. ಇಂಥ ಎಲ್ಲ ಒಳ್ಳೊಳ್ಳೆಯ ಗುಣಗಳು ಇವರಿಗೆ ಬಂದದ್ದಕ್ಕೆ ಕಾರಣ ವಾಯುದೇವರ ಆವೇಶ ಇದ್ದದ್ದರಿಂದ ಈ ರೀತಿಯಾದದ್ದನ್ನು ನಾವು ನೋಡ್ತಾ ಇದ್ದೇವೆ. ಜೊತೆಗೆ
ವಿದ್ಯಾರ್ಥರೂಪ ಜನ್ಮಾದ್ಯೈ ಮಾನಸ್ತಂಭ ವಿವರ್ಜಿತ. ಪ್ರಹ್ಲಾದರಾಜನ ಮತ್ತೊಂದು ಗುಣ, ವಿದ್ಯೆಯಿಂದ, ದುಡ್ಡಿನಿಂದ, ಶರೀರದ ಸೌಂದರ್ಯದಿಂದ ಉತ್ತಮ ಕುಲದಲ್ಲಿ ಹುಟ್ಟಿದ್ದೀವಿ ಎಂಬತಕ್ಕಂಥ ಅಹಂಕಾರ ಪ್ರಹ್ಲಾದರಾಜರಿಗೆ ಇರಲಿಲ್ಲ. ಸುಧಾಮಂಗಳ ಆಗೋ ತನಕ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇರ್ತಾರೆ, ತುಂಬ ಬಗ್ಗಿ ನಮಸ್ಕಾರ ಮಾಡ್ತಾರೆ. ಸುಧಾಮಂಗಳ ಆಗಿ ಶಾಲು ಬಂದುಬಿಡ್ತು ಅಂದರೆ ಕೈಗೊಂದು ಕಡಗವೋ ಕೊರಳಲ್ಲೊಂದು ಬಂಗಾರದ ಸರ ಬಂದುಬಿಟ್ರೆ ನಮಸ್ಕಾರ ಮಾಡೋಲ್ಲ, ದೊಡ್ಡವರಿಗೆ ನಮಸ್ಕಾರ ಮಾಡಲ್ಲ. ನಾನು ಅವರಂತೆ ಸಮಾನನಾಗಿದ್ದೇನೆ, ಈ ಅಹಂಕಾರ ಬರಬಾರದು. ವಿದ್ಯಾರ್ಥ ರೂಪ ಜನ್ಮಾದ್ಯೈಹಿ, ವಿದ್ಯೆಯಿಂದ ಅಹಂಕಾರ ಬರಬಾರದು. ಅದಕ್ಕೆ ದಾಸರ ಬಳಿಗೆ ಒಬ್ಬರು ಬಂದಿದ್ದನಂತೆ. ಒಬ್ಬ ಹುಡುಗ ಬಂದ, ದಾಸರೇ ನಾನು ಉದ್ಧಾರ ಆಗಬೇಕು, ಜಗನ್ನಾಥ ದಾಸರೇ ನನಗೆ ಅನುಗ್ರಹ ಮಾಡ್ರಿ ಇಂದ. ದಾಸರಂದರು, ನೋಡಪ್ಪ ನೀನು ಮೊದಲು ಮಾಡಬೇಕಾಗಿದ್ದೇನಪ್ಪ ಅಂದರೆ, ನಿನಗೇನೂ ಬರದೇ ಇದ್ದರೆ ಮೊದಲು ಪರಮಾತ್ಮನ ಚಿಂತನೆ ಮಾಡೋದು ಕಲ್ತ್ಕೋ, ಗೋಪೀಚಂದನ ಹಚ್ಕೋ. ಮಂದನ ಆದರೂ ಸರಿಯೇ ಗೋಪೀಚಂದನ ಅಲವಿಂದೆ ಧರಿಸುತ್ತ ಕಂದರದಲ್ಲಿ ಶ್ರೀ ತುಳಸಿ ಪದುಮಾಕ್ಷ ಮಾಲೆಗಳನ್ನು ಧರಿಸಿ. ದಾಸರಂದರು, ಮಂದ, ಶಾಸ್ತ್ರಜ್ಞಾನ ಓದಿಲ್ಲ ನೀನು, ಪುಣ್ಯ ಇಲ್ಲ ನಿನಗೆ. ಮಂದನ ಆದರೂ ಸರಿಯೇ ಗೋಪೀ ಚಂದನ ಅಲವಿಂದೆ ಧರಿಸುತ್ತ. ಶಾಸ್ತ್ರದಲ್ಲಿ ಹೇಳಿದಂತೆ 12 ಗೋಪಿಚಂದನದ ನಾಮಗಳು ಎಲ್ಲೆಲ್ಲಿ ಮುದ್ರೆ ಹಾಕ್ಕೋಬೇಕು ಅಂತ ಹೇಳಿದ್ದಾರೆ ಅಲ್ಲಲ್ಲೇ. ಇವತ್ತೆಲ್ಲ ಕೆಲವರೆಲ್ಲ ಬೇಕಾದಷ್ಟು ಗೋಪಿಚಂದನ ಹಚ್ಕೋತಾರೆ. ಮೊಳಕೈ ಮೇಲೆ ಹಚ್ಕೋತಾರೆ, ಭುಜದ ಮೇಲೆ ಹಚ್ಕೋಬೇಕು ಅಂದರೆ ಮೊಳಕೈ ಮೇಲೆ ಹಚ್ಕೊಳ್ಳೋದು, ಕಿವಿ ಹಿಂದೆ ಹಚ್ಕೊಳ್ಳೋದು, ಕಣ್ಣಿನ ಮೇಲೆ ಹಚ್ಕೊಳ್ಳೋದು. ಇಲ್ಲ, ಇದು ನಮ್ಮ ಸಂಪ್ರದಾಯ ಅಂತ ಏನೇನೋ ಹೇಳ್ತಾರೆ. ಗೋಪೀಚಂದನದ ಬಗ್ಗೆ ಪದ್ಮಪುರಾಣದಲ್ಲಿ ರುದ್ರದೇವರು ಪಾರ್ವತೀದೇವಿ ಹೇಳಿದ್ದಾರೆ 12 ಜಾಗಗಳಲ್ಲಿ. ಎಷ್ಟು ಸುದರ್ಶನ ಮುದ್ರೆ, ಎಷ್ಟು ಪಾಂಚಜನ್ಯ, ಎಷ್ಟು ಗದಾ ಮುದ್ರೆ, ಎಷ್ಟು ಪದ್ಮ ಮುದ್ರೆ, ಎಷ್ಟು ನಾರಾಯಣ ಮುದ್ರೆ ಅಂತ. ಗೋಪಿಚಂದನ ಹಚ್ಕೋ, ತುಳಸಿ ಮಾಲೆ ಹಾಕೋ, ದೇವರ ಸ್ಮರಣೆ ಮಾಡು ಅಂದರು. ಬಂದ, ಮೈ ತುಂಬ ಗೋಪಿಚಂದನ ಢಾಳ್ ಢಾಳಾಗಿ ಹಚ್ಕೊಂಡಿದ್ದ. ದಾಸರು ನೋಡಿದರು, ಬೆಳಗಿದೂಜಿಯು ನೋಳ್ಪರಿಗೆ ಥಳಥಳಿಸುವಂದದಲ್ಲಿ ದೇಹವ ತೊಳೆದು ನಾಮ ಮುದ್ರೆಗಳಿಂದಲಂಕರಿಸಿ ಅಲವಬೋಧರ ಶಾಸ್ತ್ರ ಮರ್ಮವ ಅರಿಯದಿಹನರ ಬರಿದೆ ಇದರೊಳು ಶಂಕಿಸಿದರೇನಹುದು. ಅಲ್ಲಿ ದಾಸರಂತಾರೆ, ಇದೇನೋ ಇದು, ಹೂಜಿಯನ್ನು ತೊಳೆದಂತೆ ದೇಹವನ್ನು ತೊಳೆದು ದೇಹವನ್ನು ತೊಳೆದು ಅಲಂಕಾರ ಮಾಡಿಕೊಂಡು ಈ ನಾಮ, ಈ ಮುದ್ರೆ, ಇದರ ಬಗ್ಗೆ ಸರಿಯಾದ ಜ್ಞಾನ ಮಾಡ್ಕೋ ಅಂದರು. ಏನು ಮಾಡಬೇಕು ಸ್ವಾಮಿಯಿಂದ? ಎಲ್ಲರ ವಿದ್ಯಾಪೀಠದಲ್ಲಿ ಸೇರಿ ಶಾಸ್ತ್ರವನ್ನು ಓದು ಅಂದರು. ಭಾಳ ಒಳ್ಳೆ ಮಾರ್ಗ ಹೇಳಿಕೊಟ್ರಿ ಸ್ವಾಮಿ ಅಂತ ವಿದ್ಯಾಪೀಠಕ್ಕೆ ಹೋಗಿ ಸೇರಿಕೊಂಡ. ಗುರುಪಸತ್ತಿಯನ್ನು ಮಾಡಿದ, ಶಾಸ್ತ್ರ ಓದಿದ. ಓದಿ ಬಂದು ದಾಸರಿಗೆ ನಮಸ್ಕಾರವನ್ನು ಮಾಡಿದ. ಹಿಂದೆ ಮಾಡ್ತಾ ಇದ್ದಂಗೆ ಮಾಡಲಿಲ್ಲ. ಹಿಂದೆಲ್ಲ ಬಗ್ಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದ. ಇವತ್ತು ಅರ್ಧ ಬಗ್ಗಿ ನಾರ್ತ್ ಇಂಡಿಯನ್ ಸ್ಟೈಲು, ಗುರುಗಳ ಮಂಡಿ ಮುಟ್ಟಿ ನಮಸ್ಕಾರ ಮಾಡಿಬಿಟ್ಟ. ದಾಸರವಾಗಂತಾರೆ, ವೇದಶಾಸ್ತ್ರ ಸಂಯುಕ್ತಿ ಗ್ರಂಥಗಳ ಓದಿ ಓದಿ ಕೇಳಿದರೇನು, ಸಾಧುಗಳ ಸಹವಾಸ ಮಾಡೇನು, ಓದನಂಗಳ ಜರಿದು ಶ್ವಾಸ ನಿರೋಧಗೈಸಿದರೇನು, ಕಾಮಕ್ರೋಧ ಒಳಿಯದೆ. ಶಾಸ್ತ್ರ ಯಾಕೆ ಓದಬೇಕು? ಸುಧಾ ಓದಿದರೆ ದಕ್ಷಿಣೆ ಬರುತ್ತೆ, ನ್ಯಾಯಸುಧಾ ಓದಿದರೆ ಪಾಂಡಿತ್ಯ ಬಂದರೆ ಜನ ನಮಸ್ಕಾರ ಮಾಡ್ತಾರೆ ಅಂತಲ್ಲ. ಶಾಸ್ತ್ರ ಓದುವುದರ ಉದ್ದೇಶ ಕಾಮಕ್ರೋಧಗಳನ್ನು ಬಿಡುವುದು. ಹೇಗೆ? ಅತ್ಯಂತ ವಿನಯ ಆಗಬೇಕು. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾದ್ ಧನಮಾಪ್ನೋತಿ ಧನಾತ್ ಧರ್ಮಂ ತತಸ್ತತ. ವಿದ್ಯೆಯಿಂದ ನಮಗೆ ಬರಬೇಕಾದದ್ದು ವಿನಯ. ಪಾಂಡಿತ್ಯ ಇರಬಹುದು, ನಿಮಗೆ ಬೇಕಾದಂಥ ಪಾಂಡಿತ್ಯ ಇರಬಹುದು, ಆದರೆ ಸಾಮಾನ್ಯ ಜನರನ್ನು ಅಗೌರವ ಮಾಡಬಾರದು. ಅವರ ಜೊತೆಗೆ ಸರಿಯಾದ ರೀತಿಯಲ್ಲಿ ಮಾತಾಡಿ ಅವರಿಗೆ ಅನುಗ್ರಹ ಮಾಡಬೇಕು. ಅದಕ್ಕೆ 3ನೇ ಸ್ಕಂದ ಭಾಗವತದಲ್ಲಿ ಪರಮಾತ್ಮ ಹೇಳ್ತಾನೆ, ಬೇಕಾದಂಥ ಪ್ರತಿಮಾ ಪೂಜೆಯನ್ನು ಮಾಡು, ಬೇಕಾದ್ದು ಮಾಡು. ಅಹಂ ಸರ್ವೇಷು ಭೂತೇಷು ಭೂತಾತ್ಮ ಅವಸ್ಥಿತ ಸದಾ ತಮವಜ್ಞಾಯ ಯೋ ಮರ್ತ್ಯ ಕುರುತೆ ಅರ್ಚಾ ವಿಡಂಬನಂ ಅಂತ ಪರಮಾತ್ಮ ಹೇಳ್ತಾನೆ. ನಾನು ಎಲ್ಲರಲ್ಲಿದ್ದೀನಿ ಎಂಬುದನ್ನು ತಿಳಿಯಬೇಕು. ಮೊದಲು ಎಲ್ಲರಲ್ಲಿರುವ ದೇವರನ್ನು ತಿಳಿಯಲಿಕ್ಕಾಗದೇ ಇದ್ದಾಗ ಸಾಲಿಗ್ರಾಮದಲ್ಲಿ, ಹೂವಲ್ಲಿ, ನೀರಲ್ಲಿ, ಹಣ್ಣು ಹಂಪಲುಗಳಲ್ಲಿ ಪೂಜೆ ಮಾಡುವ ಆ ಪದಾರ್ಥಗಳಲ್ಲಿ ಭಗವಂತ ಇದ್ದಾನೆ ಎಂಬುದಾಗಿ ತಿಳಿದು ಪರಮಾತ್ಮನನ್ನು ಪೂಜೆ ಮಾಡಿ ಸರ್ವತ್ರ
ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶನಿಹನೆಂದರಿದು ಅವರ ಅಭಿಲಾಷೆಗಳ ಪೂರೈಸುವುದೇ ಮಹಾಯಜ್ಞ ಹರಿಪೂಜೆ. ಇದು ವಿದ್ಯೆಯನ್ನು ಓದಿದ್ದಕ್ಕೆ ಬರಬೇಕಾದ ಸಾರ್ಥಕ. ವಿದ್ಯಾರ್ಥರೂಪ ಜನ್ಮಾದ್ಯೈಹಿ ಮಾನಸ್ತಂಭ ವಿವರ್ಜಿತ. ಪ್ರಹ್ಲಾದರಾಜರಿಗೆ ವಿದ್ಯೆಯಿಂದ ಗರ್ವ ಇರಲಿಲ್ಲ, ವ್ಯಾಸರಾಜರಿಗೂ ಗರ್ವ ಇರಲಿಲ್ಲ. ರಾಘವೇಂದ್ರ ಸ್ವಾಮಿಗಳಾದಾಗಂತೂ ಇಷ್ಟೆಲ್ಲ ಗ್ರಂಥ ಬರೆದ್ರಲ್ಲ ರಾಯರೇ, ಇದೆಲ್ಲ ನಿಮ್ಮಿಂದ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ರಾಘವೇಂದ್ರ ಸ್ವಾಮಿಗಳಂತಾರೆ, ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ. ಒಂದು ಪುಸ್ತಕ ಬರೆದರೆ ನಮಗೆ ಅಹಂಕಾರ ಬರುತ್ತೆ, ಒಂದು 4 ಜನ ಪ್ರವಚನ ಕೇಳಿ ತುಂಬ ಚೆನ್ನಾಗಿತ್ತು ಅಂದುಬಿಟ್ರೆ ಅಹಂಕಾರ ಬರುತ್ತೆ. ಆದರೆ ವಿದ್ಯೆಯಿಂದ ಅಹಂಕಾರ ಬರಬಾರದು. ರಾಘವೇಂದ್ರ ಸ್ವಾಮಿಗಳನ್ನು ಉಪಾಸನೆ ಮಾಡುವಾಗ ಈ ಗುಣಗಳನ್ನು ವ್ಯಾಸರಾಜರಲ್ಲಿ ಪ್ರಹ್ಲಾದರಾಜರಲ್ಲಿ ಉಪಾಸನೆ ಮಾಡಿದರೆ ನಮಗೂ ಅಹಂಕಾರಾದಿಗಳು ಬರದಂತೆ ಅನುಗ್ರಹ ಮಾಡುತ್ತಾರೆ. ವಿದ್ಯಾರ್ಥರೂಪ ಜನ್ಮಾದ್ಯೈಹಿ ಮಾನಸ್ತಂಭ ವಿವರ್ಜಿತ. ವಿದ್ಯೆಯಿಂದ ಧನದಿಂದ ದುಡ್ಡು ಬಂದಾಗ ಅಹಂಕಾರಕ್ಕೊಳಗಾಗಬಾರದು. ಅದಕ್ಕೆ ಉಗ್ರಸೇನ ರಾಜ ಹೇಳ್ತಾನೆ, ನಿನಗೆ ಸಂಪತ್ತು ಕೊಡ್ತೀನಿ, ರಾಜ್ಯ ಸಂಪಾದನೆ ಮಾಡು, ರಾಜ್ಯವನ್ನು ಇಟ್ಟುಕೋ ಅಂದರೆ ಉಗ್ರಸೇನ ಆಗ್ತಾನೆ, ಸ್ವಾಮಿ ನನಗೆ ದುಡ್ಡಿನಿಂದ ಮದ ಬಂದುಬಿಟ್ರೆ ನಸ್ಯಾನ್ ಮದೋ ಯದಿ, ದುಡ್ಡಿನಿಂದ ಮದ ಬರಬಾರದು. ದೇವರು ಕೊಟ್ಟ ದುಡ್ಡನ್ನು ಅವಶ್ಯವಾಗಿ ಭೋಗ ಮಾಡಬೇಕು, ಅದನ್ನು ಮುಚ್ಚಿಟ್ಟು ಎಲ್ಲೋ ಲಾಕರಲ್ಲಿ ಇಡೋದಲ್ಲ. ದೇವರು ದುಡ್ಡು ಕೊಟ್ಟರೆ, ಮಾವ ಕೊಟ್ಟಿರ್ತಾನೆ ಬೆಳ್ಳಿ ಲೋಟ, ಬೆಳ್ಳಿ ತಂಬಿಗೆ, ತಟ್ಟೆ ಹಾಕ್ಕೊಂಡು ಊಟ ಮಾಡಬೇಕು. ಅದು ಇನ್ನೊಬ್ಬರನ್ನು ಕಡಿಮೆ ಮಾಡಲಿಕ್ಕೋಸ್ಕರವಾಗಲ್ಲ. ಅದರಂತೆ ದುಡ್ಡನ್ನು ಇನ್ನೊಬ್ಬರ ದುಃಖಕ್ಕೋಸ್ಕರವಾಗಿ ವಿನಿಯೋಗಿಸಬಾರದು. ಅದರಿಂದ ಸಜ್ಜನರ ಸೇವೆ, ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ ಜ್ಞಾನಂ ಸವಿಜ್ಞಾನ ಮನುಪ್ರಶಾಂತಿ. ದುಡ್ಡಿನಿಂದ ಶ್ರೇಷ್ಠವಾದ ಮೋಕ್ಷೋಪಯೋಗಿಯಾದ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆದ್ದರಿಂದ ಅದರಿಂದಲೂ ಪ್ರಹ್ಲಾದರಾಜನಿಗೆ ಅಹಂಕಾರ ಇರಲಿಲ್ಲ. ಯಾಕೆ ದೇವರು ಇವನಿಗೆ ಒಲಿದ ಅಂದರೆ ಇಷ್ಟೆಲ್ಲ ಗುಣ ಇತ್ತು. ಸಣ್ಣ ವಯಸ್ಸಿನ ಮಗುವಿಗೆ ಇಷ್ಟೆಲ್ಲ ಗುಣ ಇತ್ತು, ಅದಕ್ಕೆ ದೇವರು ಆ ವಯಸ್ಸಿಗೆ ಅವನು ಒಲ್ದ. ಎಷ್ಟು ಮುದುಕರಾದರೂ ನಮಗೆ ಆ ಗುಣ ಬರೋದಿಲ್ಲ. ಅವರನ್ನು ದೊಡ್ಡವರು ಅಂತೀವಿ, ಆ ದೊಡ್ಡವರ ದೊಡ್ಡ ಗುಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋದಿಲ್ಲ. ಪ್ರಹ್ಲಾದರಾಜರು ವಿದ್ಯಾರ್ಥ ರೂಪ ಜನ್ಮಾದ್ಯೈಹಿ, ಇನ್ನು ಬ್ರಾಹ್ಮಣರಾಗಿ ಹುಟ್ಟಿದ್ದೇವೆ, ಪ್ರಯೋಜನ ಇಲ್ಲ. ಪ್ರಹ್ಲಾದರಾಜರೇ ಮುಂದೆ ಹೇಳ್ತಾರೆ, ದೇವರ ಅನುಗ್ರಹಕ್ಕೆ ಬರೀ ಬ್ರಾಹ್ಮಣರಾಗಿ ಹುಟ್ಟಿದ ಪ್ರಯೋಜನ ಇಲ್ಲ. ನಾಲಂ ದ್ವಿಜತ್ವಂ ದೇವತ್ವಂ ಋಷಿತ್ವಂ ವಾ ಸುರಾತ್ಮಜಾ ಪ್ರೀಣನಾಯ ಮುಕುಂದಸ್ಯ ಭಕ್ತಿರೇವ ಗರೀಯಸಿ. ದೇವರು ಕುಲಕ್ಕೆ ಮೆಚ್ಚೋದಿಲ್ಲ. ನಾನು ಋಷಿಪುತ್ರ, ನಾನು ಬ್ರಾಹ್ಮಣರ ಮಗ, ನಾನು ದೇವತೆ, ದೇವರು ಮೆಚ್ಚೋದಿಲ್ಲ. ದೇವರು ಮೆಚ್ಚುವುದು ನಿರ್ದುಷ್ಟವಾದ ಅಮಲವಾದ ಭಕ್ತಿಗೆ ಮಾತ್ರ ಪರಮಾತ್ಮ ಮೆಚ್ಚುತ್ತಾನೆ. ಆದ್ದರಿಂದ ಅದರ ಸಹಿತವಾಗಿ ಆ ಕುಲದಲ್ಲಿ ಬಂದಿದ್ದರೆ ಅದು ಉತ್ತಮ ಫಲವನ್ನು ಕೊಡುತ್ತೆ. ವಿದ್ಯಾರ್ಥರೂಪ ಜನ್ಮಾದ್ಯೈಹಿ ಮಾನಸ್ತಂಭ ವಿವರ್ಜಿತ. ಅವನಲ್ಲಿ ಯಾವತ್ತೂ ಕೂಡ ಅಹಂಕಾರ, ಉದ್ದಟತನ ಯಾವತ್ತೂ ಪ್ರಹ್ಲಾದರಾಜರಲ್ಲಿ ಇರಲಿಲ್ಲ. ಆದ್ದರಿಂದ ಅಂಥ ಪ್ರಹ್ಲಾದರಾಜ ಹೀಗೆ ತಾನೇನಾಗಿದ್ದಾನೆ, ನೋದ್ವಿಗ್ನ ಚಿತ್ತ ವ್ಯಸನೇಶು ನಿಸ್ಪೃಹ. ಯಾವತ್ತೂ ಸಹಿತ ಪ್ರಹ್ಲಾದರಾಜ ತಾನು ವ್ಯಸನಗಳು ಬಂದರೆ ದುಃಖ ಪಡ್ತಾ ಇರಲಿಲ್ಲ. ಸ್ವಲ್ಪ ನಮಗೇನಾರು ದುಃಖ ಬಂದರೆ ಸಾಕು, ಬಿದ್ದು ಹೊರಲಾಡಿ ಬಿಡ್ತೇವೆ. ಬಂದವರ ಮುಂದೆಲ್ಲ ದುಃಖ ಹೇಳ್ಕೊಳ್ತೇವೆ. ಕೊನೆಗೆ ಅವರು ಹೇಳ್ತಾರೆ, ಇಲ್ಲ ನೀವು ಅದನ್ನು ಅನುಭವಿಸಲೇಬೇಕು, ಮರಕ್ಕೆ ಗಿಡಕ್ಕೆ ಕಲ್ಲಿಗೆ ಬರೋದಿಲ್ಲ, ನಾವೇ ಅನುಭವಿಸಬೇಕು ಅಂತ. ಆದರೆ ಪ್ರಹ್ಲಾದರಾಜ ಎಂಥ ವ್ಯಸನಗಳು ದುಃಖವೇ ಬರಲಿ ಮನಸ್ಸು ವ್ಯಾಕುಲತವಾಗ್ತಾ ಇರಲಿಲ್ಲ. ಯಾವುದೇ ಪದಾರ್ಥಗಳನ್ನು ಗೃಹೀತ್ವಾಪಿ ಇಂದ್ರಿಯೈರರ್ಥೈ ಯೋನದ್ವೇಷ್ಟಿನ ಹೃಷ್ಯತಿ. ಭಾಗವತದ 11ನೇ ಸ್ಕಂದಲ್ಲಿ ಹೇಳ್ತಾರೆ ಸಜ್ಜನರ ಲಕ್ಷಣವನ್ನು. ದೇವರು ಏನೇನು ಸುಖ ದುಃಖ ಕೊಡ್ತಾನೆ ಅದನ್ನು ಸ್ವೀಕಾರ ಮಾಡ್ತಾ ಇದ್ದ, ಅತ್ಯಂತ ಆಸಕ್ತಿಯನ್ನು ಹೊಂದುತ್ತಾ ಇರಲಿಲ್ಲ. ನನಗಿದೇ ಸುಖ ಬೇಕು, ಈ ದುಃಖ ಬೇಡ, ಇಲ್ಲವೇ ಇಲ್ಲ. ಏನೇನು ಜೀವನದಲ್ಲಿ ಬರುತ್ತೆ ಅದನ್ನು ಅನುಭವಿಸ್ತಾ ಇದ್ದ. ಆದ್ದರಿಂದ ತಾನು ಶ್ರುತೇಶು ದುಷ್ಟೇಶು ಗುಣೇಶು ಅವಸ್ಥದೃಕು. ಈ ಭೋಗಕ್ಕೆ ಬರುವ ಪದಾರ್ಥಗಳು ಇದು ನಿತ್ಯವಲ್ಲ, ಅನಿತ್ಯ. ತನ್ನ ಇಂದ್ರಿಯ, ತನ್ನ ಪ್ರಾಣ, ತನ್ನ ಶರೀರ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡಿದ್ದ. ಬರೀ ನಾವು ದೇವರು ಸರ್ವೋತ್ತಮ, ಪಂಚಭೇದ ತಾರತಮ್ಯ ಇಷ್ಟೇ ತಿಳಿದ್ರೆ ಮೋಕ್ಷ ಅಲ್ಲ. ಇವೆಲ್ಲ ಗುಣಗಳು ನಮ್ಮಲ್ಲಿ ಬರಬೇಕು. ಕಾಮಕ್ರೋಧಾದಿಗಳನ್ನು ಬಿಡಬೇಕು, ನಿಷ್ಕಾಮ ಕರ್ಮಗಳನ್ನು ಮಾಡಬೇಕು. ಇಂದ್ರಿಯಗಳನ್ನು, ನಮ್ಮ ಪ್ರಾಣವನ್ನು, ನಮ್ಮ ಶರೀರವನ್ನು, ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಬೇಕು. ಪ್ರೈಮರಿ ಮಾತ್ರ ನಾವು ತಿಳ್ಕೊಂಡು ಪ್ರೈಮರಿಯಲ್ಲೇ ಇದ್ದೇವೆ. ಈ ಉತ್ತಮವಾದ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಅವನಿಗೆ ಯಾವತ್ತೂ ಕೂಡ ಪ್ರಹ್ಲಾದರಾಜನಿಗೆ ಪ್ರಶಾಂತ ಕಾಮ ರಹಿತೋ ಅಸುರೋಸುರ ರಹಿತಾಸುರೋಸುರ. ವಿಷಯಗಳು ಏನೇ ಬರಲಿ, ಯಾರ್ದಾರ ಕೈಯಲ್ಲಿ ಒಂದು ದೊಡ್ಡ ಮೊಬೈಲ್ ಇದ್ದರೆ
ಯಾವ ಕಂಪನಿದು, ಎಷ್ಟು ಸಾವಿರ ರೂಪಾಯಿ ಇದು, ಈ ಟಿ ವಿ ಯಾವುದು, ನಿಮ್ಮ ಕಾರ್ ಯಾವುದು, ಎಷ್ಟು ಕಿಲೋಮೀಟ್ರ್ ಕೊಡುತ್ತೆ, ಈ ಟಿ ವಿ ಏನೇನಿದೆ, ಎಷ್ಟು GB ರ್ಯಾಮು. ಅಯ್ಯೋ ರಾಮ, ಆ ವಿಷಯಗಳು ಯಾರ್ದಾರ ಮನೆಯಲ್ಲಿ ಹೊಸ ಪದಾರ್ಥ ಬಂತು ಅಂದರೆ ಅದಕ್ಕೆ ದೇವರು ಕೂಡ ನಮ್ಮನ್ನು ಹಾಗೆ ತಳ್ಳಿಬಿಡ್ತಾನೆ. ಮನ ವಿಷಯದೊಳಗಿರಿಸಿ ವಿಷಯವ ಮನದೊಳಗೆ ನೆಲೆಗೊಳಿಸಿ ಬಲುನೂತನವು ಸುಸಮೀಚೀನವಿದುಪಾದೇಯವೆಂದರುಪಿ ಕನಸಿಲಾದರೂ ತನ್ನ ಪಾದದ ನೆನವನೀಯದೆ. ಪರಮಾತ್ಮ ಆ ವಿಷಯಗಳನ್ನು ಮನಸ್ಸಲ್ಲಿಟ್ಟು ಅದರ ಬಗ್ಗೆ ಅಪೇಕ್ಷೆ ಪಡುವಂತೆ ಮಾಡಿಬಿಡ್ತಾನೆ. ಅದರ ಪ್ರಹ್ಲಾದರಾಜನಿಗೆ ಹಾಗಿರಲಿಲ್ಲ. ಪ್ರಶಾಂತ ಕಾಮಃ, ವಿಷಯಗಳ ಆಸೆಗಳು ಅವನಲ್ಲಿ ಎಂದೂ ಕೆರಳ್ತಾ ಇರಲಿಲ್ಲ. ಇದೇ ಬೇಕು ಅದೇ ಬೇಕು ಅಂತಿರಲಿಲ್ಲ. ನಿವೃತ್ತಿ ಕರ್ಮದಲ್ಲಿದ್ದ ಅವನು ಅಸುರ ಜಾತಿಯಲ್ಲಿ ಹುಟ್ಟಿದ್ದ ಅಷ್ಟೇ, ಅಸುರ ಜಾತಿಯ ಸ್ವಭಾವ ಅವನಲ್ಲಿರಲಿಲ್ಲ. ಅಸುರ ಅಂದರೆ ಅಸುಸು ರಮಂತೆ ಇತಿ ಅಸುರ ಅಂತ ಮುಖ್ಯ ಪ್ರಾಣದೇವರಲ್ಲಿ ಮನಸ್ಸನ್ನಿಟ್ಟವನಾಗಿದ್ದ ಅಂತ ವಿಜಯಧ್ವಜರು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಧರ್ಮರಾಜ ಜ್ಞಾನಿಗಳು ಮತ್ತೆ ಮತ್ತೆ ಅವನಲ್ಲಿದ್ದ ಸದ್ಗುಣಗಳನ್ನು ನೋಡಿ 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 ಕಲಿತುಕೊಳ್ತಾರೆ. ಆ ಪ್ರಹ್ಲಾದರಾಜನ ಗುಣಗಳು ತುಂಬ ಇದೆ, ಬಹಳಷ್ಟು ಗುಣಗಳಿದೆ ಪ್ರಹ್ಲಾದರಾಜನಲ್ಲಿ. ದೈತ್ಯರಿಗೆ ಶತ್ರುಗಳಾದ ದೇವತೆಗಳು ಕೂಡ ಸಜ್ಜನರ ಲಕ್ಷಣದ ಬಗ್ಗೆ ಅವರು ಹೇಳಬೇಕಾದ್ರೆ ಪ್ರಹ್ಲಾದನ ಗುಣಗಳನ್ನು ಪ್ರತಿಮಾನಂ ಪ್ರಕುರ್ವಂತಿ ಕಿಮುತಾನ್ಯೇ ಭವಾದೃಶಾಹ. ಉದಾಹರಣೆಯಾಗಿ ಸಜ್ಜನರು ಹೇಳ್ತಾರೆ ಅಂದರೆ ಇನ್ನು ನಿಮ್ಮನ್ನು ಕೇಳಬೇಕೇ, ನೀವು ಕೂಡ ಆ ಪರಮಾತ್ಮನ ಭಕ್ತನಾದ ಪ್ರಹ್ಲಾದನ ಗುಣಗಳನ್ನು ಸ್ವೀಕಾರ ಮಾಡ್ತೀರಿ. ಅಂಥ ಪ್ರಹ್ಲಾದನ ಗುಣಗಳನ್ನು ಹೇಳಲಿಕ್ಕಾಗಲ್ಲ. ಬಾಲಕನಾಗಿದ್ದರೂ ಕೂಡ ನ್ಯಸ್ತಕ್ರೀಡನ ಕೋ ಬಾಲಃ ಜಡವತ್ ತನ್ಮನ ಸದಾ ಕೃಷ್ಣಗ್ರಹ ಗೃಹೀತಾತ್ಮ ನವೇದ ಜಗದೀದೃಶಂ ಅಂತಾರೆ. ಬಾಲಕನಾಗಿದ್ದರೂ ಕೂಡ ಅವನ ಮನಸ್ಸು ನಾರಾಯಣನಲ್ಲಿ ಆವೇಶವಾಗಿತ್ತು. ಜಡಭರತನಂತೆ ಸದಾ ನಾರಾಯಣನ ಧ್ಯಾನದಲ್ಲೇ ಮುಳುಗಿರುತ್ತಿದ್ದ. ಬಾಲ್ಯ ಸಹಜವಾದ ಆಟದ ಸಾಮಾನುಗಳನ್ನು ಪಕ್ಕಕ್ಕಿಡ್ತಿದ್ದ. ಅದರಲ್ಲಿ ಮನಸ್ಸು ಹೋಗಿರಲಿಲ್ಲ ಅವನಿಗೆ. ಬಾಹ್ಯ ಪ್ರಪಂಚದ ಅರಿವೇ ಅವನಿಗಿರಲಿಲ್ಲ. ನೋಡ್ರಿ ಎಷ್ಟು ಸದ್ಗುಣಗಳು, ಸಣ್ಣ ವಯಸ್ಸಿಗೆ ಎಷ್ಟು ಸದ್ಗುಣಗಳು. ಈಗಿನ ಮಕ್ಕಳು ಹುಟ್ಟಿದ ಮಗು, ಯಾರೊಬ್ಬರು ಜೋಕ್ ಬರೆದಿದ್ದರು, ತಾಯಿಯ ಗರ್ಭದಲ್ಲಿದ್ದ ಮಗು ಅಮ್ಮನಿಗೆ ಮೆಸೇಜ್ ಮಾಡಿ ಹೇಳ್ತಂತ, ಅಮ್ಮ ನೀ ಎಲ್ಲೇ ಇರು, ಹೇಗೆ ಇರು, ಎಲ್ಲಿ ಇಂಟರ್ನೆಟ್ ಚೆನ್ನಾಗಿರುತ್ತೆ, ಎಲ್ಲಿ ಸಿಗ್ನಲ್ ಚೆನ್ನಾಗಿ ಸಿಗತ್ತೆ ಅಲ್ಲೇ ಇರಮ್ಮ ಅಂತ ಹೊಟ್ಟೆಯಲ್ಲಿದ್ದ ಮಗುವೇ ಹೇಳುತ್ತಂತ. ಅಷ್ಟು ಅತಿರೇಕವಾಗಿದೆ ಈ ಮೊಬೈಲ್ ಕಾಟ. ಹಿಂದಕ್ಕೆ ಟಿ ವಿಯನ್ನು ಬೈತಾ ಇದ್ವಿ, ಇವತ್ತು ಮೊಬೈಲ್ ಬೈಯೋದಾಗಿದೆ. ಆದರೆ ಅದರ ಸದುಪಯೋಗ ತುಂಬ ಚೆನ್ನಾಗಿದೆ. ಅದರ ಸದುಪಯೋಗವನ್ನು ನೋಡ್ರಿ, ಇವತ್ತು ಎಲ್ಲೋ ಪ್ರಪಂಚದಲ್ಲಿ ಕೂತು ಎಲ್ಲೋ ನಡೆಯುವ ಪ್ರವಚನವನ್ನು ಎಲ್ಲೋ ಕೂತ್ಕೊಂಡು ಕೇಳ್ಬೋದು. ಆದರೆ ಅದನ್ನು ಬಿಟ್ಟು ಯಾವುದ್ಯಾವುದೋ ವಿಷಯಗಳ ಚಿಂತನೆಯಲ್ಲೇ ಅದು ಕಾಲ ಆಗಿಬಿಡುತ್ತೆ. ಆದ್ದರಿಂದ ಪ್ರಹ್ಲಾದರಾಜರು ಕೂತಾಗ, ನಿಂತಾಗ, ಮಲಗಿದಾಗ, ಊಟ ಮಾಡುವಾಗ, ಜಗನ್ನಾಥದಾಸರು ಹೇಳ್ತಾರಲ್ಲ, ಮಕ್ಕಳ ಆಡಿಸುವಾಗ ಮಡದಿಯೊಳಕ್ಕರದಿ ನಲಿವಾಗ ಹಯಪಲ್ಲಕ್ಕಿ ಗಜವಾಹನಗಳೇರಿ ಮೆರವಾಗ ಬಿಕ್ಕುವಾಗ ಆಕಳಿಸುತ್ತಲಿ ದೇವಕ್ಕಿತನಯನ ನೆನೆಯುತಿಹ ನರ ಸಿಕ್ಕಯ್ಯ ಮಧೂತರಿಗೆ ಅವಾವಲ್ಲಿ ನೋಡಿದರೂ. ಪ್ರಹ್ಲಾದರಾಜರು ತಾವೇನಾಗಿದ್ದಾರೆ ಅಂತಂದರೆ, ಕೂತಾಗ, ತಿರುಗಾಡುವಾಗ, ಊಟ ಮಾಡುವಾಗ, ಮಲಗುವಾಗ, ಬಿಟ್ಟಿಗಳ ನವದಿಂದಲಾಗಲಿ, ಹೊಟ್ಟೆಗೋಸುಗವಾದಡಾಗಲಿ, ಕೆಟ್ಟ ರೋಗ ಪ್ರಯುಕ್ತ ಅಣಕದಿಂದೊಮ್ಮೆ ಹರಿವಿಠಲ ಎಂದನಲು ಕೊಟ್ಟು ಕಾವನು ಸಕಲ ಸಂಪದವ. ಏನು ಮಾಡ್ತಾ ಇದ್ದೀನಿ ಅಂತ ಅರಿವೇ ಇರ್ತಿರಲಿಲ್ಲ. ಊಟ ಮಾಡ್ತಾ ಇದ್ದ, ದೇವರ ಧ್ಯಾನ ಮಾಡ್ತಾ ಇದ್ದ. ಊಟದಿಂದ ಅವನಿಗೆ ಶಕ್ತಿ ಅಂತಿರಲಿಲ್ಲ. ಅನ್ನದೊಳಗಿರುವ ಅನ್ನನಾಮಕನಾದ ಭಗವಂತನೇ ಶಕ್ತಿ ಪ್ರದಾತ ಅಂತ ಜ್ಞಾನ ಇತ್ತು. ನಾನು ಸಂಧದ ಏತಾನಿ ಗೋವಿಂದ ಪರಿರಂಭಿತ. ದೇವರ ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡ್ತಾ ತನ್ನ ಪಾಪಗಳು, ದೇವರ ದರ್ಶನ ಆಗದೇ ಇದ್ದರೂ ದುಃಖವನ್ನು ಪಡೀತಾ ಇದ್ದ. ಕೆಲವೊಮ್ಮೆ ದೇವರ ದರ್ಶನವಾದಾಗ ಆಹ್ಲಾದಗೊಂಡು, ಜಗನ್ನಾಥದಾಸರು ಹೇಳ್ತಾರಲ್ಲ, ನಗುವರೋ, ರೋಧಿಸುವರೋ, ನಾಟ್ಯವಾಡುವರೋ, ಬಗೆಯರೋ ಬಡತನ ಭಾಗ್ಯ ಭಾಗವತರು ಅಂತ ದೇವರ ಚಿಂತನೆ ಬಂದು ಆನಂದವಾಗಿ ದೇವರ ಗುಣಗಳ ಚಿಂತನೆ ಆದಾಗ ಆಹ್ಲಾದಕೊಂಡು ನಗತಾ ಇದ್ದ. ಎಲ್ಲರಲ್ಲಿ ದೇವರು ಮಾಡುವ ವ್ಯಾಪಾರವನ್ನು ನೋಡ್ತಿದ್ದ. ವಿಚಿತ್ರವಾಗಿ ಅವರ ವ್ಯಾಪಾರ ನಡೀತಾ ಇದ್ದದ್ದನ್ನು ನೋಡ್ತಾ ಇದ್ದ. ಕೆಲವೊಮ್ಮೆ ಆಹ್ಲಾದ ಉದ್ಗಾಯತಿ ಕೊಚ್ಚಿತು, ಗಟ್ಟಿಯಾಗಿ ದೇವರನ ಗುಣನಾಮವನ್ನು ಕೇಳ್ತಾ ಇದ್ದ. ಹರೇ ಮುಕುಂದ, ಲಜ್ಜೆ ಬಿಟ್ಟು ಕುಣಿತಾ ಇದ್ದ. ಇದೆಲ್ಲ ಯಾಕೆ ಹೇಳ್ತಾರೆ ಅಂದರೆ, ಇದೆಲ್ಲ ಗುಣಗಳು ಅವರಲ್ಲಿತ್ತು. ದೇವರು ಅವರಿಗೆ ಬೇಗ ಒಲ್ದ. ಅವರಲ್ಲಿದ್ದ ಆ ಗುಣಗಳ ಚಿಂತನೆ ಮಾಡಿ ನಾವು ಆ ಗುಣಗಳನ್ನು ನಾಚಿಕೆ ಬಿಟ್ಟು ದೇವರ ಗುಣಚಿಂತನೆಯನ್ನು ಮಾಡಿ
ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರವಾಗಬೇಕು ಅನ್ನೋದನ್ನು ತಿಳಿಯಬೇಕು. ಇಂತಹ ಪ್ರಹ್ಲಾದರಾಜನಲ್ಲಿ ಸವುತ್ತಮ ಶ್ಲೋಕ ಪದಾರವಿಂದಯೋ ನಿಷೇವಯ ಕಿಂಚನ ಸಂಗಲಬ್ಧಯ ತನ್ವನ್ಪರಾಂ ನಿವೃತ್ತಿಮಾತ್ಮನೋ ಮುಹು ದುಸ್ಸಂಗಧೀನಃ ಸ್ವಮನಃ ಸಮಂ ವ್ಯಧಾತ್. ಪ್ರಹ್ಲಾದರಾಜನಿಗೆ ಸಜ್ಜನರ ಸಂಘ, ಅದು ವಿರಕ್ತರಾದ ಸಜ್ಜನರ ಸಂಘ, ಆ ಸಂಘದಿಂದ ಅನೇಕ ವಿಚಾರಗಳನ್ನು ಕಳ್ಕೊಂಡು ತಾನು ಕಲಿತುಕೊಂಡು ಪರಮಾತ್ಮನ ಪಾದಾರವಿಂದಗಳ ಸೇವೆಯಿಂದ ಹೃದಯದೊಳಗೆ ಪರಮಾನಂದ ಅನುಭವವನ್ನು ಹೊಂದಿದ್ದಾನೆ. ದುರ್ಜನರ ಸಂಘದಿಂದ ದೇವರ ದ್ವೇಷ ಮಾಡುವ, ದೇವರನ್ನು ನಿಂದನೆ ಮಾಡುವ ಜನರಿಂದ ದೂರ ಇದ್ದು ತನ್ನ ಮನಸ್ಸಿಗೆ ನೆಮ್ಮದಿಯನ್ನುಂಟು ಮಾಡಿಕೊಂಡಿದ್ದಾನೆ. ಇಂಥ ಭಗವದ್ಭಕ್ತನಾದ ತಸ್ಮಿನ್ ಮಹಾಭಾಗವತೆ ಮಹಾಭಾಗೆ ಮಹಾತ್ಮನಿ ಹಿರಣ್ಯಕಶಿಪು ರಾಜನ್ ಅಕರೋದ ಘಮಾತ್ಮಜೇ. ಇಂತಹ ಮಹಾಭಗವದ್ಭಕ್ತನಾದ ಮಹಾಭಾಗ್ಯಶಾಲಿಯಾದ ಮಹಾತ್ಮನಾದ ತನ್ನ ಮಗನಲ್ಲಿ ಹಿರಣ್ಯಕಶಿಪು ದ್ರೋಹ ಮಾಡಿಬಿಟ್ಟ ಅಂದಾಗ ಧರ್ಮರಾಜ ಕೇಳ್ತಾನೆ, ಸ್ವಾಮಿ ಯಾಕೆ ಮಗನ ದ್ವೇಷ ಮಾಡಿದ? ಮಗನ ದ್ವೇಷದಿಂದ ಪಿತುಪುತ್ರಾಯ ಯದ್ವೇಷ ಮರಣಾಯ ಪ್ರಯೋಜಿತ. ಮಗನಲ್ಲಿ ಮಾಡಿದ ದ್ವೇಷದಿಂದ ಹಿರಣ್ಯಕಶಿಪು ತಾನೇ ಸಾಯುವಂತಾಯಿತು. ಇದು ಏನು, ಇದರ ಬಗ್ಗೆ ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಪ್ರಹ್ಲಾದರಾಜರ ಚರಿತ್ರೆಯನ್ನು ಮತ್ತೆ ಮುಂದುವರಿಸಿ ಹೇಳ್ತಾ ಇದ್ದಾರೆ. ತಸ್ಯ ದೈತ್ಯಪತೆ ಪುರೋಹಿತ್ಯಾಯ ಭಗವಾನ್. ನಮ್ಮ ದೈತ್ಯರ ಮನೆಯ ಪುರೋಹಿತರು ಶುಕ್ರಾಚಾರ್ಯರು. ಆ ಶುಕ್ರಾಚಾರ್ಯರು ಬಹಳ ಅದ್ಭುತವಾದ ಜ್ಞಾನಿಗಳು, ಭಗವದ್ಭಕ್ತರು. ಪರಮಾತ್ಮ ಶುಕ್ರಾಚಾರ್ಯರಿಗೆ ದೈತ್ಯರ ಮನೆಯಲ್ಲಿ ಪೌರೋಹಿತ್ಯ ಮಾಡಲಿಕ್ಕೆ ನಿಯೋಜಿಸಿದ್ದ. ದೈತ್ಯರ ಮನೆಯಲ್ಲಿ ಪೌರೋಹಿತ್ಯ ಮಾಡಿ ತಮ್ಮ ಪುಣ್ಯದಿಂದ ದೈತ್ಯರನ್ನು ದೇವತೆಗಳಿಗೆ ವಿರುದ್ಧವಾಗಲಿಕ್ಕೆ ಬೇಕಾಗುವ ಸಾಮರ್ಥ್ಯವನ್ನು ಅವರಿಗೆ ಕೊಟ್ಟು ದೇವತೆಗಳಿಗೆ ವಿರೋಧ ಮಾಡಿ ಅವರ ಅಂಧತಮಸ್ಸಿಗೆ ಹೋಗಿಸೋದೇ ಶುಕ್ರಾಚಾರ್ಯರಿಗೆ ಸಾಧನೆ. ನೋಡ್ರಿ ಎಂಥ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾನೆ ಪರಮಾತ್ಮ ಶುಕ್ರಾಚಾರ್ಯರಿಗೆ. ಆ ಶುಕ್ರಾಚಾರ್ಯರು ಆ ದೈತ್ಯರ ಮನೆಯ ಪುರೋಹಿತರಾಗಿದ್ದಾರೆ. ಅವರ ಮಕ್ಕಳಿಬ್ಬರು ಷಂಡ ಮತ್ತು ಮರ್ಕ ಅಂತ. ಷಂಡ ಮರ್ಕ ಅಂದರೆ ಅಮರ್ಕ ಅಲ್ಲ, ಷಂಡ ಮತ್ತು ಮರ್ಕ ಅಂತ. ಅಂಥ ಷಂಡಾಮರ್ಕರು ಅವರ ಮನೆಯಲ್ಲಿ ಇವರಿಗೆ ಪಾಠ. ಪ್ರಹ್ಲಾದರಾಜರ 4 ಜನ ಮಕ್ಕಳು, ನಮ್ಮದು ಹಿರಣ್ಯಕಶಿಪುವಿನ 4 ಜನ ಮಕ್ಕಳು, ಪ್ರಹ್ಲಾದ, ಸಲ್ಲಾದ, ಅನುಲ್ಲಾದ, ಹ್ಲಾದ ಎಂಬತಕ್ಕಂಥವರು. ಅದರ ಜೊತೆಗೆ ಅನೇಕ ದೈತ್ಯರ ಮಕ್ಕಳುಗಳು ಪ್ರಹ್ಲಾದರಾಜನಿಗೆ ಪಾಠವನ್ನು ಹೇಳಿಕೊಡ್ತಾ ಇದ್ದಾರೆ. ಅಲ್ಲಿ ಗುರುಗಳು ಹೇಳಿದ ಪಾಠವನ್ನು ಪ್ರಹ್ಲಾದರಾಜ ನಸಾಧು ಮನಸಾ ಮೇನೆ ಸ್ವರೂಪ ಸದ್ಗ್ರಹಾಶ್ರಯಂ ಶುಶ್ರುವೇನ ಪಪಾಠ. ಪ್ರಹ್ಲಾದರಾಜ ವಸ್ತುತಃ ಅಪ್ರಾಮಾಣಿಕವಾದ ಪಾಠ ಹೇಳಿಕೊಡ್ತಾ ಇದ್ದರು. ವೈಷ್ಣವ ಸಿದ್ಧಾಂತಕ್ಕೆ ವಿರುದ್ಧವಾದ ಪಕ್ಷವನ್ನು ಆಶ್ರಯ ಮಾಡಿಕೊಂಡು ಜೀವರಿಗೆ ಭೇದ ಇಲ್ಲ, ಜೀವ ಪರಮಾತ್ಮನಿಗೆ ಭೇದವಿಲ್ಲ, ಜೀವ ಜಡಕ್ಕೆ ಭೇದ ಇಲ್ಲ, ನಾವೇ ಮುಂದೆ ದೇವರಾಗಿ ಬಿಡುತ್ತೇವೆ ಎನ್ನುವ ಈ ವೈಷ್ಣವ ಸಿದ್ಧಾಂತಕ್ಕೆ ವಿರುದ್ಧವಾದ ಪಕ್ಷವನ್ನು ಆಶ್ರಯಿಸಿ ಗುರುಗಳು ಹೇಳ್ತಾ ಇದ್ದ ಪಾಠವನ್ನು ಪ್ರಹ್ಲಾದ ಸರಿ ಅಂತ ಮನಸ್ಸಿನಿಂದ ಒಪ್ಪಲಿಲ್ಲ, ಬರೀ ಕೇಳ್ತಾ ಇದ್ದ. ಗುರುಕ್ತಮಪಿ ನಗ್ರಾಹ್ಯಂ ಯದನರ್ಥೇ ಅನರ್ಥಕಲ್ಪನಂ ಅಂತ. ಗುರುಗಳಾಗಿರ್ಬೋದು, ಪಾಠ ಹೇಳ್ತಾ ಇರ್ಬೋದು, ಆದರೆ ನಮ್ಮನ್ನು ನರಕಕ್ಕೆ ತಳ್ಳುವ, ನಮ್ಮ ಸಾಧನೆಯನ್ನು ಕುಗ್ಗಿಸುವ ಗುರುಗಳ ಪಾಠ ಆದರೆ ಅದನ್ನು ಕೇಳಬಾರದು. ಭಾಗವತದ 5ನೇ ಸ್ಕಂದದಲ್ಲಿ ಋಷಭನಾಮಕ ಪರಮಾತ್ಮ ಹೇಳ್ತಾನೆ, ಯಾವ ಗುರುಗಳು ನಮಗೆ ನರಕದ ಬಾಧೆಯನ್ನು ತಪ್ಪಿಸೋದಿಲ್ಲವೋ, ಯಾವ ಹೆಂಡತಿ, ಯಾವ ಗಂಡ, ಯಾವ ಮಕ್ಕಳು, ಯಾವ ಬಂಧುಗಳು, ಗುರುನ್ನ ಸಸ್ಯಾತ್ ಜನನೀನ ಸಾಸ್ಯಾತ್ ದೈವಂ ನ ಸಸ್ಯಾತ್ ನ ಪತಿಶ್ಚ ಸಸ್ಯಾತ್ ನಮೋಚಯದ್ಯ ಸಮುಪೇತ ಕೃತ್ಯಂ. ನಾಳೆ ನಾವು ನರಕಕ್ಕೆ ಹೋಗುವಾಗ ಗಂಡ ಬಂದು ನಮ್ಮನ್ನು ತಡೆಯೋದಿಲ್ಲ, ಮಕ್ಕಳು ಬಂದು ನಮ್ಮನ್ನು ತಡೆಯೋದಿಲ್ಲ, ಹೆಂಡತಿ ಅವಳು ತಡೆಯೋದಿಲ್ಲ, ನಾವು ನರಕಕ್ಕೆ ಬಿಡುವಾಗ ಗುರುಗಳು ಬಂದು ಕಾಪಾಡೋದಿಲ್ಲ. ನಮ್ಮನ್ನು ಸನ್ಮಾರ್ಗದಲ್ಲಿ ಅವರು ಕಳಿಸಬೇಕು. ಸನ್ಮಾರ್ಗದಲ್ಲಿ ಕಳಿಸದೆ ನಮ್ಮನ್ನು ಅಸನ್ಮಾರ್ಗದಲ್ಲಿ, ದುಷ್ಟ ಮಾರ್ಗದಲ್ಲಿ ಕಳಿಸುವ ಯಾರೇ ಆದರೂ ಅವರನ್ನು, ಅವರ ಗುರುತ್ವವನ್ನು, ಅವರ ಬಂಧುತ್ವವನ್ನು ಬಿಟ್ಟುಬಿಡ್ರಿ ಅಂತಾನೆ ಪರಮಾತ್ಮ. ಧರ್ಮಾರ್ಥ ಕಾಮಗಳಿಗೆ ಗಂಡ ಹೆಂಡತಿ ಬೇಕು, ಆದರೆ ಮೋಕ್ಷ ಮಾರ್ಗದಲ್ಲಿ ಗಂಡ ನಾನು ಪುರಾಣಕ್ಕೆ ಬರಲ್ಲ, ಟಿ ವಿ ಸೀರಿಯಲ್ ನೋಡ್ತೀನಿ, ಹೆಂಡತಿ ಹೇಳ್ತಾಳೆ ನಾನು ಬರಲ್ಲ, ನೀವೊಬ್ಬರೇ ಹೋಗಿ. ಆದರೆ ದಾನ ಕೊಡಬೇಕಾದ್ರೆ ಹೆಂಡತಿ ಬೇಕು. ದಾನ ಕೊಡಬೇಕಾದ್ರೆ ಗಂಡ ಮಂತ್ರಾಕ್ಷತೆ ಹಿಡ್ಕೊಂಡ್ರೆ ಹೆಂಡತಿ ನೀರು ಹಾಕಬೇಕು, ಹಾಕಿದರೆ ಪುಣ್ಯ, ಇಬ್ಬರೂ ಸೇರಿ ಮಾಡಬೇಕು. ಆದರೆ ಮೋಕ್ಷೋಪಯೋಗಿಯಾದ ಜ್ಞಾನಕ್ಕೆ ಗಂಡ, ಮಕ್ಕಳು, ಗುರುಗಳು, ಬಂಧುಗಳು, ಬಾಂಧವರು ಅನುಕೂಲರಾಗಲಿಲ್ಲ
ಅಯ್ಯೋ ನಮ್ಮ ಬೀಗರು ಬರಲ್ಲ ಪುರಾಣಕ್ಕೆ, ನಾವು ಬಂದರೆ ಹೇಗೆ ಚಿಂತೆ ಮಾಡಬೇಕಾಗಿಲ್ಲ. ಮಗಳು ಬರೋದಿಲ್ಲ, ಮಗ ಬರೋದಿಲ್ಲ, ಪಕ್ಕದ ಮನೆಯವರು ಬರೋದಿಲ್ಲ, ಬೇಡ. ನೀವು ನರಕಕ್ಕೆ ಹೋಗುವಾಗ ಯಾರೂ ನಿಮಗೆ ಸಾಥ್ ಕೊಡೋದಿಲ್ಲ, ಬಂಧುಗಳು ಯಾರೂ ಜೊತೆಗೆ ಬರೋದಿಲ್ಲ. ನಮಾಮಿಮೇ ಜ್ಞಾತಯ ಆತುರಂಗಜಾಹ ಕುತಃಕರಿಣ್ಯ ಪ್ರಭವಂತಿ ಮೋಚಿತುಂ. ಗಜರಾಜ ನೋಡಂತಾನೆ, ನಾನು ಈ ಮೊಸಳೆಯ ಬಾಯಲ್ಲಿ ಕಾಲನ್ನು ಕೊಟ್ಟು ಕೂತಾಗ ಈ ಯಾವ ಬಂಧುಗಳು ರಕ್ಷಣೆ ಮಾಡ್ತಾ ಇಲ್ಲ, ಎಲ್ಲರೂ ಸ್ವಯಂ ದುಃಖಿತರಾಗಿದ್ದಾರೆ, ಅವರೇ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅವರೇ ಸ್ವಯಂ ದುಃಖಿಗಳಾಗಿರುವಾಗ ನಮಗೇನು ರಕ್ಷಣೆ ಕೊಡಬಲ್ಲರು? ನಮಾಮಿಮೇ ಜ್ಞಾತಯ ಆತುರಂಗಜಾಹ ಕುತಃಕರಿಣ್ಯ. ಆ ಸ್ವಯಂ ಆನೆಗಳಿಗೆ ಹಸಿವೆ ಇದೆ, ನಿದ್ರೆ ಇದೆ, ವಿಷಯಾಭಿಲಾಷೆ ಇದೆ. ಆ ಆನೆಗಳು ನಮಗೇನು ಮಾಡುತ್ತೆ? ಆದರೆ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥವನು ಆ ಭಗವಂತನೇ. ಅಂತ 1000 ವರ್ಷಗಳ ನಂತರದ ಮೊಸಳೆಯ ಆನೆಯ ಜಗಳದಿಂದ ಜ್ಞಾನ ಪಡೆದ ಗಜರಾಜ ದೇವರನ್ನು ಸ್ತೋತ್ರ ಮಾಡಿದ. ಆದ್ದರಿಂದ ನಾವು ತಿಳಿಯಬೇಕು, ಯಾವತ್ತೂ ಕೂಡ ಸರಿಯಾದ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ನಾವೇ ದೇವರಾದರೆ, ಜೀವರಲ್ಲಿ ಭೇದ ಇಲ್ಲದೆ ಇದ್ದರೆ, ನಾವೇ ದೇವರಾದ ಮೇಲೆ ಸಂಧ್ಯಾವಂದನೆ ಜಪತಪಾದಿಗಳು ಯಾಕೆ ಮಾಡಬೇಕು? ಇಂದಲ್ಲ ನಾಳೆ ನಾವು ಮೋಕ್ಷಕ್ಕೆ ಹೋಗೇ ಬಿಡ್ತೀವಿ. ಮೋಕ್ಷ ಆಗೇ ಆಗತ್ತೆ, ಯಾರಿಗೂ ಮೋಕ್ಷ ಆಗದೇ ಇರೋದಿಲ್ಲ. ನಮ್ಮ ಹೆಂಡತಿ ಬೇರೆಯವಳನ್ನೇ ಯಾಕೆ ಮದುವೆ ಆಗಬೇಕು? ಅಕ್ಕ ತಂಗಿಯರನ್ನೇ ಮದುವೆ ಆಗೋಣ, ಅಣ್ಣ ತಂಗಿಯನ್ನೇ ಮದುವೆ ಆಗಲಿ, ತಾಯಿಯ ಜೊತೆಗೆ ಯಾಕಿರಬಾರ್ದು? ಭೇದ ಇಲ್ಲ, ಎಲ್ಲರೂ ಒಂದೇ ಅಂದಮೇಲೆ ಈ ವ್ಯಾವಹಾರಿಕ ಭೇದ ಇವೆಲ್ಲವೂ ಕೂಡ ಶಾಸ್ತ್ರದಲ್ಲಿ ಅಪ್ರಾಮಾಣಿಕವಾದ ವಿಚಾರ. ಇದನ್ನು ಪ್ರಹ್ಲಾದರಾಜರು ಯಾವತ್ತೂ ಕೂಡ ಈ ಪಾಠವನ್ನು ತಾವು ಓದಲಿಲ್ಲ. ಅದಕ್ಕೆ ಹೇಳ್ತಾರೆ, ನ ಸಾಧು ಮನಸಾ ಮೇನೆ ಸ್ವರೂಪ ಸದ್ಗ್ರಹಾಶ್ರಯಂ. ಗುರುಗಳು ಹೇಳಿದ ಪಾಠವನ್ನು ಕೇಳಲಿಲ್ಲ. ಒಮ್ಮೆ ಪ್ರಹ್ಲಾದರಾಜ ಮನೆಗೆ ಬಂದಿದ್ದಾನೆ. ಏಕದಾ ಅಸುರರಾಟ್ ಪುತ್ರಂ ಅಂಕಮಾರೋಪ್ಯ ಲಾಲಯನ್ ಪಪ್ರಚ್ಛ ಕಥ್ಯತಾಂ ವತ್ಸ ಮನ್ಯತೆ ಸಾಧು ಯದ್ಭವಾನ್. ಮಗ ಬಂದಿದ್ದ ಮನೆಗೆ. ಹಿರಣ್ಯಕಶಿಪುವೇ ಹೋಗಿದ್ದಂತೆ ಚಂಡಾಮರ್ಕರ ಶಾಲೆಗೆ. ಮಗನನ್ನು ತೊಡೆ ಮೇಲೆ ಕುಡಿಸಿಕೊಂಡು ತಲೆಯನ್ನು ಮೂಸಿ ನೋಡಿ, ಮಗು ನೀ ಚೆನ್ನಾಗಿ ಕಲ್ತಿರುವುದನ್ನು ಹೇಳು ಅಂತ. ಇವತ್ತು ನಾವೆಲ್ಲ ನಮ್ಮ ಮಕ್ಕಳನ್ನೆಲ್ಲ ಕಳಿಸೋದು ಯಾವುದು? ಸೆಂಟ್ ಜಾನ್ಸ್ ಸಂತ ಜರಾಸಂಧನ ಶಾಲೆ, ಸೆಂಟ್ ಮೇರೀಸ್ ಸಂತ ಮಾರಮ್ಮನ ಶಾಲೆ. ಅಲ್ಲಿ ಧರ್ಮದ ಬಗ್ಗೆ ಪಾಠ ಇಲ್ಲ, ಬರೀ ಅರ್ಥ ಮತ್ತು ಕಾಮ. ಆ ಶಾಲೆಗಳಲ್ಲಿ ಬರೀ ಎಕನಾಮಿಕ್ ಟೈಮ್ಸ್ ಒಂದೇ ಪೇಪರ್ ತರಿಸೋದು. ದಲಾಲ್ ಸ್ಟ್ರೀಟು, ವಾಲ್ ಸ್ಟ್ರೀಟು, ಸೆನ್ಸೆಕ್ಸು, ನಿಫ್ಟಿ ಇದನ್ನೇ ನೋಡ್ತಾರೆ ಹೊರತು ಆ ದುಡ್ಡನ್ನು ಹೇಗೆ ವಿನಿಯೋಗ ಮಾಡಬೇಕು ಸಜ್ಜನರಲ್ಲಿ ಈ ಜ್ಞಾನ ಇಲ್ಲ. ಅರ್ಥಕಾಮಗಳಷ್ಟೇ. ಧರ್ಮದಿಂದ ಅರ್ಥ ಸಂಪಾದನೆ ಮಾಡೋದಲ್ಲ, ಧರ್ಮದಿಂದ ಭಗವದ್ ಅನುಗ್ರಹವನ್ನು ಪಡೆಯಬೇಕು. ಹಾಗಾಗಿ ಆ ಧರ್ಮದ ಪಾಠ ಇರಲಿಲ್ಲ. ಧರ್ಮದ ಪಾಠ ಇಲ್ಲದೆ ಇದ್ದ ಆ ಪಾಠಶಾಲೆಯಲ್ಲಿ ನಾವಿವತ್ತು ಮಕ್ಕಳನ್ನು ಡೊನೇಷನ್ ಕೊಟ್ಟು ನಮ್ಮ ಮಕ್ಕಳನ್ನೆಲ್ಲ ಧರ್ಮ ವಿರುದ್ಧವಾದ ಪಾಠಗಳಿಗೆ ಕಳಿಸ್ತಾ ಇದ್ದೀವಿ. ಎಲ್ಲ ಧರ್ಮದ ವಿರುದ್ಧ. ಅಲ್ಲಿ ಬಳೆ ಹಾಕ್ಕೊಂಬರಬಾರ್ದು ಅಂತಾರೆ, ಕುಂಕುಮ ಇಡಬಾರ್ದು ಅಂತಾರೆ, ಗೋಪಿಚಂದ್ರನ ಹಚ್ಕೊಳ್ಬಾರ್ದು ಅಂತಾರೆ, ಎಲ್ಲರ ಜೊತೆಗೆ ಎಲ್ಲರೂ ತಿನ್ನಬೇಕು, ಮಡಿ ಮೈಲಿಗೆ ಇಲ್ಲ ಅಂತಾರೆ. ಇಂಥ ವಿದ್ಯೆ ಓದಿದರೆ ಕೊನೆಗೆ ಲೌಕಿಕವಾಗಿ ಆದರೂ ನಮಗೆ ಕೆಲಸ ಸಿಗತ್ತಾ ಅಂದರೆ ಇಲ್ಲ. ಈ ಕಡೆ ಪರಮಾತ್ಮನ ಅನುಗ್ರಹವೂ ಇಲ್ಲ, ಆ ಕಡೆ ಲೌಕಿಕವಾಗುವ ಅನುಗ್ರಹ ಇಲ್ಲ. ಯಾವತ್ತು ಕಿಕ್ಔಟ್ ಮಾಡ್ತಾರೋ ಗೊತ್ತಿಲ್ಲ. ಸಾಫ್ಟ್ವೇರ್ ಕಂಪನಿಯಿಂದ ಮರ್ಯಾದೆಗೆ ಹೇಳ್ಕೊಳ್ಬೇಕು, ವರ್ಕ್ ಫ್ರಮ್ ಹೋಮ್ ಅಂತ, ಮನೆಯಲ್ಲಿದ್ದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಿಕ್ಔಟ್ ಮಾಡಿಬಿಟ್ಟಿರ್ತಾರೆ. ಇವೆಲ್ಲ ಲೌಕಿಕದಲ್ಲಿ ಬಹಳ ದುಃಖ. ಆದ್ದರಿಂದ ಪಾರಮಾರ್ಥಿಕ ವಿಷಯಗಳನ್ನು ಮಕ್ಕಳಿಗೆ ನಾವು ಸಣ್ಣ ವಯಸ್ಸಿನಿಂದಲೇ ಹೇಳಿಕೊಡಬೇಕು. ಪ್ರಹ್ಲಾದರಾಜರೇ ಮುಂದೆ ಅದನ್ನು ಉಪದೇಶ ಮಾಡ್ತಾರೆ, ನಾವು ಕೇಳೋಣ. ಪ್ರಹ್ಲಾದರಾಜರನ್ನ ತಂದೆ ಕೇಳಿದ. ಮಕ್ಕಳು ನಾವು ಶಾಲೆಗೆ ಕಳಿಸಿದಾಗ ಮಕ್ಕಳು ಬಂದಾಗ ನಮ್ಮ ಮಕ್ಕಳೆಲ್ಲ ಹೇಳ್ತಾವೆ, ಜಾನಿ ಜಾನಿ ಓ ಪಿಪ್ಪ, ಈಟಿಂಗ್ ಶುಗರ್ ನೋ ಪಪ್ಪ. ಯಾಕೆ ಜಾನಿ ಜಾನಿ ಓ ಪಪ್ಪ ಬೇಡ, ಕೃಷ್ಣ ಕೃಷ್ಣ ಓ ಪಪ್ಪ ಹೇಳ್ಕೊಡ್ಬಾರ್ದೆ? ಇಲ್ಲ, ನಮ್ಮ ದೇವರು ಬೇಡ, ಅದು ಜಾನಿ ಜಾನಿ ಓ ಪಪ್ಪನೇ ಬೇಕು. ಯಾಕೆ ನಮ್ಮ ಕೃಷ್ಣ ಬೆಣ್ಣೆ ತಿಂದ ಕಥೆ ಇಲ್ಲವೇ? ನಮ್ಮ ಕೃಷ್ಣ ಹಾಲು ಕದ್ದ ಕಥೆ ಇಲ್ಲವೇ? ನಮಗೆ ಈ ಕಥೆಗಳೇ ಇಷ್ಟ. ನಮಗೆ ಬೇರೆ ಮತ ಅವರು ನಮ್ಮನ್ನು ಬಿಟ್ಟು ಹೋಗಿದ್ರೂ ಕೂಡ ಅವರ ಸಂಸ್ಕಾರಗಳು ಇನ್ನೂ ನಮ್ಮನ್ನು ಬಿಟ್ಟಿಲ್ಲ. ಆ ಮಕ್ಕಳನ್ನು ಆ ಶಾಲೆಗೆ ಕಳಿಸ್ತೀವಿ, ತುಂಡು ಬಟ್ಟೆ ಹಾಕ್ತೀವಿ. ಮಕ್ಕಳಿಗೆ ಸರಿಯಾದ ಜ್ಞಾನ ಮನೆಯಲ್ಲೂ ಇಲ್ಲ, ಪಾಠಶಾಲೆಯಲ್ಲೂ ಇಲ್ಲ. ಮಕ್ಕಳನ್ನು ನಾವು ಹಾಳು ಮಾಡಿದ್ದೇವೆ. ಮಕ್ಕಳು ಹಾಳಾಗಿ ಹೋದರು ಅಂದದ್ದಕ್ಕೆ ಕಾರಣ ಮಕ್ಕಳಲ್ಲ, ನಾವೇ. ಮಕ್ಕಳನ್ನು ಸಣ್ಣ ವಯಸ್ಸಿನಿಂದ ನಾವು ಸರಿಯಾಗಿ ನೋಡ್ಕೋಬೇಕು. ಅದರ ಮೇಲೆ ಮಕ್ಕಳು ಕೆಟ್ಟರೆ ಅವರ ಹಣೆ ಬರ. ಆದರೆ ನಾವು ಮಾಡಿದ್ದು ಸರಿ ಇದೆಯಾ ಮೊದಲು ನಾವು ತಪ್ಪಬಾರದು.
ಆ ರೀತಿಯಾಗಿ ಮಕ್ಕಳನ್ನು ನೋಡಬೇಕು, ಮಕ್ಕಳನ್ನು ಸನ್ಮಾರ್ಗಗಾಮಿಗಳಾಗಿ ಮಾಡಬೇಕು. 14 ವರ್ಷದ ಪರ್ಯಂತರವಾಗಿ ಮಕ್ಕಳು ಮಾಡಿದ ಪಾಪ ನಮಗಂಟತ್ತೆ, ಅದು ನಮಗಂಟದಂತೆ ನಾವು ಮಕ್ಕಳನ್ನು ಬೆಳೆಸಬೇಕು. ಅಯೋಗ್ಯ ಮಕ್ಕಳಾದರೆ ಏನು ಮಾಡಬೇಕು? ದುರ್ಯೋಧನನನ್ನು ಧೃತರಾಷ್ಟ್ರ ಸರಿಯಾಗಿ ಬೆಳೆಸಲಿಲ್ಲ ಅಂತಾರೆ ಭಾಗವತದಲ್ಲಿ. ಯದಾತು ರಾಜ ಸುಸುಧಾನ ಸಾಧೂನ್ ಪುಷ್ಣನ್ನ ಧರ್ಮೇಣ ವಿನಷ್ಟ ದೃಷ್ಟಿಗಿ. ಧೃತರಾಷ್ಟ್ರನಿಗೆ ಅಧರ್ಮದಲ್ಲೇ ಬುದ್ಧಿ ಇತ್ತಂತೆ, ದುರ್ಯೋಧನಾದಿಗಳನ್ನು ಸರಿಯಾಗಿ ಬೆಳೆಸಲಿಲ್ಲ. ಮಕ್ಕಳನ್ನು ಸರಿಯಾಗಿ ಬೆಳೆಸದಿದ್ರೆ ಏನಾಗ್ತಾರೆ? ಪರರ ಮನೆಗೆ ಬೆಂಕಿ ಇಡ್ತಾರೆ, ಪರರ ಹೆಂಡತಿಯ ಸೆರಗಿಗೆ ಕೈ ಹಾಕ್ತಾರೆ, ಪರರ ಸೊತ್ತನ್ನು ಕದೀತಾರೆ. ಅವರಿಗೆ ರಾಮಾಯಣ ಮಹಾಭಾರತ ನೀತಿಯ ಕಥೆಗಳು ಇಲ್ಲವೇ ಇಲ್ಲ. ಕೇವಲ ಯಾವುದೋ ಒಂದು ಅಕ್ಷರ ಜ್ಞಾನ ಆಗಲಿಕ್ಕೆ ಮಾತ್ರ ಇವತ್ತಿನ ಪಾಠಶಾಲೆಗಳಿದೆ ಹೊರತು ಸರಿಯಾದ ಜ್ಞಾನ ಇಲ್ಲ. ಏನು ಓದಿದ್ದಿ ಮಗು? ನೀ ಓದಿದ್ರಲ್ಲಿ ಚೆನ್ನಾಗಿ ಕಲ್ತಿದ್ದಿ ಯಾವುದನ್ನು ಅದನ್ನು ಹೇಳು ಅಂತ ಪ್ರಹ್ಲಾದರಾಜರಂತಾರೆ. ಎಷ್ಟು ಸುಂದರವಾದ ಮಾತು! ಆ ಸಣ್ಣ ವಯಸ್ಸಿಗೆ ಎಷ್ಟು ಜ್ಞಾನ! ತತ್ಸಾಧು ಮನ್ಯೇ ಅಸುರವರಿಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗೃಹಾತ್ ಹಿತ್ವಾತ್ಮಪಾತಂ ಗೃಹಮಂದಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ಅಪ್ಪ, ಹೇ ಅಸುರಶ್ರೇಷ್ಠನಾದವನೇ, ಅಸುರವರ್ಯ ಅಂತಾನೆ, ಸದಾ ಸತ್ಸಿದ್ಧಾಂತಕ್ಕೆ ವಿರುದ್ಧವಾದ ದುರ್ಮತವನ್ನು ಆಶ್ರಯ ಮಾಡಿದ, ಆ ಆಶ್ರಯ ಮಾಡಿದ್ದರಿಂದ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಂಡಿರ್ತಕ್ಕಂಥ ಜನರು, ಅವರಿರ್ತಕ್ಕಂಥ ಮನೆ ಒಂದು ಕತ್ತಲೆಯ ಬಾವಿ. ಯಾಕೆಂದರೆ ಸಿದ್ಧಾಂತಕ್ಕೆ, ಸತ್ಸಿದ್ಧಾಂತಕ್ಕೆ ವಿರುದ್ಧವಾದ ದುರ್ಮತವನ್ನು ಆಶ್ರಯ ಮಾಡಿರ್ತಾರೆ. ಒಳ್ಳೆಯ ಜ್ಞಾನ, ಒಳ್ಳೆಯ ಬೆಳಕು ಇರೋದಿಲ್ಲ. ಆ ಮನೆಯನ್ನು ಕತ್ತಲು ಬಾವಿ ಅಂತ ಮಾಡಿಕೊಳ್ತಾರೆ. ತಮ್ಮ ಪತನಕ್ಕೆ ತಾವೇ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗೃಹಾತ್. ಆ ದುರ್ಮತವನ್ನು ಆಶ್ರಯ ಮಾಡಿ ಸದಾ ಉದ್ರೇಕಕ್ಕೊಳಗಾಗ್ತಾ ಇರುತ್ತೆ ಮನಸ್ಸು. ಅದನ್ನು ಆಶ್ರಯ ಮಾಡಿ ದುಃಖಕ್ಕೊಳಗಾಗ್ತಾ ಇದ್ದಾರೆ. ತಮ್ಮ ಪತನವನ್ನು ತಾವೇ ಮಾಡಿಕೊಳ್ಳುವ ಈ ದುರ್ಮತವನ್ನು ಬಿಟ್ಟು ಸನ್ಮತಕ್ಕೋಸ್ಕರವಾಗಿ ಸಜ್ಜನರ ಸಂಘಕ್ಕೆ ಹೋಗಬೇಕು. ವನಂಗತೋ ಯದ್ಧರಿಮಾಶ್ರಯೇತ. ಸಜ್ಜನರ ಮನೆಗೆ ಹೋಗಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಹರಿದು ಹೋಗಲಿಬೇಕು ಹರಿಭಕ್ತರಿದ್ದೆಡೆಗೆ. ಭಗವದ್ಭಕ್ತರಿದ್ದ ಜಾಗಕ್ಕೆ ಹರಿದು ನೀರು ಹೋಗುವಂತೆ ನಾವು ಹೋಗಬೇಕು, ಅವರ ಸೇವೆ ಮಾಡಬೇಕು, ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆದ್ದರಿಂದ ಇಂತಹ ಬಾವಿಯಂತೆ, ಕತ್ತಲು ಬಾವಿಯಂತೆ ಇರತಕ್ಕಂಥ ಅಂಧಕೂಪಕ್ಕೆ ಸಮಾನವಾದ ಮನೆಯನ್ನು ಬಿಟ್ಟು ಮನೆಯಲ್ಲೇ ಸತ್ಸಂಗ ಆಗ್ತಾ ಇದ್ದಿರಬಹುದು, ಮನೆಯಲ್ಲೂ ಸತ್ಸಂಗ ಆಗ್ತಾ ಇಲ್ಲ, ಊರಲ್ಲೂ ಸತ್ಸಂಗ ಇಲ್ಲ, ಸತ್ಸಂಗದಂಥ ಸಜ್ಜನರಿಲ್ಲ ಅಂದರೆ ಎಲ್ಲಿ ಸಜ್ಜನರು ಸಿಗುತ್ತಾರೆ ಅಲ್ಲೇ ಹೋಗಬೇಕು. ಭಾಗವತ ಧರ್ಮದಲ್ಲಿ ಒಂದು ಧರ್ಮ ಇದೆ. ಯಾವುದು ಅಂತಂದರೆ ಕೈವಲ್ಯ ಮನಿಕೇತನಂ ಅಂತ. ಮನೆ ಬಿಟ್ಟು ಹೋಗು ಅಂದರು. ಸ್ವಾಮಿ, ಮನೆ ಬಿಟ್ಟು ಕಾಡಿಗೆ ಹೋದ್ರು ಅಲ್ಲೂ ಸಜ್ಜನರು ಸಿಗದೇ ಇದ್ದರೆ ಎಲ್ಲಿ ಸಜ್ಜನರು ಸಿಗುತ್ತಾರೆ ಅಲ್ಲಿಗೆ ಹೋಗಬೇಕು. ಎಲ್ಲಿ ಸಜ್ಜನರಿದ್ದಾರೆ ಅವರ ಬಳಿಗೆ ಹೋಗಬೇಕು, ಅವರ ಸೇವೆಯನ್ನು ಮಾಡಬೇಕು, ಒಳ್ಳೆಯ ಪ್ರಶ್ನೆಯನ್ನು ಕೇಳಬೇಕು, ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆದ್ದರಿಂದ ಈ ಮನೆ ಅಂಧಕೂಪ. ನಾವು ಓದಿದ್ದೆಲ್ಲ ಸತ್ಸಿದ್ಧಾಂತಕ್ಕೆ ವಿರುದ್ಧವಾದ ದುರ್ಮತ. ಇದನ್ನು ಬಿಟ್ಟು ನಮ್ಮನ್ನೇ ನಾವು ಹಾಳು ಮಾಡಿಕೊಳ್ಳುವ ಈ ಜ್ಞಾನದಿಂದ ಹೊರಗೆ ಬಂದು ಸಜ್ಜನರ ಸೇವೆಯನ್ನು ಮಾಡಬೇಕಪ್ಪ. ನಕ್ಕು ಬಿಟ್ಟಂತೆ ಜಹಾಸ ಬುದ್ಧಿರ್ಬಾಲಾನಾಂ. ನಕ್ಕು ಬಿಟ್ಟ. ಇದು ಅವನಿಗೆ ಒಪ್ಪೋದಲ್ಲ, ಅವನಿಗೆ ಒಪ್ಪಲಿಲ್ಲ. ಯಾಕೆಂದರೆ ಇದು ವಿಷ್ಣುವಿನ ಪಕ್ಷದವರಿಗೆ ಒಪ್ಪಿಗೆ ಆಗತ್ತೆ. ಯಾಕೆಂದರೆ ವನಂಗತೋ ಯದ್ಧರಿಮಾಶ್ರಯೇತ. ಸಜ್ಜನರ ಸಮೂಹಕ್ಕೆ ಹೋಗಿ ದೇವರ ಆಶ್ರಯದಲ್ಲಿರಬೇಕು ಅಂದ. ಹರಿ ಅಂದರೆ ಇವನಿಗೆ ಮನಸ್ಸು ಹರಿದೋಗಿಬಿಡುತ್ತೆ. ಹಿರಣ್ಯಕಶಿಪು ಅಂತಾನೆ, ನಾರದರು ಧರ್ಮರಾಜನಿಗೆ ಕಥೆಯನ್ನು ಹೇಳ್ತಾ, ಶುತ್ವಾ ಪುತ್ರಗಿರೋ ದೈತ್ಯ ಪರಪಕ್ಷ ಸಮೀಹಿತಾ ಜಹಾಸ ಬುದ್ಧಿರ್ಬಾಲಾನಾಂ ವಿದ್ಯತೆ ಪರಬುದ್ಧಿಭಿಹಿ. ಯಾರೋ ಶತ್ರುಪಕ್ಷ, ನಮಗೆ ಶತ್ರುಗಳು ಯಾರು? ನಾರಾಯಣ, ಹರಿ. ಅಂಥವರು ಹೊಗಳತಕ್ಕಂಥ ಈ ಮಾತನ್ನು ನಮ್ಮ ಹುಡುಗ ಕೇಳಿ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ. ಶತ್ರುಪಕ್ಷದವರ ಉಪದೇಶದಿಂದ ಮಕ್ಕಳ ಬುದ್ಧಿ ಹಾಳಾಗುತ್ತಾ ಇದೆ. ಆದ್ದರಿಂದ ಯಾರೋ ಮಾರುವೇಷದಿಂದ ವಿಷ್ಣು ಭಕ್ತರು ಬಂದು ಪ್ರಹ್ಲಾದರಾಜನಿಗೆ ಬ್ರಾಹ್ಮಣ ವೇಷದಲ್ಲಿದ್ದವರು ಬಂದು ಪಾಠ ಹೇಳ್ತಾ ಇದ್ದಾರೆ. ಆದ್ದರಿಂದ
ಅವನನ್ನು ಬೇರೆಯವರ ಸಂಸರ್ಗಕ್ಕೆ ಬಿಡದಂತೆ ಪ್ರಹ್ಲಾದರಾಜನಿಗೆ ನೀವೇ ಪಾಠ ಹೇಳಿಕೊಡ್ರಿ ಎಂದುಬಿಟ್ಟ. ಗೃಹಮಾಗತವಾಜ್ಞಾಯ ಆಹೂಯ ಪ್ರಹ್ಲಾದಂ ದೈತ್ಯಯಾಜಕಾಹ. ಆ ಷಂಡ ಮತ್ತು ಮರ್ಕರಿಬ್ಬರೂ ಕೂಡ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಪ್ರಹ್ಲಾದರಾಜನನ್ನು ಕೇಳ್ತಾ ಇದ್ದಾರೆ. ಅವನನ್ನು ಹೊಗಳಿ ಮೃದುವಾದ ಮಾತಿನಿಂದ ಪ್ರಹ್ಲಾದ, ವತ್ಸ ಪ್ರಹ್ಲಾದ ಭದ್ರಂತೆ ಸತ್ಯಂ ಕಥಯ ಮಾಮೃಷ ಬಾಲಾನತಿ ಕುತಸ್ತುಭ್ಯಂ ಏಷ ಬುದ್ಧಿರ್ವಿಪರ್ಯಯ. ಮಗು ಪ್ರಹ್ಲಾದ, ನಿನಗೆ ಒಳ್ಳೇದಾಗಲಿ ಕೂಸು, ನಿನಗೆ ಉಂಡೆ ಕೊಡ್ತೀನಿ, ಚಕ್ಲಿ ಕೊಡ್ತೀನಿ, ಒಳ್ಳೆ ಬಟ್ಟೆ ಹೊಳಿಸ್ಕೊಡ್ತೀನಿ. ನಿಜ ಹೇಳು, ಸುಳ್ಳು ಹೇಳಬೇಡ. ಬೇರೆ ಹುಡುಗರಿಗಿಲ್ಲದೆ ಇದ್ದ ಈ ಕೆಟ್ಟ ಬುದ್ಧಿ ನಿನಗೆ ಹೇಗೆ ಬಂತು ಹೇಳು. ನಿನ್ನ ಈ ಬುದ್ಧಿ ಹಾಳಾಗಿ ಹೋಗಿದೆ. ಈ ಹಾಳಾಗಿ ಹೋದ ಬುದ್ಧಿ ಪರರ ಉಪದೇಶದಿಂದ ಹಾಳಾಯ್ತಾ ಅಥವಾ ಸ್ವತಃ ನಿನಗೆ ಈ ರೀತಿಯಾದ ಬುದ್ಧಿ ಇದೆಯೇ, ನಮಗೆ ಹೇಳು ಅಂತ ಪ್ರಹ್ಲಾದರಾಜನನ್ನು ಷಂಡಾಮರ್ಕರು ಕೇಳ್ತಾ ಇದ್ದಾರೆ. ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಉತ್ತಮ ಉಪನ್ಯಾಸ ಮಾಡಬೇಕಲ್ವಾ, ಅದಕ್ಕೋಸ್ಕರವಾಗಿ ಉಪನ್ಯಾಸಕ್ಕಿಂತ ಮೊದಲು ತಾನು ನಮಸ್ಕಾರವನ್ನು ಮಾಡ್ತಾನಂತೆ. ನಮಸ್ಕಾರವನ್ನು ಮಾಡ್ತಾ ಅವನೇನು ಮಾಡ್ತಾ ಇದ್ದಾನೆ, ವಿಜಯಧ್ವಜರು ಬರೀತಾರೆ, ಅವರು ಹೇಳಿದ ಮಾತಿಗೆ ಉತ್ತರ ಕೊಡಲಿಕ್ಕೆ ಮಂಗಳಾಚರಣೆ ಮಾಡಬೇಕಲ್ಲ, ಆ ಮಂಗಳಾಚರಣೆಯನ್ನು ಮಾಡ್ತಾ ಇದ್ದಾನಂತೆ. ತಸ್ಮೈ ಭಗವತೇ ನಮಃ. ಎಲ್ಲರ ಬುದ್ಧಿಯನ್ನು ಮೋಹಗೊಳಿಸುವ ಮೋಹಕಲ್ಪಕ ಅಂತಾರೆ ಜಗನ್ನಾಥದಾಸರು, ಮೋಹಕಲ್ಪಕನಾಹ ಅಂತಾರೆ ಹರಿಕಥಾಮೃತಸಾರದಲ್ಲಿ. ಎಲ್ಲೆಲ್ಲೋ ಮೋಹ ಕೊಡ್ತಾರೆ, ಧನಮೋಹ, ಸತಿಮೋಹ, ಪಶುಮೋಹ, ಎಲ್ಲೆಲ್ಲೋ ಮೋಹ. ಹಾಗೆ ಎಲ್ಲರಿಗೂ ಮೋಹವನ್ನು ಕೊಡ್ತಕ್ಕಂಥ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತೀನಿ ಅಂತ ಮಾತು ಹೇಳ್ತಾ, ಇನ್ನೊಬ್ಬರು ನನಗೆ ಪಾಠ ಹೇಳಿಕೊಟ್ರು ಅಂದರೆ ಅವರು ಸ್ವತಂತ್ರರೇ, ಮತ್ತೊಬ್ಬರು ಸ್ವತಂತ್ರರು, ನಾವು ಸ್ವತಂತ್ರರು. ಈ ದುರಭಿಮಾನ ಬುದ್ಧಿ ಯಾರಿಗೆ ಹಾಳಾಗಿರುತ್ತೆ ಅವರಲ್ಲಿ ಬರುತ್ತೆ. ಇಲ್ಲಿ ನಾನೂ ಸ್ವತಂತ್ರ ಅಲ್ಲ, ನೀನೂ ಸ್ವತಂತ್ರ ಅಲ್ಲ, ನಮ್ಮಪ್ಪನೂ ಸ್ವತಂತ್ರ ಅಲ್ಲ, ಜಗತ್ತಿನಲ್ಲಿ ಯಾರೂ ಸ್ವತಂತ್ರರಲ್ಲ. ಇದೇ ಪ್ರಹ್ಲಾದ ಮಾಡಿದ ಮೊದಲ ಉಪದೇಶ. ಜಗನ್ನಾಥದಾಸರಂತಾರೆ, ಗೋಪಾಲದಾಸರಂತಾರೆ, ಹಗಲು ನಂದ ದೀಪದಂದದಿ ನಿಗಮವೇದ್ಯನ ಪೂಜಿಸುತ್ತ ಕೈ ಮುಗಿದು ನಾಲ್ಕರೊಳಗೊಂದು ಪುರುಷಾರ್ಥಗಳನ್ನು ಬೇಡದಲೇ ಮಗಮಡದಿ ಪ್ರಾಣೇಂದ್ರಿಯಾತ್ಮಾದಿಗಳು ಭಗವದಧೀನವೆಂದಡಿಗಡಿಗೆ ಚಿಂತಿಸುತ್ತಿರೂ. ಸಾಧನೆಯಲ್ಲಿ ದೊಡ್ಡ ಸಾಧನೆ ಯಾವುದು ಅಂದರೆ ಪರಮಾತ್ಮನೊಬ್ಬನೇ ಸ್ವತಂತ್ರ, ನಾವು ಅವನ ಅಧೀನರು, ನಾವು ದಾಸರು. ಇದೇ ಜ್ಞಾನವೇ ನಿಜವಾದ ಜ್ಞಾನ. ಪರಮಾತ್ಮನ ಸ್ವಾತಂತ್ರ್ಯ ಜ್ಞಾನ ಇಲ್ಲದೆ ನಾನು ಏಕಾದಶಿ ಮಾಡಿದೆ, ನಾನು ಚಾತುರ್ಮಾಸ್ಯ ಮಾಡ್ತೀನಿ, ನಾನೇ ತೀರ್ಥಯಾತ್ರೆ ಮಾಡಿದ್ದೇನೆ, ನಾನು ಧರ್ಮ ಮಾಡ್ತಾ ಇದ್ದೀನಿ. ದಾಸರಂತಾರೆ, ನಾನು ನನ್ನದು ಎಂಬ ಜಡಮತಿ ಹೀನಮಾನವನು ಮಾಡುವ ಏನೇನು ಕರ್ಮಗಳ ದಾನವರು ಸೆಳೆದೊಯ್ಯವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವ ಕಪಿತ್ತ ಭಕ್ಷಿಸದ ಓಲಹುದು. ನಾನೂ ನನ್ನದು ಎಂಬತಕ್ಕಂಥ ಅಹಂಕಾರ ಇರುವ ಜನ ಎಲ್ಲಿಯ ತನಕ ಅಹಂಕಾರ ಮಮಕಾರ ಬಿಡೋದಿಲ್ಲ ಅಲ್ಲಿಯ ತನಕ ಸಾಧನೆ ಆಗೋದಿಲ್ಲ. ಗುರುಗಳೇ ಕೇಳ್ರಿ, ನಾವು ಸ್ವತಂತ್ರ ಅವರು ಸ್ವತಂತ್ರ ಎಂಬ ದುರಭಿಮಾನ, ಅದು ಹಾಳಾದ ಬುದ್ಧಿ, ಅದು ಜನರಲ್ಲಿ ಕಂಡುಬರುತ್ತೆ. ಅದು ಸ್ವತಂತ್ರವಾಗಿ ಅವರಿಗೆ ನಾವು ಸ್ವತಂತ್ರರು ಅವರು ಸ್ವತಂತ್ರರು ಅಂತ ಅವರ ಇಚ್ಛೆಯಿಂದ ಬಂದದ್ದಲ್ಲ, ಅದು ಪರಮಾತ್ಮನ ಇಚ್ಛೆಯಿಂದಲೇ ಬರುತ್ತೆ. ಎಲ್ಲರಿಗೆ ಅಂಥ ಅಜ್ಞಾನವನ್ನು ಕೊಡುವ ಆ ದೇವರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತಾನೆ. ಎಷ್ಟು ಒಳ್ಳೆಯ ಮಾತು ನೋಡ್ರಿ. ಈ ಬುದ್ಧಿ ನಿನಗೆ ಯಾರಿಂದ ಬಂತು? ನಿನ್ನಿಂದಲೇ ಬಂತೋ ಬೇರಿಂದಲೇ ಬಂತು ಅಂದರೆ ಬೇರೊಬ್ಬರು ಸ್ವತಂತ್ರ, ನಾನು ಸ್ವತಂತ್ರ ಇಲ್ಲ. ಆದ್ದರಿಂದ ದುರಭಿಮಾನ ಹುಟ್ಟಲಿಕ್ಕೆ ದೇವರ ಅನುಕೂಲ ಆಗಿಬಿಟ್ಟ ಅಂದರೆ ಇವನಿಗೆ ಆ ಜ್ಞಾನ ಬಂದುಬಿಡುತ್ತೆ. ದುರಭಿಮಾನ ಜನರಲ್ಲಿ ಉಂಟಾಗಿಬಿಡುತ್ತೆ. ಶಾಸ್ತ್ರ ಓದಿದರೆ ಅದು ಬರೋದಿಲ್ಲ. ಈ ಪಶು ಬುದ್ಧಿ ಜೀವರ ಸ್ವರೂಪದಲ್ಲಿರೋದಿಲ್ಲ. ಲಿಂಗ ಶರೀರದಲ್ಲಿ ಬಂದಾಗ ಭಗವಂತ ಆ ದುರಭಿಮಾನವನ್ನು ಕೊಟ್ಟ ಅಂದರೆ ನಾನು ಸ್ವತಂತ್ರ ಅವರು ಸ್ವತಂತ್ರರು. ತುಂಬ ಮಾತಾಡ್ತೇವೆ ಸ್ವಾತಂತ್ರ್ಯದ ಜ್ಞಾನ. ದೇವರ ಪೂಜೆಗೆ ಕೂತಾಗ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ಅಂತೀವಿ. ನಾನು ಸ್ವತಂತ್ರನಲ್ಲ, ಭಗವಂತನೇ ಸ್ವತಂತ್ರ, ಅವನೇ ನನ್ನೊಳಗೆ ನಿಂತು ಪ್ರೇರಕ, ಪೂಜ್ಯ ಪೂಜಕ, ಬಾಧ್ಯ ಬಾಧಕ ಎಲ್ಲ ಹೇಳ್ತೀವಿ. ಆದರೆ ಅದು ಅನುಸಂಧಾನಕ್ಕೆ ಬಂದು ಜೀವನ ನಿರ್ವಹಣೆ ಮಾಡುವಾಗ ಮಾತುಗಳೆಲ್ಲ ಸ್ವತಂತ್ರ ಬುದ್ಧಿಯಿಂದ ಬರುತ್ತೆ. ನಾನೇ ಸ್ವತಂತ್ರ ಅನ್ನತಕ್ಕಂಥ ಅಜ್ಞಾನ ಬರುತ್ತೆ. ಅಂಥ ಸ್ವತಂತ್ರ ಅಜ್ಞಾನವನ್ನು
ನಾವೇ ಸ್ವತಂತ್ರರು ಎಂಬತಕ್ಕಂಥ ಅಜ್ಞಾನದ ಭ್ರಾಂತಿಯನ್ನು ಕೊಡುವ ದೇವರಿಗೆ ನಮಸ್ಕಾರ ಸ್ವಾಮಿ ಅಂತಾನೆ. ಅದಕ್ಕೆ ಹೇಳ್ತಾ ಸ್ವಾಮಿ ಜಗತ್ತಿನಲ್ಲಿ ಸಯೇಷ ಆತ್ಮ ಸ್ವಪರೇತ್ಯ ಬುದ್ಧಿಭಿ ದುರನ್ವಯಾನುಕ್ರಮಣೋ ನಿರುಚ್ಯತೆ ಮುಖ್ಯಂತಿ ಯದ್ವರ್ತ್ಮನಿ ವೇದವಾದಿನಃ ಅಂತಾನೆ. ಮುಖ್ಯಂತಿ ಯದ್ವರ್ತ್ಮನಿ ವೇದವಾದಿನಃ ಬ್ರಹ್ಮಾದಯೋ ಹ್ಯೇಷ ಭಿನತ್ತಿ ಮೇ ಮತಿಂ. ಆ ಪರಮಾತ್ಮನೊಬ್ಬನೇ ಸ್ವತಂತ್ರಕರ್ತ. ತಾವೂ ಸ್ವತಂತ್ರರು ಪರರೂ ಸ್ವತಂತ್ರರು ಅಂತ ತಪ್ಪಾಗಿ ತಿಳಿತಕ್ಕಂಥ ಜನರಿಗೆ ಪರಮಾತ್ಮನ ಮಹಿಮೆ ಅರ್ಥವಾಗೋದಿಲ್ಲ. ವೇದೋಪದೇಶ ಮಾಡತಕ್ಕಂತಹ ಇಂದ್ರಾದಿ ದೇವತೆಗಳು ಕೂಡ ಕೆಲವೊಮ್ಮೆ ದೇವರ ಸ್ವಾತಂತ್ರ್ಯವನ್ನು ಮರೆತು ಚಿನ್ನ ಭಕ್ತರಾಗಿ ಬಿಡ್ತಾರೆ, ದೇವರಿಗೆ ವಿರುದ್ಧವಾಗಿ ನಡೆಯುತ್ತಾರೆ. ಅಚ್ಛಿನ್ನ ಭಕ್ತರು ಅಂದರೆ ಪರಶುಕ್ಲತ್ರಯರು ಮಾತ್ರ, ಅವರನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಹಾಗೆ ಇಂಥ ಪರಮಾತ್ಮನೇ ನನ್ನ ಬುದ್ಧಿಯನ್ನು ನಿಮ್ಮ ಬುದ್ಧಿಯಿಂದ ಬೇರೆಯಾಗಿ ಮಾಡಿದ್ದಾನೆ. ನಿಮಗೆ ಬಂದ ಬುದ್ಧಿ ನನಗೆ ಬರೋದಿಲ್ಲ. ಆದರೆ ನನಗೆ ಈ ಬುದ್ಧಿ ಹೇಗೆ ಬಂದಿದೆ ಅಂದರೆ, ಅಯಸ್ಕಾಂತದ ಬಳಿಯಲ್ಲಿ ಕಬ್ಬಿಣವನ್ನಿಟ್ಟಾಗ ಅದು ಹೇಗೆ ತಾನೇ ಚಲಿಸುತ್ತೋ ಪರಮಾತ್ಮನ ಇಚ್ಛೆಯಿಂದ ನನ್ನ ಬುದ್ಧಿ ಪರಮಾತ್ಮನ ವಿಷಯದಲ್ಲಿ ಹೋಗುತ್ತಾ ಇದೆ. ನಿಮಗಿಂತ ವಿಲಕ್ಷಣವಾಗಿ ಬುದ್ಧಿಯನ್ನು ಆ ಪರಮಾತ್ಮ ಕೊಟ್ಟಿದ್ದಾನೆ. ಇದನ್ನು ಕೇಳಿ ಷಂಡಾಮರ್ಕರು ಥಂಡ ಬಡಿದು ಹೋದರು. ನಿರ್ಭತ್ಸ್ಯಾತ ಕುಪಿತಃ ಸುದೀನಃ. ಬ್ರಾಹ್ಮಣರಿಗೆ ಬಹಳ ಕೋಪ ಬಂದಿದೆ, ಬೈತಾರೆ. ಎಂಥ ಮೂರ್ಖ ಮಗ ಹುಟ್ಟಿಬಿಟ್ಟ, ಕೋಲ್ ತಗೊಂಬನ್ರು, ಅಸ್ಮಾಕಂ ಅಯಮಶಸ್ಕೃತಃ. ಇವನು ಅಯಸ್ಕ ನಮಗೆ ಅಮಂಗಳವನ್ನು ಅಪಕೀರ್ತಿಯನ್ನು ತರ್ತಾ ಇದ್ದಾನೆ. ಇಂಥ ದುರ್ಬುದ್ಧಿಯವನಿಗೆ ಸಮಾಧಿ ದಾನಗಳಲ್ಲಿ ದಂಡವೇ ಇವನಿಗೆ ಶ್ರೇಷ್ಠ, ಹೊಡೆದೇ ಬುದ್ಧಿ ಹೇಳಬೇಕು ಅಂತ ಬೈತಾರೆ ಪ್ರಹ್ಲಾದರಾಜನನ್ನು. ದೈತೇಯ ಚಂದನವನೇ ಜಾತೋಯಂ ಕಂಟಕದ್ರುಮಃ ತನ್ಮೂಲೋನ್ಮೂಲ ಮರುಷೋಹೋ ವಿಷ್ಣೋರ್ನಾಲಾಯಿತೋರ್ಭಕಃ. ಷಂಡಾಮರ್ಕರು ಬೈತಾರೆ. ದೈತ್ಯರು ಅಂದರೆ ಅವರೆಲ್ಲ ಗಂಧಗಳ ಶ್ರೀಗಂಧಗಳ ಮರಗಳ ದೊಡ್ಡ ಕಾಡವರು. ಶ್ರೀಗಂಧಗಳ ಮರಗಳ ಕಾಡಿನಲ್ಲಿ ಜಾಲಿಯ ಮರದಂತೆ ಈ ಪ್ರಹ್ಲಾದ ಹುಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದರೆ ವ್ಯಾಖ್ಯಾನಕಾರ ಬರೀತಾರೆ, ದೈತ್ಯರು ಶ್ರೀಗಂಧ ಮರದಂತಲ್ಲ, ಅವರು ಜಾಲಿಯ ಮರದಂತೆ, ದುರ್ಜನರು ಜಾಲಿಯ ಮರದಂತೆ. ದುರ್ಜನರು ಜಾಲಿಯ ಮರ, ಕೂಡಲು ನೆರಳಿಲ್ಲ, ತಿನ್ನಲು ಫಲಗಳಿಲ್ಲ. ಜಾಲಿ ಗಿಡದ ಕೆಳಗಡೆ ಕೂಡ್ಲಿಕ್ಕಾಗಲ್ಲ, ನೆರಳು ಬರೋದೇ ಇಲ್ಲ, ಅದರಲ್ಲಿ ಸಿಗೋದಿಲ್ಲ, ಹಣ್ಣಿಲ್ಲ, ಏನೂ ಸುಖವಿಲ್ಲ. ದುರ್ಜನರ ಸಂಘ ಹಾಗಿರುತ್ತೆ. ಹಾಗಾಗಿ ಇದು ಮತ್ತೆ ಅರ್ಥ ಏನು ಅಂತಂದರೆ, ದೈತೇಯ ಕಂಟಕವನೇ ಜಾತೋಯಂ ಚಂದರದ್ರುಮಃ ಅಂತ. ಜಾಲಿಗಿಡಗಳೆಂಬ ದೈತ್ಯರ ಮಧ್ಯದಲ್ಲಿ ಪ್ರಹ್ಲಾದ ರಾಜ ಒಂದು ಪರಮಶ್ರೇಷ್ಠವಾದ ಶ್ರೀಗಂಧದ ಮರ. ಆದ್ದರಿಂದ ಈ ಗಂಧಗಳ ಮರಗಳ ಬುಡವನ್ನು ಕಡಿಯಲಿಕ್ಕೆ ಕೊಡಲಿ ವಿಷ್ಣು ಆಗಿದ್ದಾನೆ. ಆ ಕೊಡಲಿಯ ಹಿಡಿಯೇ ಈ ಬಾಲಕನಾಗಿದ್ದಾನೆ ಅಂಥೇಳಿ ಅವನಿಗೆ ನಾನಾ ವಿಧವಾದ ಶಿಕ್ಷೆಯನ್ನು, ಬೆದರಿಕೆ ಮುಂತಾದ ನಾನಾ ಉಪಾಯಗಳನ್ನು ಮಾಡಿ ಹೆದರಿಸ್ತಾ ಆ ಬ್ರಾಹ್ಮಣರೆಲ್ಲ ಪ್ರಹ್ಲಾದನಿಗೆ ಅರ್ಥಕಾಮಗಳ ತ್ರಿವರ್ಗವನ್ನು ಮಾತ್ರ ಪಾಠವನ್ನು ಹೇಳ್ತಾ ಇದ್ದಾರೆ. ಬಳಿಕ ಪ್ರಹ್ಲಾದ ಎಲ್ಲ ತಿಳ್ಕೊಂಡಿದ್ದಾನೆ, ಚೆನ್ನಾಗಿ ಓದಿದ್ದಾನೆ ಅಂತ ಮಾಡಿ ಮನೆಗೆ ಆಗಾಗ ಕರ್ಕೊಂಬರ್ತಾ ಇದ್ದರು. ಪ್ರಹ್ಲಾದರಾಜ ಮನೆಗೆ ಬಂದಿದ್ದಾನೆ. ಅಮ್ಮ ಎರೆದು ಅಲಂಕಾರ ಮಾಡಿ ಪ್ರಹ್ಲಾದರಾಜನನ್ನು ಹಿರಣ್ಯಕಶಿಪುವಿನ ಬಳಿಗೆ ಕಳಿಸಿದ್ದಾಳೆ. ತಂದೆಗೆ ನಮಸ್ಕಾರ ಮಾಡಿದ್ದಾನೆ. ಮಕ್ಕಳಿಗೆಲ್ಲ ತಂದೆ ತಾಯಿಗಳ ನಮಸ್ಕಾರ ಮಾಡುವ ಸಂಸ್ಕಾರಗಳೆಲ್ಲ ಹೋಗಿಬಿಟ್ಟಿದೆ ಇವಾಗ. ಗಂಡನಿಗೆ ನಮಸ್ಕಾರ ಮಾಡುವ ಹೆಂಡಂದರು, ಗುರುಗಳಿಗೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವ ಪದ್ಧತಿಯೇ ತುಂಬ ಹೊರಟೋಗಿದೆ. ದೊಡ್ಡವರನ್ನು ಕಂಡು ನಮಸ್ಕಾರ ಮಾಡಿದರೆ ದೊಡ್ಡ ಫಲ ಇದೆ, ಬಹಳ ದೊಡ್ಡ ಫಲ. ಮಾರ್ಕಂಡೇಯ ನಮಸ್ಕಾರ ಮಾಡಿ ಅನಂತವಾದ ಆಯುಷ್ಯವನ್ನು ಪಡೆದ. ನಮಸ್ಕಾರ ಮಾಡೋದರಿಂದ ನಮ್ಮ ಪಾಪವೆಲ್ಲ ನಾಶವಾಗತ್ತೆ, ಸಜ್ಜನರ ಅನುಗ್ರಹವಾಗತ್ತೆ. ಪಾದಯೋಪತಿತಂ ಬಾಲಂ ಪ್ರತಿನಂದ್ಯಾಶಿಷಾಸುರ ಪರಿಶ್ವಜ್ಯ ಚಿರಂ ದೋರ್ಭ್ಯಾಂ ಪರಮಾಮಾಪ ನಿವೃತ್ತಿಂ. ಬಾಲಕ ಪ್ರಹ್ಲಾದ ಹಿರಣ್ಯಕಶಿಪುವಿನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದ್ದಾನೆ. ದೀರ್ಘಾಯುಷ್ಮಾನ್ ಭವ, ಯಶಸ್ವಿ ಭವ ಅಂತ ಆಶೀರ್ವಾದ ಮಾಡಿ ಸಂತೋಷಪಟ್ಟಿದ್ದಾನೆ. ಎತ್ತಿ ತೊಡೆ ಮೇಲೆ ಕುಡಿಸಿಕೊಂಡಿದ್ದಾನೆ, ಅಪ್ಪಿದ್ದಾನೆ, ಮುದ್ದಾಡಿದ್ದಾನೆ. ಬಹಳ ಹೊತ್ತಿನವರಿಗೆ ಆಲಿಂಗನವನ್ನು ಮಾಡಿಕೊಂಡು ಮಗನ ಆಲಿಂಗನದಿಂದ ಬಹಳ ಆನಂದವನ್ನು ಪಡೆದಿದ್ದಾನೆ. ಆರೋಪ್ಯಾಂಕಮವಘ್ರಾಯ ಮೂರ್ಧನ್ಯಶ್ರುಕಲಾಂಬುಭಿ ಅಸಿಂಚತ್ ವಿಕಸದ್ವಕ್ತ್ರಂ ಇದಮಾಹ ಯುಧಿಷ್ಠಿರ. ಧರ್ಮರಾಜ ಪ್ರಹ್ಲಾದನನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ತಲೆಯನ್ನು ಆಘ್ರಾಣಿಸಿ ಆನಂದ ಭಾಷ್ಪವಂತಂತವನ ಕಣ್ಣು ತುಂಬ, ಎಂಥ ಮಗ, ಎಷ್ಟು ಸುಂದರವಾಗಿದ್ದಾನೆ. ಅವನ ಬಂದ ಕಣ್ಣೀರಿನಿಂದ ಪ್ರಹ್ಲಾದನ ತಲೆ ತೊಯ್ದೋಯ್ತಂತೆ, ಮುಖ ಎಲ್ಲ ಅರಳಿದೆ. ಪ್ರಹ್ಲಾದರಾಜನನ್ನು ಕೇಳ್ತಾ ಇದ್ದಾನೆ. ಪ್ರಹ್ಲಾದಾನುಚ್ಯತಾಂ ತಾತ ಸ್ವಧೀತಂ ಕಿಂಚಿದುತ್ತಮಂ
ಕಾಲೇನೇತಾವತಾಯುಷ್ಮನ್ ಯಥ ಶಿಕ್ಷತ್ ಗುರೋರ್ಭವಾನ್. ಚಿರಂಜೀವಿ ಪ್ರಹ್ಲಾದ, ಇಷ್ಟು ಕಾಲದವರೆಗೆ ನೀನು ಗುರುಗಳಿಂದ ಏನೇನು ಕಲ್ತಿದ್ದಿ, ಅದರಲ್ಲಿ ಯಾವುದನ್ನು ಚೆನ್ನಾಗಿ ಕಲ್ತಿದ್ದಿ, ಯಾವುದು ಹೇಳಲಿಕ್ಕೆ ಬರುತ್ತೆ ಅಂಥ ವಿಷಯವನ್ನು ಹೇಳು ಅಂತ ಕೇಳಿದ. ಒಮ್ಮೆ ಏಡು ತಿಂದಿದ್ದ ಹಿರಣ್ಯಕಶಿಪು, ಮಗನ ಬಾಯಿಂದ ಸಂಸಾರ ಅಯೋಗ್ಯ ಅಂತ ಕೇಳಿದ್ದ. ಈಗ ಪುನಃ ಪ್ರಹ್ಲಾದರಾಜರು ಗುರುಗಳು ಬೇರೆ ಪಾಠ ಹೇಳಿಕೊಟ್ಟಿರ್ಬೋದು ಅಂತ ತಿಳ್ಕೊಂಡು ಕೇಳಿದ. ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ. ಪರಮಾತ್ಮನ ಮಹಿಮೆಯನ್ನು ಕೇಳುವುದೇ ಕಿವಿಗಳಿಗೆ ಶ್ರೇಷ್ಠ. ಪರಮಾತ್ಮನ ಕಥೆಯನ್ನು ಕಿವಿ ಕೇಳದೇ ಇದ್ದರೆ ಅದಕ್ಕಂತಾರೆ, ಭಾಗವತ ಪ್ರಾರಂಭದಲ್ಲೇ ಅದನ್ನು ಬೈಯತ್ತೆ, ದೇವರ ಕಥೆಯನ್ನು ಕೇಳದೇ ಇದ್ದ ಕಿವಿ ಅದು ವ್ಯರ್ಥ ಅಂತ. ಅದು ಬಚ್ಚಲ ಮನೆಯ ನೀರು ಹೋಗುವ ಕಿವಿಗಳು. ಜಾಗ ಏನಿರುತ್ತೆ, ಬಚ್ಚಲ ಮನೆಯಲ್ಲಿ ನೀರು ಹೋಗುತ್ತೆ ಕಿವಿಗೆ, ಆ ನೀರಲ್ಲಿ ಹೋಗತ್ತಲ್ಲ ಅಂಥ ಕಿವಿಗಳು. ಹೆಗ್ಗಣೆಗಳು, ಇಲಿಗಳು ತೋಡಿದ ದೊಗರುಗಳದು. ಯಾರ ಕಣ್ಣು ದೇವರನ್ನ ಭಗವದ್ಭಕ್ತರನ್ನ ನೋಡೋದಿಲ್ಲ, ಬರ್ಹಾಯಿತೇ ತೇನ ಯನೇನ ರಾಣಾಂ. ದೇವರನ್ನ ದೇವರ ಭಕ್ತರನ್ನ ನೋಡದೇ ಇದ್ದ ಕಣ್ಣುಗಳು ಅದು ನವಿಲುಗರಿಯಲ್ಲಿರುವ ಕಣ್ಣಿನ ಗರಿಗಳು. ದೇವರ ಗುಣಗಾನವನ್ನು ಮಾಡದೇ ಇದ್ದ ನಾಲಿಗೆ ಅದು ದಾರ್ದುರಿಕೇವ ಸೂತ ನಚೇತ್ ಪ್ರಗಾಯತಿ ಉರುಗಾಯ ಗಾಥಾಂ. ನಾಲಿಗೆ ದೇವರ ಗುಣಗಾನ ಮಾಡಲಿಲ್ಲ ಅಂದರೆ ಕಪ್ಪೆಯೂ ಒಟಗುಟ್ಟತ್ತೆ, ಶಬ್ದ ಮಾಡುತ್ತೆ. ಏನು ಬಂತದ್ರಿಂದ? ದೇವರ ಗುಣಗಾನ ಮಾಡಬೇಕು ನಾಲಿಗೆಯಲ್ಲಿ. ಪುರಂದಾಸರು ಬೈ ಹೇಳ್ತಾರೆ, ನಾರಾಯಣ ಎನಬಾರದೆ ನಿಮ್ಮ ನಾಲಿಗೆಗೆ ಮುಳ್ಳು ಮುರಿದಿದೆಯೇ, ಕಲ್ಲು ಜಡಿದಿದೆಯೇ, ನಾರಾಯಣ ಎನಬಾರದೆ. ಗರುಡ ಪುರಾಣದಲ್ಲಿ ಮೊದಲಿಗೆ ಬರುತ್ತೆ, ಯಾಕಿಷ್ಟು ಜನ ನರಕಕ್ಕೆ ಬರ್ತಾರೆ ಅಂತಾರೆ ಯಮರಾಜರು. ಹರಿನಾಮ ಎಂಬತಕ್ಕಂಥದ್ದು ಗೊತ್ತಿದೆ, ನಾಲಿಗೆ ವಶದಲ್ಲಿದೆ, ಆದರೂ ಜನ ಅದನ್ನು ಮಾಡದೆ ನರಕಕ್ಕೆ ಬೀಳುತ್ತಾರೆ ಅಂದರೆ ಎಷ್ಟು ಅನ್ಯಾಯ. ಆದ್ದರಿಂದ ದೇವರ ಕಥೆಯನ್ನು ಕೇಳಬೇಕು, ಕೇಳ್ತಲೇ ಇರಬೇಕು. ಇದು ಮನನ. ದೇವರ ಕಥೆಯನ್ನು ಶ್ರವಣ ಮಾಡಿದರೆ ಎಂಥ ಲಾಭ ಇದೆ ಗೊತ್ತಾ? ಪರಮಾತ್ಮನ ಕಥೆಯನ್ನು ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣ ಮಂಗಲಂ ಶಂತಮಂಚತೆ ಅಂತಾರೆ ಗೋಪಿಕಾಸ್ತ್ರೀಯರು. ತವ ಕಥಾಮೃತಂ ತಪ್ತ ಜೀವನಂ. ಸಂಸಾರ ತಾಪದಲ್ಲಿ ದುಃಖಿತರಾದವರಿಗೆ ಇರತಕ್ಕಂಥ ಒಂದು ಶ್ರೇಷ್ಠವಾದ ತಣ್ಣೀರು. ಬೇಸಿಗೆಯ ಬಿಸಿಲಲ್ಲಿ ಬಂದವನಿಗೆ ಎ ಸಿ ರೂಮ್ ಹೇಗೆ ಆನಂದ ಕೊಡುತ್ತೋ, ಸಂಸಾರ ತಾಪ ತಪ್ತರಾದವರಿಗೆ ಪರಮಾತ್ಮನ ಕಥೆ ಬಹಳ ಮಂಗಳವನ್ನು ಕೊಡುತ್ತೆ. ಸಜ್ಜನರಿಗೆ ಮಾತ್ರ. ದೇವರ ಕಥೆಯಲ್ಲಿ ಎಲ್ಲರಿಗೂ ಆನಂದ ಕೊಡೋದಿಲ್ಲ. ಜಗನ್ನಾಥದಾಸರಂತಾರೆ, ಎಲ್ಲರನ್ನೂ ಪ್ರವಚನಕ್ಕೆ ಬನ್ನಿರಿ, ನೀವು ಬೇಕಾದ ವಾಟ್ಸಪ್ಪಲ್ಲಿ ಹಾಕ್ಬೋದು, ಮೆಸೇಜನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೋದು. ಎಲ್ಲರಿಗೂ ಇಷ್ಟ ಬರೋದಿಲ್ಲ. ಯಾಕೆಂದರೆ ಖಗವರಧ್ವಜನಂಗ್ರಿಯ ಭಕುತಿಯನ್ನು ಅರಿಯದ ಮಾನವರಿಗಿದು ಒಗಟಿನಂದದಿ ತೋರು ತಿಪ್ಪುದು. ತ್ರಿಗುಣವರ್ಜಿತ ನಮನ ಗುಣಗಳ ಪರಮಾತ್ಮನ ಕಥೆಯಲ್ಲಿ ಎಲ್ಲರಿಗೂ ರುಚಿ ಬರೋದಿಲ್ಲ. ಅದವರಿಗೆ ಒಗಟು, ನಿದ್ದೆ ಬರುತ್ತೆ, ಅಪೇಕ್ಷೆ ಬರೋದಿಲ್ಲ. ಯಾರು ಸಜ್ಜನರಿರ್ತಾರೆ, ಜ್ಞಾನಭಕ್ತಿ ವಿರಕ್ತಿ ವಿನಯ ಪುರಾಣ ಶಾಸ್ತ್ರ ಶ್ರವಣ ಚಿಂತನ ಸ್ನಾನ ಶಮದಮಾದಿಗಳು ಸಜ್ಜನರ ಗುಣಗಳಿವು. ಇದೆಲ್ಲ ಸಜ್ಜನರ ಗುಣ. ಅದರಿಂದ ದೇವರ ಕಥೆಯನ್ನು ಕೇಳಬೇಕು. ಎಲ್ಲ ಕೋತಿಗಳು ದಕ್ಷಿಣ ದಿಕ್ಭಾಗಕ್ಕೆ ಬಂದಿದೆ. ಸುಗ್ರೀವನ ಆಜ್ಞೆಯಂತೆ ಸೀತೆಯನ್ನು ಹುಡುಕಲಿಕ್ಕೆ ಹನುಮಂತ ಮೊದಲುಗೊಂಡು ಜಾಂಬುವಂತ ಅಂಗದ ಎಲ್ಲರೂ ದಕ್ಷಿಣ ದಿಗ್ಭಾಗದ ಸಮುದ್ರಕ್ಕೆ ಬಂದು ಕೂತಿದ್ದಾರೆ. ದೊಡ್ಡ ಸಮುದ್ರ, 100 ಯೋಜನೆ ವಿಸ್ತಾರವಾದ ಸಮುದ್ರ. ಮುಂದೆ ಹೋಗ್ಲಿಕ್ಕಾಗ್ತಾ ಇಲ್ಲ. ಕೋತಿಗಳೆಲ್ಲ ಆಲೋಚನೆ ಮಾಡಿದ್ವು, ನಮಗೆ ಮುಂದೆ ಹೋಗ್ಲಿಕ್ಕಾಗಲ್ಲ, ತಿಂಗಳು ದಾಟಿದೆ, ಹಿಂದೆ ಹೋದರೆ ಸುಗ್ರೀವ ಕೊಂದು ಬಿಡ್ತಾನೆ, ಅವನು ಕೊಲ್ಲೋದಕ್ಕಿಂತ ನಾವೇ ಪ್ರಾಯೋಪವೇಶ ಮಾಡಿ ಸತ್ತು ಹೋಗಿಬಿಡೋಣ ಅಂತ ಎಲ್ಲ ಕೋತಿಗಳು ನಿಶ್ಚಯ ಮಾಡಿದೆ. ಪ್ರಾಯೋಪವೇಶ, ಸಾಯುವ ತನಕ ಉಪವಾಸ. ಆಚಮನ ಜಲಮಂತರೇಣ ಎಲ್ಲ ಕೋತಿಗಳು ಕೂತಿದೆ, ಉಪವಾಸ ಕೂತಿವೆ. ಕೂತ ಸಂದರ್ಭದಲ್ಲಿ ಒಂದು ಮರಿ ಕೋತಿ ಕೇಳಿತು, ಇಷ್ಟೊಂದು ಬಾಳೆಹಣ್ಣು, ಮಾವಿನ ಹಣ್ಣು,
ಇಷ್ಟೊಂದೆಲ್ಲ ಹಣ್ಣುಗಳಿದೆ, ಯಾಕೆ ನಮ್ಮನ್ನು ತಿನ್ನಕ್ಕೆ ಬಿಡ್ತಾ ಇಲ್ಲ? ಇಲ್ಲ, ನಾವು ಸೀತೆಯನ್ನು ಹುಡುಕಲಿಕ್ಕೆ ಬಂದಿದ್ದೀವಿ, ಸಿಗಲಿಲ್ಲ, ಅದಕ್ಕೆ ನಾವು ಸಾಯಬೇಕು. ಕೋತಿ ಮರಿ ಹೇಳ್ತು, ಯಾರೋ ರಾಮ ಯಾರೋ ಸೀತೆ, ನಮಗೇನು ಸಂಬಂಧ? ರಾಮನ ಸೀತೆ ಕಳ್ಕೊಂಡ್ರೆ ನಮಗ್ಯಾಕೆ ಈ ಪ್ರಾಯಶ್ಚಿತ್ತ, ನಮಗ್ಯಾಕೆ ದುಃಖ? ಯಾರ ರಾಮ ಅಂತ ಕೇಳಿತು. ಆಗ ಒಂದು ಕೋತಿ ಹೇಳಿತು, ರಾಮ ಅಂದರೆ ಇಂಥ ಸದ್ಗುಣಿ, ಅವನು ಯಾಕೆ ಸದ್ಗುಣಿ? ಅವನಲ್ಲಿ ಏನು ಗುಣ ಇದೆ? ಅವನು ಯಾರು? ಅವನು ಸಾಕ್ಷಾತ್ ಜಗದೊಡೆಯ, ಅವನ ಸೇವೆ ಮಾಡಿದರೆ ನಮಗೆ ಪುಣ್ಯ ಬರುತ್ತೆ ಅಂತ ಸಮುದ್ರದ ಬಳಿಗೆ ಬರುವ ತನಕ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡಗಳ ಕಥೆಯನ್ನು, ತನಗೆ ತಿಳಿದಷ್ಟು ಕಥೆಯನ್ನು ಹೇಳ್ತಾ ಹೋಯಿತು ಒಂದು ಕೋತಿ. ದೂರದಲ್ಲಿ ಜಟಾಯುವಿನ ಅಣ್ಣನಾದ ಸಂಪಾತಿ ಸೂರ್ಯಮಂಡಲಕ್ಕಿಬ್ಬರು ಹಾರಬೇಕು ಅಂತ ಕೂತ್ಕೊಂಡು ಸಂಪಾತಿಯ ಆ ರೆಕ್ಕೆಗಳೆಲ್ಲ ಸುಟ್ಟು ಹೋಗಿತ್ತು. ಸುಟ್ಟು ಹೋದ ಸಂದರ್ಭದಲ್ಲಿ ಅಲ್ಲಿ ಬಿದ್ದಿದ್ದ ದೂರದಲ್ಲಿ ಬಿದ್ದವನಿಗೆ ರಾಮಾಯಣದ ಕಥೆ ಕೇಳಿಸ್ತಾ ಇದೆ ಕಿವಿಗೆ. ರಾಮನ ಗುಣಗಳು, ರಾಮನ ಬಾಲ್ಯದ ಆಟಗಳು, ಅವನು ತಂದೆಯ ಸಂತೋಷಕ್ಕೋಸ್ಕರವಾಗಿ ತಾಯಿಗೆ ಕೊಟ್ಟ ವರದಿಂದ ಕಾಡಿಗೆ ಬಂದ, ತಂದೆ ತಾಯಿಗಳಲ್ಲಿ ಪ್ರಜೆಗಳಲ್ಲಿ ಎಷ್ಟು ಅವನಿಗೆ ವ್ಯಾಮೋಹ, ಜನರೆಷ್ಟು ಅಭಿಮಾನ ಪಡ್ತಾ ಇದ್ರು ಅನ್ನೋದನ್ನೆಲ್ಲ ಕೇಳ್ತಾ ಕೇಳ್ತಾ ಸಂಪಾತಿಗೆ ನನಗಿನ್ನು ಜೀವನವೇ ಇಲ್ಲ, ನನಗೆ ಬದುಕೇ ಇಲ್ಲ, ನಾನು ಸತ್ತೋಗಬೇಕು, ಸತ್ತೋಗ್ತೀನಿ ಅಂತಿದ್ದ. ಆದರೆ ರಾಮಾಯಣದ ಕಥೆ ಕೇಳ್ತಾ ಕೇಳ್ತಾ ಸಂಪಾತಿಯ ರೆಕ್ಕೆ ಚಿಗುರಿದೆ. ಚಿಗುರಿದ ರೆಕ್ಕೆಯಿಂದ ತೆವಳಿಕೊಂಡು ಹತ್ತಿರಕ್ಕೆ ಬಂದ. ಎಲ್ಲಿ ಕಥೆ ಹೇಳ್ತಾ ಇದ್ದಾರೆ ಅಂತ ಅಲ್ಲಿಗೆ ಬಂದಿದ್ದಾನೆ. ಆ ಕಥೆಯನ್ನು ಪುನಃ ವಿಸ್ತಾರವಾಗಿ ಕೇಳಿದಾಗ ಸುರುಟಿ ಹೋಗಿದ್ದ ಅವನ ಸುಟ್ಟು ಹೋಗಿದ್ದ ರೆಕ್ಕೆಗಳು ಮತ್ತೆ ಚಿಗುರಿದೆ. ರಾಮ ಸೂರ್ಯವಂಶದವನಾದ್ದರಿಂದ ಸೂರ್ಯನಿಂದಾದ ತಾಪವನ್ನು ರಾಮ ಪರಿಹಾರ ಮಾಡಿದ. ಆಗ ಸುಗ್ರೀವ, ನಮ್ಮ ಸಂಪಾತಿ ತನ್ನ ರೆಕ್ಕೆ ಬಂದದ್ದು ಸಂತೋಷಕ್ಕೋಸ್ಕರವಾಗಿ ಸೀತೆ ಇದ್ದಾಳ ಲಂಕದಲ್ಲಿ ಅಂತ ನೋಡಲಿಕ್ಕೆ ಹಾರಿದ್ದಾನೆ ಮೇಲಕ್ಕೆ. ಶಿಂಶುಪಾ ವೃಕ್ಷದ ಕೆಳಗಡೆ ಅಶೋಕವನದಲ್ಲಿ ಸೀತೆ ಇರುವುದನ್ನು ನೋಡಿದ್ದಾನೆ. ಎಲ್ಲ ಕೋತಿಗಳಿಗೆ ಹೇಳಿದ್ದಾನೆ, ದುಃಖ ಪಡಬೇಡ್ರಿ, ಸೀತೆ ಇಲ್ಲೇ ಇದ್ದಾಳೆ, ಶಿಂಶುಪಾವನದಲ್ಲಿ, ಶಿಂಶುಪಾ ವೃಕ್ಷದ ಕೆಳಗಡೆ ಸೀತೆ ಇದ್ದಾಳೆ ಅಶೋಕವನದಲ್ಲಿ ಅಂದಾಗ ಅದನ್ನಂತಾರೆ. ದೇವರ ಕಥೆಯನ್ನು ಕೇಳಿದಾಗ ನಮಗಿನ್ನು ಜೀವನದಲ್ಲಿ ಏನೂ ಇಲ್ಲ, ಆಗೋಯ್ತು, ನಾವು ಆತ್ಮಹತ್ಯೆ ಮಾಡಿಕೊಳ್ಳಬೇಕು, ಬನ್ನಿ ಆಗ ಪುರಾಣಕ್ಕೆ ಬನ್ನಿ. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳ ಇಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನ ನೆನಿಪಲ ಕುಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು. ದೇವರ ಕಥೆಯನ್ನು ಕೇಳಿದ್ದಕ್ಕೆ ಜೀವನದಲ್ಲಿ ರೆಕ್ಕೆ ಬಲಿಯತ್ತೆ, ಮೇಲಕ್ಕೆ ಹಾರುತ್ತೀವಿ. ಮೇಲಕ್ಕೆ ಹಾರುವುದರ ಜೊತೆಗೆ ಸೀತಾದೇವಿಯ ದರ್ಶನ ಅಂದರೆ ಸಂಪತ್ತಿಗೆ ಅಭಿಮಾನಿ, ಮೋಕ್ಷಾನುಗ್ರಹವನ್ನು ಮಾಡತಕ್ಕಂಥ ಸೀತಾದೇವಿಯ ದರ್ಶನದಿಂದ ಮೇಲಕ್ಕೆ ಹಾರಿದ, ಸೀತೆಯ ದರ್ಶನ ಮಾಡಿದ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಭುವನ ಮಂಗಲಂ ಶಂತಮಂಚತೆ. ಜಗತ್ತಿಗೆ ಮಂಗಳ. ವ್ಯಾಸರಾಜ ಮಠದಲ್ಲಿ ಬಂದ ವಿದ್ಯಾಪ್ರಸನ್ನರಂತಾರೆ, ತನಗೆ ಮಂಗಳ, ತನ್ನ ಜಗಕ್ಕೆ ಮಂಗಳ, ತನ್ನ ಕುಲಕ್ಕೆ ಮಂಗಳ, ಎಲ್ಲರಿಗೂ ಮಂಗಳ. ಪರಮಾತ್ಮನ ಕಥೆ ಅಂಥದ್ದು ದೇವರ ಕಥೆ. ಅಪ್ಪ ಕಥೆ ಕೇಳಿದ್ರೆ ವಿಷ್ಣುವಿನ ಮಹಿಮೆಯನ್ನು ಕೇಳಬೇಕು, ಪರಮಾತ್ಮನ ಗುಣಗಾನವನ್ನು ಸಂಕೀರ್ತನೆ ಮಾಡಬೇಕು, ಅವನ ಸ್ಮರಣೆ ಮಾಡಬೇಕು, ಹರಿಭಕ್ತರಲ್ಲಿ ಹರಿಯನ್ನು ಕಾಣ್ತಾ ಅವರ ಪಾದ ಸೇವೆಯನ್ನು ಮಾಡಬೇಕು. ಸ್ಮರಣಂ ಪಾದಸೇವನಂ. ತುಳಸಿಯಿಂದ, ಪುಷ್ಪದಿಂದ, ತುಳಸಿ ಪುಷ್ಪಗಳಲ್ಲಿ ಎಷ್ಟು ಭಗವದ್ರೂಪ ಇದೆ ಎಂಬುದನ್ನು ತಿಳಿದು ಪರಮಾತ್ಮನ ಅರ್ಚನೆ ಮಾಡಬೇಕು, ದೇವರನ್ನು ಸ್ತೋತ್ರ ಮಾಡಬೇಕು, ದೇವರ ಗುಣಗಾನವನ್ನು ಸ್ತೋತ್ರ ಮಾಡಬೇಕು, ದೇವರಿಗೆ ನಮಸ್ಕಾರ ಮಾಡಬೇಕು. ಕೊನೆಗೆ ಹರಿದಾಸ ತಾನು ಅಂತ ತಿಳಿಯಬೇಕು, ಅಭಿಮಾನ ಪಡಬೇಕು. ಅಂಗಾರಾಕ್ಷತೆ ಹಚ್ಚಿಕೊಂಡು ಭಯ ಇಲ್ಲದೆ ಮುದ್ರೆ ಗೋಪಿಚಂದ್ರನ ಹಚ್ಚಿಕೊಂಡು ಆಫೀಸ್ಗೆ ಹೋಗಬೇಕು. ಎಲ್ಲ ಜಾತಿಯವರು ತಮ್ಮ ತಮ್ಮ ಜಾತಿ ಧರ್ಮವನ್ನು, ತಮ್ಮ ಮತಧರ್ಮವನ್ನು ಮಾಡ್ತಾರೆ. ಆದರೆ ನಾವು ಹಿಂದೂಗಳು ಮಾತ್ರ ಹಣೆ ಖಾಲಿ ಇಟ್ಕೊಂಡು ಆಫೀಸಿಗೆ ಓಡಾಡ್ತೀವಿ. ನಾವು ಯಾವ ಕುಲ ಯಾವ ಜಾತಿ ಗೊತ್ತಾಗಲೇಬಾರ್ದು ಅಂತ. ಬೇರೆಯವರೆಲ್ಲ ಎಲ್ಲ ರೀತಿ ಮಾಡ್ತಾರೆ, ನಾವು ಮಾಡೋದಿಲ್ಲ. ಆದ್ದರಿಂದ ನಮ್ಮ ಜಾತಿ, ನಮ್ಮ ಕುಲ, ನಮ್ಮ ಆಶ್ರಮ, ನಮ್ಮ ಧರ್ಮವನ್ನು ಎಂದಿಗೂ ಬಿಡಬಾರ್ದು. ನಾವು ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಪರಮಾಂಗತಃ. ರಾವಣನ ಎದುರಿಗೆ ಕೂತ ಹನುಮಂತನನ್ನ ರಾವಣ ಕೇಳ್ತಾನೆ, ಯಾರೇ ನೀನು, ಯಾತಕ್ಕೆಲ್ಲರ ಕೊಂದಿ,
ಯಾರ ದೂತ ನೀನು, ಎಲ್ಲಿಂದ ನೀ ಬಂದಿ? ಏನಂದ ಹನುಮಂತ? ದಾಸೋಹಂ ಕೋಸಲೇಂದ್ರಸ್ಯ, ನಾನು ರಾಮನ ದಾಸ ಅಂದ. ಅವರೇ ಆನಂದ ತೀರ್ಥರಾಗಿ ಬಂದಾಗ ತುರುಷ್ಕ ರಾಜನಿಗೆ ನೀವ್ಯಾರು ಅಂತ ಕೇಳಿದರೆ, ನಾನಿಂಥವನು ವಾಯುದೇವರು, ಆಕಳಾಶ್ಮ ಪ್ರಳಯಪಿ ಪ್ರತಿಭಾತ ಪರಾವರ ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ ಅಂತ ಹೇಳ್ಕೊಳ್ಲಿಲ್ಲ. ಯೋಸೌ ದೇವೋ ವಿಶ್ವದೀಪ ಪ್ರದೀಪ್ತ ಕುರ್ಮಸ್ಸರ್ವಂ ತತ್ಪರ ಅನುಗ್ರಹೇಣ ಯಾಮಸ್ತಾವತ್ ಪೂರ್ಣಮಾಶಾಮುದೀಚೀಂ ಇತ್ಯಾದ್ಯಂ ತದ್ಭಾಷೆಯ ಚಿತ್ರವಾಕ್ಯಂ. ಸೂರ್ಯಾಂತರ್ಯಾಮಿಯಾದ ನಾರಾಯಣನೇ ನಮ್ಮ ದೇವರು ಅಂತ ತೋರಿಸಿಕೊಂಡ್ರು. ಆದ್ದರಿಂದ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ, ಪರಮಾತ್ಮನೇ ನಮಗೆ ಸ್ನೇಹಿತ, ಅವನ ಸ್ನೇಹವನ್ನು ಮಾಡಬೇಕು. ಒಂದೇ ಕುಲದ ಹಕ್ಕೆಲ್ಲಣ್ಣ, ಒಂದೇ ಕುಲವೆಂದು ತಿಳಿಯಲು ಬೇಡ. ದ್ವಾಸುಪರ್ಣ ಶೈಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ. ಒಂದೇ ವೃಕ್ಷದಲ್ಲಿ ಎರಡು ಹಕ್ಕಿಗಳು ಕೂತಿದೆ, ಒಂದು ಜೀವಾತ್ಮ ಮತ್ತೊಂದು ಪರಮಾತ್ಮ. ಪರಮಾತ್ಮ ಇದ್ದಂತೆ ನಮಗೆ ಸ್ನೇಹಿತ ಬೇರೆ ಯಾರೂ ಇಲ್ಲ. ಪುರಂಜನೋಪಾಖ್ಯಾನದಲ್ಲಿ ಕೇಳುತ್ತೇವೆ, ಅವಿಜ್ಞಾತ ಎಂಬತಕ್ಕಂಥ ಸ್ನೇಹಿತ ಇದ್ದ ಅಂತ. ಹಾಗಾಗಿ ಅಂಥ ಪರಮಾತ್ಮನನ್ನೇ, ಅವನ ಸ್ನೇಹವನ್ನೇ ಮಾಡಬೇಕೇ ಹೊರತು ಬೇರೆಯವರ ಸ್ನೇಹ ಮಾಡಿದರೂ ಪರಮಾತ್ಮ ಇವರಲ್ಲಿದ್ದು ನಮಗೆ ಸ್ನೇಹವನ್ನು ಕೊಡಿತಾನೆ ಅಂತ. ಅಪ್ಪ, ಭಕ್ತಿ 9 ಲಕ್ಷಣಗಳಿಂದಿರಬೇಕು. ನವವಿಧ ದ್ವೇಷವನ್ನು ಬಿಟ್ಟು ನವವಿಧ ಭಕ್ತಿಯನ್ನು ಮಾಡಿದರೆ ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ತನ್ಮನ್ಯೇಧೀತಮುತ್ತಮಂ, ಇದನ್ನೇ ನಾನು ಓದಿದ್ದು ಶ್ರೇಷ್ಠವಾದದ್ದು ಅಂದಾಗ ನಿಶಮ್ಯೈತತ್ ಸುತವಚಃ. ಮತ್ತೆ ವನಂಗತೋ ಯದ್ಧರಿಮಾಶ್ರಯೇತ ಅಂದಿದ್ದ ಒಮ್ಮೆ ಮನೆಗೆ ಬಂದಾಗ. ಇನ್ನೊಂದು ಸರಿ ಪರಮಾತ್ಮನ ಕಥೆಯನ್ನೇ ಕೇಳಬೇಕು, ಅವನ ದಾಸನಾಗಬೇಕು, ಹರಿದಾಸನಾಗಬೇಕು ಅಂದದ್ದನ್ನು ಕೇಳಿ ಬಹಳ ಕೋಪ ಬರುತ್ತೆ. ಹಿರಣ್ಯಕಶಿಪುವಿಗೆ ರೋಷದಿಂದ ತುಟಿಗಳನ್ನು ನಡಗಿಸ್ತಾ ಇದ್ದಾನೆ. ಗುರುಗಳಾದ ಶುಕ್ರಾಚಾರ್ಯರ ಮಕ್ಕಳಿಗೆ ಹೇಳ್ತಾ ಇದ್ದಾನೆ, ಬ್ರಹ್ಮ ಬಂದೋ ಕಿಮೇ ತತ್ತೆ, ಎಲ್ಲ ಬ್ರಾಹ್ಮಣಾದಮರೇ, ಏನು ದುರ್ಬುದ್ಧಿಯ ಕೆಲಸ ಮಾಡಿದ್ದೀರಿ? ನನ್ನನ್ನು ಧಿಕ್ಕಾರ ಮಾಡಿ, ನಾನು ರಾಜ, ನಾನು ಜಗದೊಡೆಯ, ಶತ್ರುಪಕ್ಷವನ್ನು ಆಶ್ರಯ ಮಾಡಿ ಹರಿ ಸರ್ವೋತ್ತಮನೇ, ಹರಿಯೇ ಲೋಕಕ್ಕೆ ಒಡೆಯನೇ, ಏನೂ ಸಾರವಿಲ್ಲದೆ ಇರತಕ್ಕಂಥ ವಿಷ್ಣು ಭಕ್ತಿಯನ್ನು ಯಾರು ಹೇಳಿಕೊಟ್ಟಿದ್ದು? ನಿಜ, ನಮ್ಮ ಮನೆಯ ಸಂಬಳ ತಿಂತೀರಿ, ನಮ್ಮ ಕೈಗಳಿಗೆ ಕೆಲಸ ಮಾಡ್ತೀರಿ, ನಿಮಗೆ ಪಾಪ ಮಾಡಿದವರಿಗೆ ರೋಗ ಬರುವಂತೆ ನಿಮಗೆ ಈ ಬುದ್ಧಿ ಬಂದಿದೆ. ನೀಚರಿರ್ತಾರೆ, ಕಪಟ ವೇಷವನ್ನು ಧರಿಸಿ ಸಜ್ಜನರನ್ನು ನಿಂದನೆ ಮಾಡ್ತಾರೆ, ಗೆಳೆಯರನ್ನು ವಂಚನೆ ಮಾಡ್ತಾರೆ. ಅವರಿಗಿರ್ತಕ್ಕಂಥ ನಿಗೂಢವಾದ ದ್ರೋಹ ಬುದ್ಧಿ ತಕ್ಕ ಕಾಲದಲ್ಲಿ ವ್ಯಕ್ತವಾಗಿ ಬಿಡುತ್ತೆ. ಅಂಥರಲ್ಲಿ ನೀವು ಒಬ್ಬರಾಗಿದ್ದೀರಿ ಅಂದಾಗ ಬಹಳ ಸಿಟ್ಟವರಿಗೆ, ಗುರುಪುತ್ರರಿಗೆ, ಷಂಡಮರ್ಕರಿಗೆ ಹೆದರಿಕೆ ಆಯಿತು. ತಕ್ಷಣ ಹೇಳ್ತಾರೆ, ನಿನ್ನ ಮಗನಿಗಿಂತ ಬುದ್ಧಿ ನಾವು ಹೇಳಿಕೊಟ್ಟಿಲ್ಲಪ್ಪ. ನಮತ್ ಪ್ರಣೀತಂ ನಪರ ಪ್ರಣೀತಂ ಸುತೋ ವದತ್ಯೇಷ ತವೇಂದ್ರ ಶತ್ರೋ. ಇಂದ್ರಶತ್ರು ಅಂತಾರೆ, ಅವನಿಗೆ ಸಂತೋಷವಾಗಲಿ, ಇಂದ್ರನನ್ನು ಗೆದ್ದವನೇ, ಇಂದ್ರನನ್ನು ಸ್ವರ್ಗಲೋಕವನ್ನು ಬಿಟ್ಟು ಅಲ್ಲಿ ಕೂತಿದ್ದೀಯ ಇವಾಗ. ಸುತೋ ವದತ್ಯೇಷ ತವೇಂದ್ರ ಶತ್ರೋ ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನಿಯಚ್ಛ ಮನ್ಯುಂ ಕ್ವತದಾತ್ಮಮಾನಃ. ಅವನಿಗೆ, ಪ್ರಹ್ಲಾದರಾಜನಿಗೆ ಸ್ವಾಭಾವಿಕವಾಗಿ ಈ ಬುದ್ಧಿ ಇದೆ. ನಿನ್ನ ಮಗನ ಹೇಳಿಕೊಟ್ಟ ಪಾಠವನ್ನು ಹೇಳ್ತಾ ಇಲ್ಲ, ಪರರು ಇವನಿಗೆ ಯಾವ ಪಾಠವನ್ನು ಹೇಳಿಕೊಡ್ತಾ ಇಲ್ಲ. ಈ ಬುದ್ಧಿ ಅವನಿಗೆ ಸ್ವಾಭಾವಿಕವಾಗಿ ಬಂದಿದೆ. ಕೋಪವನ್ನು ತಡ್ಕೋ ರಾಜ, ನಾನು ನಿನಗೆ ವಂಚನೆ ಮಾಡುವ ಬ್ರಾಹ್ಮಣನಾಗಿದ್ದರೆ ನನಗೆ ಬ್ರಹ್ಮಜ್ಞಾನ ಎಲ್ಲಿಂದ ಬರ್ತಾ ಇತ್ತು? ಕ್ವದದಾತ್ಮಮಾನಃ. ಆದ್ದರಿಂದ ನಿನ್ನ ಆಜ್ಞೆಯನ್ನು ಮೀರುವಷ್ಟು ಅಹಂಕಾರ ನಮ್ಮಲ್ಲಿಲ್ಲ ಅಂದಾಗ ನಾರದರು ಹೇಳ್ತಾ ಇದ್ದಾರೆ ಕಥೆಯನ್ನು. ಗುರುಣೈವಂ ಪ್ರತಿಪ್ರೋಕ್ತಃ ಭೂಯಾಹ ಅಸುರಸ್ಸುತಂ ನಸೇದ್ ಗುರುಮುಖೀಯಂತೆ ಕುತೋ ಭದ್ರಾ ಸತೀಮತಿ. ಪ್ರಹ್ಲಾದ, ಗುರುಗಳು ಹೇಳ್ಕೊಟ್ಟಿಲ್ಲ ಈ ಅಮಂಗಳಕರವಾದ ಸುಳ್ಳಾದ ಈ ಕೆಟ್ಟ ಬುದ್ಧಿ. ಗುರುಗಳು ಹೇಳ್ಕೊಡದೆ ಇದ್ರೆ ನಿಂಗೆ ಯಾರಿಂದ ಬಂತು ಹೇಳು? ಒಮ್ಮೆ ಗುರುಗಳಿಗೆ ಉಪದೇಶ ಮಾಡಿದ್ದ, ಈಗ ಅಪ್ಪನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಅಪ್ಪ ಕೇಳು, ಎಂಥ ಸುಂದರವಾದ ಮಾತು ಪ್ರಹ್ಲಾದರಾಜರದು. ಮತಿರ್ನ ಕೃಷ್ಣೇ ಪರತಸ್ವತೋ ವಾ ಮಿಥೋಭಿಪದ್ಯೇತ ಗೃಹವ್ರತಾನಾಂ ಅದಾಂತ ಗೋಭಿಃ ವಿಶತಾಂತ ಮಿಶ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನಾಂ. ಮತಿರ್ನ ಕೃಷ್ಣೇ ಪರತಸ್ವತೋ ವಾ ಮಿಥೋಭಿಪದ್ಯೇತ ಗೃಹವ್ರತಾನಾಂ ಅದಾಂತ ಗೋಭಿಃ
ವಿಶತಾಂತ ವಿಸ್ರಂ ಪುನಃ ಪುನಃ ಚರ್ವಿತ ಚರ್ವಣಾನಾಂ. ಗೃಹಸ್ಥಾಶ್ರಮದಲ್ಲಿರ್ತಾರೆ, ಬರೀ ಕಾಮ್ಯಕರ್ಮಗಳನ್ನು ಮಾಡ್ತಾ ಇರ್ತಾರೆ, ಇಂದ್ರಿಯ ನಿಗ್ರಹ ಇರೋದಿಲ್ಲ, ಬರೀ ಕಾಮ್ಯಕರ್ಮಗಳೇ, ಪ್ರವೃತ್ತಿ ಮಾರ್ಗವೇ. ಮನೆ ಬೇಕು, ಮಡದಿ ಬೇಕು, ಬಂಗಾರ ಬೇಕು, ಬೆಳ್ಳಿ ಬೇಕು. ನಿಷ್ಕಾಮ ಕರ್ಮ ಅವರಲ್ಲಿಲ್ಲ, ಬರೀ ಕಾಮನೆಗಳೇ. ಏನು ಮಾಡಿದರೂ ಅದರಿಂದ ಪ್ರತಿಫಲಾಪೇಕ್ಷೆ. ನರಕಕ್ಕೆ ಅನರ್ಥರಾಗುತ್ತಾ ಇದ್ದಾರೆ. ಹೀಗೆ ಕಾಮ್ಯಕರ್ಮ ಮಾಡತಕ್ಕಂಥವರಿಗಪ್ಪ ಲೌಕಿಕ ಜೀವನದಲ್ಲೂ ಅವರಿಗೆ ಸುಖ ಇಲ್ಲ. ಲೌಕಿಕ ಸುಖದಲ್ಲಿ ಉಂಡಿದ್ದನ್ನೇ ಉಣ್ತಾ ಇರ್ತೀವಿ. ಅದೇ ಚಟ್ನಿ ಪುಡಿ, ಅದೇ ಸಾರಿನ ಪುಡಿ, ಅದೇ ಹುಳಿ ಪುಡಿ, ಅದೇ ಹೆಂಡತಿ, ಅದೇ ಗಂಡ, ಅದೇ ಮನೆ, ಅದೇ ಮಕ್ಕಳು, ಅದೇ ಬಟ್ಟೆ. ನಾಯಿ ಒಣಗಿದ ಮೂಳೆಯನ್ನು ಕಚ್ಚಿ ಕಚ್ಚಿ ಅದರಲ್ಲೇ ರಕ್ತ ಬಂತು ಅಂತ ತಿಳಿಯುತ್ತೆ. ಅದು ಒಣಗಿದ ಮೂಳೆ, ಕಚ್ಚಿದ್ದರಿಂದ ತನ್ನ ಹಲ್ಲಿನ ಸಂಧಿಯಲ್ಲಿ ರಕ್ತ ಬಂದಿರುತ್ತೆ. ಅದು ತಿಳಿಯದೇ ಇದ್ದ ನಾಯಿ ಚರ್ವಿತ ಚರ್ವಣಾನಾಂ, ವಿಳ್ಳೆದೆಲೆಯನ್ನು ಬಾಯಿಗೆ ಹಾಕ್ಕೊಳ್ತೇವೆ, ತಾಂಬೂಲವನ್ನು. ಅಷ್ಟು ರಸ ವಿಳ್ಳೆದೆಲೆಯಲ್ಲಿರುತ್ತಾ? ಇಲ್ಲ. ನಮ್ಮ ಲಾಲಾರಸ ಅದಕ್ಕೆ ಸೇರಿ ಅಗೀತಾ ಇದ್ದಾಗ ಲಾಲಾರಸದಲ್ಲಿ ಅದು ಬರುತ್ತೆ ಹೊರತು ಮತ್ತೊಂದಿಲ್ಲ. ಹೀಗೆ ಈ ಸಂಸಾರದಲ್ಲಿ ಸುಖ ಹೊಸದು ಯಾವುದೂ ಇಲ್ಲ. ಪ್ರಹ್ಲಾದರಾಜರು ಮುಂದೆ ಸಂಸಾರದ ಬಗ್ಗೆ ಬಹಳ ದೊಡ್ಡ ಮಾತನಾಡ್ತಾರೆ. 7 ದಿವಸಗಳ ಅವಕಾಶವನ್ನು ಕೊಟ್ಟು ವಿಸ್ತಾರವಾಗಿ ಭಾಗವತವನ್ನು ನಮಗೆ ನೋಡುವ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಿಮಗೆ ನಾವು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀವಿ. ಯಾಕೆಂದರೆ ಕೇಳುವರಿದ್ದರೆ ಹೇಳಲಿಕ್ಕೆ ಬಹಳ ಆನಂದ, ಒಳ್ಳೆಯ ಶ್ರೋತೃವರ್ಗ ಇರಬೇಕು. ಆದ್ದರಿಂದ ಪ್ರಹ್ಲಾದರಾಜರಂತ ಇದ್ದಾರೆ, ಮತ್ತೆ ಮತ್ತೆ ಉಂಡ ಸುಖವನ್ನೇ ಊಟ ಮಾಡ್ತಾ ಇದ್ದಾರೆ. ಅಂಥವರಿಗೆ ಲೌಕಿಕದಲ್ಲೂ ಸುಖ ಇಲ್ಲ, ಕಾಮ್ಯಕರ್ಮಗಳನ್ನೇ ಮಾಡ್ತಾ ಇರ್ತಾರೆ. ಇಂದ್ರಿಯ ನಿಗ್ರಹ ಮಾಡಿಕೊಳ್ಳದೇ ಇದ್ದವರಿಗೆ ಕೃಷ್ಣನಲ್ಲಿ, ಪರಮಾತ್ಮನಲ್ಲಿ ಭಕ್ತಿ ಪರೋಪದೇಶದಿಂದಲಾಗಲಿ, ಸ್ವತಃ ತಮ್ಮ ಪ್ರಯತ್ನದಿಂದಲಾಗಲಿ, ಅಥವಾ ತಮ್ಮ ಪ್ರಯತ್ನ ಮತ್ತೊಬ್ಬರ ಉಪದೇಶ ಎರಡರ ಸಹಾಯದಿಂದ ಅವರಿಗೆ ಆಗೋದಿಲ್ಲಪ್ಪ. ಈ ಕಾಮ್ಯಕರ್ಮವನ್ನು ಮಾಡೋರಿಗೆ ಪರರು ಉಪದೇಶ ಮಾಡೋದಿಲ್ಲ, ಸ್ವತಃ ಅವರು ಜ್ಞಾನವನ್ನು ಪಡೆಯೋದಿಲ್ಲ. ಆದ್ದರಿಂದ ನತೇ ವಿದುಹು ಸ್ವಾರ್ಥಗತಿಂ ಹಿ ವಿಷ್ಣುಂ ದುರಾಶಯಾಯೇ ಬಹಿರರ್ಥಭಾವಾ ಅಂಧಾ ಯಥಾಂಧೈಃ ಉಪನಿಹೀಯಮಾನಾಃ ವಾಚೀಶತಂತ್ಯಾಂ ಉರುಧಾಂ ನಿಬದ್ಧಾಃ. ಅಪ್ಪ, ಬರೀ ಬಾಹ್ಯ ವಿಷಯದಲ್ಲಿ ಆಸಕ್ತರಾಗಿರ್ತಾರೆ. ಸುಖ ನಮ್ಮೊಳಗಿದೆ, ನಮ್ಮೊಳಗಿರುವ ಸುಖ ನಮಗೆ ಕಾಣಿಸುವ ತನಕ ಬಾಹ್ಯ ಪದಾರ್ಥಗಳಲ್ಲಿ ಸುಖ ಇದೆ ಎಂದು ತಿಳಿಯುತ್ತೀವಿ. 3ನೇ ಸ್ಕಂದ ಭಾಗವತದಲ್ಲಿ ಕಪಿಲ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ. ನೀವು ಸುಖಕ್ಕೋಸ್ಕರವಾಗಿ ಯಾವ ಯಾವ ಪದಾರ್ಥಗಳನ್ನು ಸಂಗ್ರಹ ಮಾಡ್ತೀರಿ, ಆ ಎಲ್ಲ ಪದಾರ್ಥಗಳಿಂದ ನಾನು ದುಃಖವನ್ನೇ ಕೊಡ್ತೀನಿ ಅಂತಾನೆ ಪರಮಾತ್ಮ. ಎಷ್ಟು ಡೈರೆಕ್ಟಾಗಿ ಹೇಳ್ತಾನೆ ನೋಡ್ರಿ ಪರಮಾತ್ಮ. ವಿಷಯ ಸುಖಗಳು ಒಳ್ಳೆ, ಈ ದಿಂಬಿದ್ರೆ ನಿದ್ದೆ ಬರುತ್ತೆ, ಈ ಮಂಚದ ಮೇಲೆ ಬಿದ್ದರೆ ನಿದ್ದೆ ಬರುತ್ತೆ, AC ಆನ್ ಮಾಡಿಕೊಂಡ್ರೆ ನಿದ್ದೆ ಬರುತ್ತೆ, ಈ ಅಡುಗೆ ಇದ್ದರೆ ನಮಗೆ ಸುಖವಾಗತ್ತೆ. ಯಂ ಅರ್ಥಂ ಉಪಾಧತ್ತೆ ದುಃಖಾಯ ಸುಖ ಹೇತವೇ. ಮಕ್ಕಳಾದರೆ ಸುಖ ಆಗತ್ತೆ, ಮೊಮ್ಮಕ್ಕಳಾದರೆ ಸುಖ ಆಗತ್ತೆ, ಮದುವೆ ಆದರೆ ಸುಖವಾಗತ್ತೆ, ದುಡ್ಡಿದ್ದರೆ ಸುಖವಾಗತ್ತೆ. ನೀ ಯಾವ್ಯಾವುದರಿಂದ ಸುಖವಾಗತ್ತೆ ಅಂತ ತಿಳಿತೀಯಾ, ಅದೆಲ್ಲದರಿಂದ ನಾನು ದುಃಖ ಕೊಡ್ತೀನಿ ಅಂತಾನೆ ದೇವರು. ಹಬ್ಬ, ಈಗ ಗೊತ್ತಾಯಿತು ಸ್ವಾಮಿ, ಯಾಕೆ ನೀ ದುಃಖ ಕೊಡ್ತೀ ಅಂತ. ಯಾಕೆ ದುಃಖ ಕೊಡ್ತೀ ನೀನು? ನಿನಗೇನಾರು ಪೂಜೆ ಮಾಡಿಸ್ಬೇಕಾ ಹೇಳು? ಕನಕಾಭಿಷೇಕ, ತುಳಸಿ ಅರ್ಚನೆ, ಬಂಗಾರ ಕವಚದ ಸಮರ್ಪಣೆ, ಏನು ಮಾಡಿಸ್ಬೇಕು ಹೇಳು? ಏನು ಮಾಡಿಸಿದರೆ ನೀನು ನಮಗೆ ದುಃಖ ಕೊಡೋದಿಲ್ಲ? ಪರಮಾತ್ಮ ಹೇಳ್ತಾನೆ, ಮೂರ್ಖರೇ, ದಿಂಬು ಸುಖ ಕೊಡಲ್ಲ, ಹೆಂಡತಿ ಗಂಡ ಸುಖ ಕೊಡಲ್ಲ, ಮಂಚ ಸುಖ ಕೊಡಲ್ಲ. ಸುಖ ಕೊಡುವುದು ಕೇವಲ ಯಾವುದು ಕೊಡುತ್ತೆ? ಪದಾರ್ಥದ ಒಳಗಿರುವ ನನ್ನಿಂದ ಸುಖ. ಪದಾರ್ಥಗಳು ಸುಖ ಕೊಡಲಿಕ್ಕೆ ಬರಲ್ಲ, ಯಾಕೆಂದ್ರೆ ಅದು ಜಡ. ಜಡ ಸುಖ ಕೊಡಲ್ಲ. ಅನ್ನ ಜಡ, ಜಡವಾದ ಅನ್ನ, ಜಡವಾದ ಪದಾರ್ಥ, ಜಡವಾದ ಮನೆ, ಜಡವಾದ ದೇಹ. ನಿಜವಾದ ಆನಂದ ಸಿಗೋದು ಚೇತನನಾದ ಭಗವಂತನಿಂದ. ಈ ಪರಮಾತ್ಮ ಒಳಗಿದ್ದು ಸುಖ ಕೊಡ್ತಾನೆ ಎಂಬುದರ ಜ್ಞಾನ ಇಲ್ಲದೆ ಪದಾರ್ಥಗಳೇ ಸುಖ ಕೊಡುತ್ತೆ ಅಂತ ಎಲ್ಲಿಯ ತನಕ ನೀವು ತಿಳಿತೀರಿ, ಅಲ್ಲಿಯ ತನಕ ನಾನು ದುಃಖ ಕೊಡ್ತೀನಿ. ಸಜ್ಜನರಿಗೆ
ದುರ್ಜನರಿಗೆ ಹಾಗೆ ಬಿಟ್ಬಿಡ್ತೀನಿ. ಆದರೆ ನಾನು ಜ್ಞಾನ ಕೊಟ್ಟೆ ಅಂದರೆ ಈ ಪದಾರ್ಥಗಳು ಸುಖ ಅಲ್ಲ. ವಿತ್ತ ದೇಹಾಗಾರ ದಾರಾಪತ್ಯ ಮಿತ್ರಾದಿಗಳೊಳಗೆ ಹರಿಪ್ರತ್ಯಗಾತ್ಮನಾಗಿ. ಬದ್ರಿಯಾತ್ರೆಗೆ ಹೋಗ್ತೀವಿ, ತಿಂಗಳುಗಟ್ಟಲೆ ಬದ್ರಿಯಾತ್ರೆ ಮಾಡಿ ಬರ್ತೇವೆ. ಯಾತ್ರೆ ಮಾಡಿ ಬಂದಾಗ ಮನೆಗೆ ಬಂದ ಮೇಲೆ ಹಬ್ಬ ಮನೆಗೆ ಬಂದ್ವಿ ಅಂತೀವಿ. ಅಲ್ಲಿ ತನಕ ಏನು ಬೀದಿಲಿ ಇರೋದಿಲ್ಲ, ಯಾವುದೋ ಧರ್ಮಛತ್ರದಲ್ಲೋ ಯಾವುದೋ ರೂಮಲ್ಲೋ ವಾಸವಾಗಿರ್ತೀವಿ. ಅದು ಕಬ್ಬಿಣ ಸಿಮೆಂಟಿಂದಲೇ ಆಗಿದ್ದು. ಬದ್ರಿಯಾತ್ರೆ ಮುಗಿಸ್ಕೊಂಬಂದು ನಮ್ಮನೆ ಫಿಲ್ಟರ್ ಕಾಫಿ ಕೊಡು ಅಂತಾನೆ ಗಂಡ. ಫಿಲ್ಟರ್ ಕಾಫಿ ಕುಡಿದ ಮೇಲೆ ಅಮ್ಮ ಜೀವ ಮೇಲೆ ಬಂತು ಅಂತಾನೆ. ಅಲ್ಲಿ ತನಕ ಏನು ಸತ್ತಿದ್ದನೆ? ಅವನು ಟ್ರಾವೆಲ್ಸೋನು ಅದೇ ಕಾಫಿ ಪುಡಿನೇ ತೊಗೊಂಡು ಹೋಗಿರ್ತಾನೆ, ಅದೇ ಕಾಫಿ ಪುಡಿಯಿಂದಲೇ ಮಾಡಿರ್ತಾನೆ ಕಾಫಿಯನ್ನು. ನಮ್ಮೂರ ಅಕ್ಕಿನೇ ತೊಗೊಂಡೋಗಿರ್ತಾನೆ, ನಮ್ಮೂರು ಬೇಳೆನೇ ತೊಗೊಂಡೋಗಿರ್ತಾನೆ. ಆದರೆ ನಮಗೇನೋ ನಮ್ಮ ಮನೆಯ ಕಾಫಿ, ನಮ್ಮ ಮನೆಯ ದಿಂಬು, ನಮ್ಮ ಮನೆ ಅನ್ನುವುದು ಅಭಿಮಾನ. ಇದು ಯಾಕೆ ಬಂದಿರುತ್ತೆ ಅಂದರೆ ಅಲ್ಲಿ ಪರಮಾತ್ಮ ಅಭಿಮಾನ ಕೊಡ್ತಾನೆ. ಅಭಿಮಾನ ಕೊಡಬೇಕಾದ್ರೆ ದೇವರಿರಬೇಕು. ಎಷ್ಟೋ ಜನರು ಮಕ್ಕಳನ್ನು ಕೈ ಕೊಡ್ತಾರೆ, ಎತ್ಕೋತೀವಿ, ಎಷ್ಟೊತ್ತು ತುಂಬ ಚೆನ್ನಾಗಿದೆ ಮಗು ಅಂತ ಎಲ್ಲ ಮುಟ್ಟಿ ಕೊಟ್ಟುಬಿಡ್ತೀವಿ. ಆದರೆ ನಮ್ಮ ಮಗು ನಮ್ಮ ಮೈ ಮೇಲೆ ಬಂದು ಮಲಮೂತ್ರ ವಿಸರ್ಜನೆ ಮಾಡಿದ್ರು ನಮಗೆ ಅಭಿಮಾನ. ಆ ಅಭಿಮಾನ ಮಗುವಿಗೆ ಕೊಡಲಿಕ್ಕಿಲ್ಲ. ಆ ಮಗುವಿಗೆ ಅಭಿಮಾನವನ್ನು ಕೊಡುವ ಸಾಮರ್ಥ್ಯ ಇಲ್ಲ. ಆ ಮಗುವಿನ ಒಳಗಿದ್ದು ಅಭಿಮಾನವನ್ನು ಕೊಟ್ಟವನು ದೇವರು. ಅದನ್ನು ನಾವು ತಿಳಿಯೋದಿಲ್ಲ. ಆ ಮಗು ಸಂತೋಷ ಕೊಡುತ್ತೆ, ಆ ಹೆಂಡತಿ ಸಂತೋಷ ಕೊಡುತ್ತಾಳೆ, ಆ ಗಂಡನಿಂದ ಸಂತೋಷ, ದುಡ್ಡಿನಿಂದ ಸಂತೋಷ, ಮನೆಯಿಂದ ಸಂತೋಷ ಇಲ್ಲ. ಬಾಹ್ಯ ವಿಷಯಗಳಲ್ಲಿ ಆಸಕ್ತರಾದ ದುರ್ಬುದ್ಧಿಯ ಜನರು ತಾವು ಸಾಧಿಸಬೇಕಾಗಿರ್ತಕ್ಕಂಥ ಪುರುಷಾರ್ಥವನ್ನು ತಿಳಿಯಿರೋದಿಲ್ಲ. ಅವರ ಗುರುಗಳು ಅಂಥವರೇ ಇರ್ತಾರೆ. ಅಂಧ ಯಥಾಂದೈಹಿ, ಕುರುಡರನ್ನು ಕೈ ಹಿಡಿದಂತೆ ಹಿಂದೆ ಹೋಗ್ತಾ ಇರ್ತಾರೆ. ಗುರುಗಳು ಕಾಮ್ಯಕರ್ಮವನ್ನೇ ಬೋಧನೆ ಮಾಡ್ತಾರೆ. ಯಾಕೆ ವಿದ್ಯಾಪೀಠಕ್ಕೆ ಬರ್ತೀಯಾ? ಏನು ಓದಿದ್ರಲ್ಲಿ ಸುಖ ಇದೆ? ಹೋಗು ಯಾವ್ದಾರು ದೊಡ್ಡ ಇಂಜಿನಿಯರ್ ಆಗು. ಯಾರು ವೈದಿಕ ಬ್ರಾಹ್ಮಣರಿಗೆ ಹೆಣ್ಣನ್ನು ಕೊಡಲ್ಲ. ಅಯ್ಯೋ ದುಃಖ ಪಡ್ತಾರೆ. ಅವರಿಗೆ ಇಜ್ಜಲು ಮುಟ್ಟಬೇಕು, ಇಜ್ಜಲಲ್ಲಿ ಅಡುಗೆ ಮಾಡಬೇಕು, ಮಡಿಯಲ್ಲಿ ಅಡುಗೆ ಮಾಡಬೇಕು, ದಾವಳಿ ಉಟ್ಕೋಬೇಕು. ಅಯ್ಯೋ ನಮ್ಮ ಮಕ್ಕಳಿಗೆ ಆಗಲ್ಲ ಅಂತಾರೆ. ಅದರಲ್ಲಿರುವ ಸುಖ, ಅದರಲ್ಲಿರುವ ಜ್ಞಾನ ಅನೇಕರಿಗೆ ಗೊತ್ತಾಗಲ್ಲ. ಆದ್ದರಿಂದ ವೇದಗಳ ನಿಜವಾದ ತಾತ್ಪರ್ಯ ತಿಳಿದುಕೊಳ್ಳದೆ ಮೇಲ್ನೋಟಕ್ಕೆ ಕಾಣಿಸುವ ಕಾಮ್ಯಕರ್ಮಗಳನ್ನೇ ನಿಜ ಅಂತ ತಿಳಿದು ಸಂಸಾರ ಕೂಪದಲ್ಲಿ ಬೀಳುತ್ತಾರೆ. ಆದ್ದರಿಂದ ಹಾಗಾದ್ರೆ ಇಷ್ಟು ಸುಖವಾಗಿ ವೇದಗಳ ಜ್ಞಾನ ನಿನಗಾಗಿದೆ ಅಂದರೆ ಎಲ್ಲರೂ ಯಾಕೆ ಅದರಲ್ಲಿ ಪ್ರವೃತ್ತಿ ಮಾಡ್ತಿಲ್ಲ? ಪ್ರಹ್ಲಾದರಾಜರಂತಾರಪ್ಪ, ನನಗೆ ಬಂದ ಜ್ಞಾನ ನಿನಗೆ ಬರೋದಿಲ್ಲ. ಇಂಥ ಜ್ಞಾನ ಬರಬೇಕಾದ್ರೂ ಸುಮ್ಮನೆ ಅಲ್ಲ. ವಿಷಯ ಸುಖಗಳು ನಿಜವಾದ ಸುಖ ಅಲ್ಲ. ಸಜ್ಜನರ ಸಂಘ, ಪರಮಾತ್ಮನ ಕಥೆಯನ್ನು ಕೇಳಬೇಕು. ಜೀವರಿಗೆ ಭೇದ, ಜಡೇಶರಿಗೆ ಭೇದ, ಇವೆಲ್ಲ ಸುಮ್ಮನೆ ಬರೋದಿಲ್ಲ. ಗ್ರಂಥ ಓದ್ತಾರೆ ಬರೋದಿಲ್ಲ, ಅಧ್ಯಯನ ಮಾಡ್ತಾರೆ ಬರೋದಿಲ್ಲ, ಅನೇಕ ಪುಣ್ಯ ಕೆಲಸಗಳನ್ನು ಮಾಡ್ತಾರೆ ಬರೋದಿಲ್ಲ. ಆದರೆ ಇಂಥವರಿಗೆ ಮಾತ್ರ ಬರುತ್ತೆ. ಯಾರಿಗೆ? ನೈಷಾಮತಿಸ್ತಾವ ದುರುಕ್ರಮಾಂಗ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುತ್ತಃ ಮಹೀಯ ಸಾಂಪಾದ ರಜೋಭಿಷೇಕಂ ನಿಷ್ಕಿಂಚನಾನಾಂ ನವೃಣೀತ ಯಾವತ್. ಪರಮಾತ್ಮನ ಪಾದಾರವಿಂದಗಳ ಸೇವೆಯನ್ನು ಮಾಡಿದರೆ ಈ ದುಃಖಮಯವಾದ, ದುಃಖದಿಂದ ಕೂಡಿದ ಸುಖದಿಂದ ಈ ಸಂಸಾರದ ನಿವೃತ್ತಿ ನಮಗಾಗತ್ತೆ. ಆದರೂ ಇದು ಸಿಗಬೇಕಾದರೆ ವಿಷಯದ ಆಸೆಯನ್ನು ಬಿಟ್ಟ ಸಜ್ಜನರ ಪಾದದ ಧೂಳಿಯಲ್ಲಿ ಸ್ನಾನ ಮಾಡಬೇಕು. ರಾಘವೇಂದ್ರ ಸ್ವಾಮಿಗಳ ಸಜ್ಜನರ ಪಾದದ ಧೂಳಿಯಲ್ಲಿ ಹೊರಳಾಡಬೇಕು. ಉದ್ಧವ ಹೇಳ್ತಾನಲ್ಲ, ಯಾಸಾಂ ಹರಿಕಥೋದ್ಗೀತೈ ಪುನಾತಿ ಭುವನತ್ರಯಂ ಅಂತಾನೆ ಉದ್ಧವ. ಗೋಕುಲಕ್ಕೆ ಬಂದವನು ಪರಮಾತ್ಮನ ಪಾದದಲ್ಲಿ ಅಕ್ರೂರ ಹೊರಲಾಡಿದ್ದ. ಆದರೆ ಉದ್ಧವ ಪರಮಾತ್ಮನ ಭಕ್ತರ ಪಾದದಲ್ಲೇ ಹೊರಲಾಡಿದ. ಪರಮಾತ್ಮನ ಭಕ್ತರ ಪಾದದ ಧೂಳಿಯಲ್ಲೇ ಪರಮಾತ್ಮನ ಭಕ್ತಿಯನ್ನು ಕೊಡುವುದಿರುವಾಗ ಪರಮಾತ್ಮನ ಪಾದಧೂಳಿ ನೆಟ್ಟಿರಬೇಡ. ಆದ್ದರಿಂದ ಸಜ್ಜನರ ಪಾದಧೂಳಿ, ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆ, ಶ್ರೀಪಾದರಾಜರ ಮೃತ್ತಿಕೆ, ವಾದಿರಾಜರ ಮೃತ್ತಿಕೆ, ಜಯತೀರ್ಥರ ಮೃತ್ತಿಕೆ, ಆ ಮೃತ್ತಿಕೆಯ ನೀರಿನಿಂದ ಅದನ್ನು ಅಭಿಮಂತ್ರಣ ಮಾಡಿ ಪಾನವನ್ನು ಮಾಡಿದರೆ ನಮಗೆಲ್ಲವೂ ಪಾಪಗಳು ನಾಶವಾಗತ್ತೆ. ಆ ಸಜ್ಜನರ ಪಾದಧೂಳಿ ತಲೆ ಮೇಲೆ ಬೀಳಬೇಕು. ಮಹೀಯಸಾಂ ಪಾದ ರಜೋಭಿಷೇಕಂ, ಸಜ್ಜನರ ಪಾದದ ಅಭಿಷೇಕ ನಮ್ಮ ದೇಹಕ್ಕಾಗಬೇಕು. ವಿಷಯಾಸೆಯನ್ನು ತೊರೆದ ನಿಷ್ಕಿಂಚನರಾದ ಸಜ್ಜನರ ಪಾದಧೂಳಿಯಲ್ಲಿ ನಾವು ಸಂಚಾರ ಮಾಡಿದರೆ ಭಗವದ್ ಅನುಗ್ರಹವಾಗತ್ತೆ ಅಂತ ಹೇಳಿದಾಗ ಹಿರಣ್ಯಕಶಿಪುವಿಗೆ ಬಹಳ ಕೋಪ ಬಂತು. ಇವನನ್ನು ಸಂಹಾರ ಮಾಡಿರಿ ಅಂತ ಅನೇಕ ಉಪಾಯಗಳನ್ನು ಮಾಡಿದ್ದಾರೆ. ಮುಂದೆ ಪ್ರಹ್ಲಾದರಾಜ ಯಾವ ರೀತಿಯಲ್ಲಿ ತಾನು ಆ ಹಿರಣ್ಯಕಶಿಪು ಮಾಡಿದ ವಧೋಪಾಯಗಳಿಂದ ದೂರವಾದ
ಪರಮಾತ್ಮನ ಭಕ್ತನಾದ ಅನ್ನುವುದನ್ನು ನಾಳಿನ ದಿವಸ ಪುನಃ ಕೇಳೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ. ನಾರಾಯಣ ನಮೋಸ್ತುತೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋ ಜರಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ. ಹರಯೇ ನಮಃ.